ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಮುಖಾಂತರ ಯಾವತ್ತು ನನ್ನ ಒಂದು ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ಕೂಡ ಅಗೇನ್ ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ KPSC ಗ್ರೂಪ್ ಬಿ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸ್ ಅನ್ನೋ ಒಂದು ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂತ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಆಲ್ರೆಡಿ 6 ವಿಡಿಯೋ ಕ್ಲಾಸ್ಗಳನ್ನ ನಾವು ಕಂಪ್ಲೀಟ್ ಮಾಡಿದೀವಿ. ಇದು ಒಂದು 7th ವಿಡಿಯೋ ಆಗಿದೆ. ಹಾಗಾಗಿ ರಿಮೈನಿಂಗ್ ಕ್ಲಾಸ್ಗಳನ್ನ ಕೂಡ ನೀವು ನನ್ನ ಒಂದು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋದ್ರೆ ರಿಮೈನಿಂಗ್ ಕ್ಲಾಸ್ಗಳನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಓಕೆನಾ? ಹಾಗಾಗಿ ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ನಮಗೆ ಇದರಲ್ಲಿ ಟೋಟಲ್ ಆಗಿ 15 ಟಾಪಿಕ್ಗಳಿದೆ. ಇದರಲ್ಲಿ ಹಲವಾರು ಟಾಪಿಕ್ಗಳನ್ನ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಇವತ್ತಿನ ಕ್ಲಾಸಲ್ಲಿ ಟಾಪಿಕ್ 3 ಮತ್ತೆ ಟಾಪಿಕ್ 4 ಅಂದ್ರೆ ನೋಡಿ, ರಿಸರ್ವೇಶನ್ ಇನ್ ಕರ್ನಾಟಕ ಅಂತಿದೆ, ಅಂದ್ರೆ ಕರ್ನಾಟಕದಲ್ಲಿ ಮೀಸಲಾತಿ, ಮತ್ತು 4ನೇ ಟಾಪಿಕ್ ಬಂದು ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಇನ್ ಕರ್ನಾಟಕ ಅಂತ, ಅಂದ್ರೆ ಕರ್ನಾಟಕದಲ್ಲಿ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿ ಅಂತ 2 ಟಾಪಿಕ್ಗಳನ್ನ ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ರಿಸರ್ವೇಶನ್ ಕರ್ನಾಟಕ, ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಕರ್ನಾಟಕ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಒಂದು ಈ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್ ಅಥವಾ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಇದ್ರ ಬಗ್ಗೆ ಆಗುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ಬ್ಯಾಕ್ಗ್ರೌಂಡ್ ನೋಡ್ತಾ ಹೋಗೋಣ. ನೋಡಿ, ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ 1917ರಲ್ಲಿ ಒಂದು ಸಮ್ಮೇಳನ ಆಗುತ್ತೆ. ಅದನ್ನ ನಾವು ಹಿಂದುಳಿದ ವರ್ಗಗಳ ಮೊದಲ ಸಮ್ಮೇಳನ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಫಸ್ಟ್ ಕಾನ್ಫರೆನ್ಸ್ ಅಂತ ಕರೀತಾರೆ. ಇದು ನಮ್ಮ ರಾಜ್ಯದಲ್ಲಿ ಆಗಿರುವಂತ ಅಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಅಥವಾ ಮೈಸೂರು ರಾಜ್ಯದಲ್ಲಿರುವಂತಹ ಮೊಟ್ಟ ಮೊದಲ ಒಂದು ಸಮ್ಮೇಳನ ಅಂತ ಕರಿತೀವಿ. ಇದಾಗಿದ್ದು 1917 ನವೆಂಬರ್ 3ರಂದು. ಇದರ ನಡೆದಂತ ಸ್ಥಳ ಬಂದು ಬೆಂಗಳೂರಲ್ಲಿ. ಓಕೆನಾ? ಹಾಗಾಗಿ ಈ ಹಿಂದುಳಿದ ವರ್ಗಗಳ ಮೊದಲ ಸಮ್ಮೇಳನದ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಗೊತ್ತಿರಬೇಕಾಗುತ್ತೆ. ಅದು ಅಣ್ಣಸ್ವಾಮಿ ಮೊದಲಿಯಾರವರು ಈ ಒಂದು ಕರ್ನಾಟಕದ ಮೊಟ್ಟ ಮೊದಲ ಒಂದು ಹಿಂದುಳಿದ ವರ್ಗಗಳ ಮೊದಲ ಸಮ್ಮೇಳನದ ಒಂದು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಹೋಗ್ತಾರೆ, ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ. ಜೊತೆಗೆ ಇಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಸುಮಾರು 30 ಜಾತಿಗಳ ಜನರು, ಸುಮಾರು ಅಂದ್ರೆ 3000 ಜನಪ್ರತಿನಿಧಿಗಳು ಆಕ್ಚುಲಿ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಹಾಗಾದ್ರೆ ಈ ಒಂದು ಸಮ್ಮೇಳನ ಮಾಡ್ಬೇಕಾದ್ರೆ ಏನು ಉದ್ದೇಶ ಅಂತ ಕೇಳಿದ್ರೆ, ನೋಡಿ, ಹಿಂದುಳಿದ ವರ್ಗಗಳ ಒಂದು ಸೌಲಭ್ಯಗಳ ಬಗ್ಗೆ ಆ ಒಂದು ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂಥದ್ದು. ಜೊತೆಗೆ ಏನು ಸರ್ಕಾರ ಮತ್ತು ಪ್ರಜಾಪ್ರತಿನಿಧಿ ಮಂಡಳಿಯಲ್ಲಿ ಅಂತಂದ್ರೆ ಅವ್ರಿಗೆ ಕೂಡ ಅಂದ್ರೆ ಹಿಂದುಳಿದ ವರ್ಗಗಳ ಒಂದು ಅವ್ರಿಗೆ ಕೂಡ ಪ್ರಾತಿನಿಧ್ಯವನ್ನ ಅಥವಾ ರಿಪ್ರೆಸೆಂಟೇಷನ್ ಕೊಡಬೇಕಂತ ಏನ್ ಮಾಡುತ್ತೆ, ಈ ಒಂದು ಸಮ್ಮೇಳನದ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಫಸ್ಟ್ ಕಾನ್ಫರೆನ್ಸ್ ಅಥವಾ ಹಿಂದುಳಿದ ವರ್ಗಗಳ ಮೊದಲ ಸಮ್ಮೇಳನ ಅಂತ ಕರೀತಾರೆ. ಓಕೆನಾ? ಇದರ ಅಧ್ಯಕ್ಷತೆ ವಹಿಸಿದ್ದು ಅಣ್ಣಸ್ವಾಮಿ ಮೊದಲಿಯಾರವರು. ಇಷ್ಟು ಗೊತ್ತಿರಬೇಕಾಗುತ್ತೆ. ನೋಡಿ, ನಮಗೆ ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಅಂದಾಗ ನಮಗೆ ಹಲವಾರು ಸಮಿತಿಗಳು ಬರ್ತಾ ಹೋಗ್ತವೆ. ಅವುಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಗೆ ಗೊತ್ತಿರುವಂತೆ ನೋಡಿ, 1917ರಲ್ಲಿ ಪ್ರಜಾ ಮಿತ್ರ ಮಂಡಳಿ ಅಂತ ಬರುತ್ತೆ. ಅದೇ ರೀತಿ 1918ರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಕರಿಬಹುದು, ಮಿಲ್ಲರ್ ಕಮಿಟಿ ಅಂತ ಬರುತ್ತೆ, ಮಿಲ್ಲರ್ ಸಮಿತಿ ಅಂತ ಕರಿತೀವಿ. 1961ರಲ್ಲಿ ನಾಗನಗೌಡ ಕಮಿಟಿ ಅಂತ ಬರುತ್ತೆ. ಆಮೇಲೆ 1975ರಲ್ಲಿ LG ಅವನೂರ್ ಕಮಿಷನ್ ಆಯೋಗ ಅಂತ ಬರುತ್ತೆ. ಅದೇ ರೀತಿ 1986ರಲ್ಲಿ ವೆಂಕಟಸ್ವಾಮಿ ಕಮಿಷನ್ ಅಂತ ಬರುತ್ತೆ. ಆಮೇಲೆ ಚಿನ್ನಪ್ಪರೆಡ್ಡಿ ಕಮಿಷನ್ ಅಂತ ಬರುತ್ತೆ. ಇನ್ನು ರೀಸೆಂಟ್ ಆಗಿ ಬಂದ್ರೆ ನಮಗೆ 2019ರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಅಂತ ಬರುತ್ತೆ. ಇವೆಲ್ಲವನ್ನು ಕೂಡ ಈ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡ್ತಾ ಹೋಗೋಣ, ಪ್ರಜಾಮಿತ್ರ ಮಂಡಳಿ ಅಥವಾ ಪ್ರಜಾಮಿತ್ರ ಮಂಡಳಿ ಅಂತ ಕರೀತಾರೆ. ಓಕೆ, ಇದು ನೋಡಿ, ಇದು ಕೂಡ ಸ್ಥಾಪನೆಯಾಗಿದ್ದು 1917ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಸ್ಥಳ ಬಂದು ಮೈಸೂರಲ್ಲಿ ಸ್ಥಾಪನೆ ಆಗುತ್ತೆ. ಓಕೆನಾ? ಇದರ ಸ್ಥಾಪಕರು ಬಂದು ಯಾರಂದ್ರೆ ರಾವ್ ಸಾಹೇಬ್ರಾಗಿರ್ತಾರೆ, ಮತ್ತೆ ಸೌಕಾರ್ ಚೆನ್ನೈನವರು ಈ ಒಂದು ಪ್ರಜಾಮಿತ್ರ ಮಂಡಳಿಯ ಸಂಸ್ಥಾಪಕರಾಗಿ ಇರುವಂತದ್ದು ರಾವ್ ಸಾಹೇಬ್ ಮತ್ತೆ ಸಾಹುಕಾರ್ ಚೆನ್ನೈನವರು. ಜೊತೆಗೆ ಈ ಒಂದು ಪ್ರಜಾಮಿತ್ರ ಮಂಡಳಿಯ ಮೊದಲ ಅಧ್ಯಕ್ಷ ಯಾರಾಗಿತ್ತು ಗೊತ್ತಿರಬೇಕಾಗುತ್ತೆ. ಅದು ಸಾಹುಕಾರ್ ಚೆನ್ನೈನವರು ಈ ಒಂದು ಪ್ರಜಾಮಿತ್ರ ಮಂಡಳಿಯ ಮೊದಲ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ನೋಡಿ, ಹಾಗಾದ್ರೆ ಈ ಪ್ರಜಾಮಿತ್ರ ಮಂಡಳಿ ಏನಕ್ಕೆ ಸ್ಥಾಪನೆ ಮಾಡ್ತಾರೆ, ಇದರ ಉದ್ದೇಶ ಏನಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮೈಸೂರು ಸಂಸ್ಥಾನ ಅಥವಾ ಮೈಸೂರು ಪ್ರೆಸಿಡೆನ್ಸಿ ಇದೆಯಲ್ಲ, ಅಲ್ಲಿ ನೋಡಿ ಆ ಒಂದು ಸಂಸ್ಥಾನದಲ್ಲಿ ಬ್ರಾಹ್ಮಣರ ಸಂಖ್ಯೆ ಬಂದು 3% ಇದೆ, ಹಿಂದುಳಿದ ವರ್ಗಗಳ ಸಂಖ್ಯೆ ಬಂದು 97% ಇದೆ. ಆದ್ರೆ ಈ ಮೈಸೂರು ಸಂಸ್ಥಾನದಲ್ಲಿ ಅಂತಂದ್ರೆ ಕೆಲಸ ಮಾಡ್ತಿರುವಂತ 90% ಏನು ಜಾಬ್ ಹೋಲ್ಡರ್ಸ್ ಇದಾರಲ್ಲ, ಅವರೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ದಾರೆ. ಹಾಗಾಗಿ ನೋಡಿ, ಅವರಿರೋದು ಬರೀ 3%, ಬ್ಯಾಕ್ವರ್ಡ್ ಇರುವಂತದ್ದು 97% ಇದೆ. ಎಲ್ಲ ಅಂದ್ರೆ 90% ಎಲ್ಲ ಹುದ್ದೆಗಳು ಕೂಡ ಬ್ರಾಹ್ಮಣರೇ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳಿಗೆ ಅಥವಾ ಹಿಂದುಳಿದ ವರ್ಗಗಳಿಗೆ ಅವರಿಗೆ ನೀವು ಸರಿಯಾದಂತಹ ಅವಕಾಶಗಳು ಸಿಗ್ತಾ ಇಲ್ಲ, ಅವರಿಗೆ ಸಮಾನ ಅವಕಾಶ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನೀವು ಅವರಿಗೆ ಅವಕಾಶ ಕೊಡ್ಬೇಕಂತ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಪ್ರಜಾ ಮಿತ್ರ ಮಂಡಳಿಯ ಒಂದು ಸಂಘಟನೆ ಮುಖಾಂತರ ಒಂದು ಹೋರಾಟವನ್ನ ಮಾಡಲಿಕ್ಕೆ ಈ ಒಂದು ಸಂಸ್ಥೆಯನ್ನ ರಚನೆ ಮಾಡ್ತಾ ಹೋಗ್ತಾರೆ. ಓಕೆನಾ? ಗೊತ್ತಿರಬೇಕಾಗುತ್ತೆ. ನೋಡಿ, ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬೇಡಿಕೆ ಇಡ್ತಾರೆ ಮೈಸೂರು ಸರ್ಕಾರ ಮುಂದೆ, ಒಂದು ಡಿಮ್ಯಾಂಡ್ ಮಾಡ್ತಾರೆ. ಏನಂದ್ರೆ, ಮೈಸೂರು ಏನು ಸರ್ಕಾರ ಇದೆಯಲ್ಲ ಅಥವಾ ಗೌರ್ಮೆಂಟ್ ಆಫ್ ಪ್ರೆಸಿಡೆನ್ಸಿ ಆಫ್ ದಿ ಮೈಸೂರು ಇದೆಯಲ್ಲ, ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವೇನಾದ್ರೂ ಸರ್ಕಾರಿ ಉದ್ಯೋಗಗಳಲ್ಲಿ ಅಟ್ಲೀಸ್ಟ್ 1/3 ಅಂದ್ರೆ 1/3 ಭಾಗದಷ್ಟು ಏನ್ ಮಾಡ್ರಿ
ಹಿಂದುಳಿದ ವರ್ಗಗಳಿಗೆ ನೀವು ಆ ಒಂದು ಸ್ಥಾನಗಳನ್ನ, ಆ ಒಂದು ಹುದ್ದೆಗಳನ್ನ ರಿಸರ್ವ್ ಮಾಡ್ರಿ ಅಥವಾ ಮೀಸಲಿಡಿ ಅಂತ ಏನ್ ಮಾಡ್ತಾರೆ, ಮೈಸೂರು ಸರ್ಕಾರಕ್ಕೆ ಕೇಳ್ಕೊಳ್ತಾರೆ. ಓಕೆನಾ. ಸೊ ಅವಾಗ ನೋಡಿ 19 ಏನು ಇವರು ಡಿಮ್ಯಾಂಡ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಮೈಸೂರು ದಿವಾನರಾಗಿ ಕೆಲಸ ಮಾಡೋದು ಯಾರಂತಂದ್ರೆ ಗೊತ್ತಿರಬೇಕಾಗುತ್ತೆ, ಅದು ಸರ್ ಎಂ ವಿಶ್ವೇಶ್ವರಯ್ಯನವರು. ಸೊ ಏನು ಈ ಒಂದು ಪ್ರಜಾಮಿತ್ರ ಮಂಡಳಿ ಡಿಮ್ಯಾಂಡ್ ಮಾಡುತ್ತೆ, ಒಂದು ಏನು ಬೇಡಿಕೆ ಇಡುತ್ತಲ್ಲ, ಇದನ್ನ ಆಗಿನ ದಿವಾನರಾಗಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಇದನ್ನ ಅವರು ಅಪೋಸ್ ಮಾಡ್ತಾರೆ, ವಿರೋಧ ಮಾಡ್ತಾರೆ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಯಾವುದೇ ಒಂದು ಸರ್ಕಾರಿ ಹುದ್ದೆ ಪಡಬೇಕಾದ್ರೆ ಅವ್ರಿಗೆ ಪ್ರತಿಭೆ ಇರಬೇಕು ವಿನಃ ಅವರ ಒಂದು ಜಾತಿ ಮೇಲ್ಗಡೆ ಕೊಡಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ ಅವರು ಖಡಾಖಂಡಿತವಾಗಿ ಈ ಒಂದು ಮಂಡಳಿಯ ಬೇಡಿಕೆಯನ್ನ ನಿರಾಕರಣೆ ಮಾಡ್ತಾರೆ, ಇದನ್ನ ಅಪೋಸ್ ಮಾಡ್ತಾರೆ. ಜೊತೆಗೆ ಇವ್ರೇನಂದ್ರೆ ನೆಕ್ಸ್ಟ್ ಅದು ಅವಾಗಿರುವಂತ ಏನು ರಾಜ ಇರ್ತಾರಲ್ಲ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಬೇಡಿಕೆಯನ್ನ ಒಪ್ಕೊಳ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಸರ್ ಎಂ ವಿಶ್ವೇಶ್ವರಯ್ಯ ಒಪ್ಕೊಂಡು ತಮ್ಮ ಒಂದು ದಿವಾನಿ ಸ್ಥಾನಕ್ಕೆ ಏನಂತಂದ್ರೆ ಅವರು ರಾಜೀನಾಮೆ ಕೊಡ್ತಾರೆ. ಸೊ ದಟ್ ಈಸ್ ಆಲ್ ಅಬೌಟ್ ದ ಪ್ರಜಾಮಿತ್ರ ಮಂಡಳಿ ಅಂತ ಕರೀತಾರೆ. ಸ್ಥಾಪನೆ ಆಗಿದ್ದು 1917ರಲ್ಲಿ ಮೈಸೂರಲ್ಲಿ ಆಗುತ್ತೆ. ಇದರ ಸ್ಥಾಪಕರು ಬಂದು ರಾವ್ ಸಾಹೇಬ್ ಮತ್ತೆ ಸಾವುಕಾರ್ ಚೆನ್ನಯ್ಯನವರು. ಇದರ ಮೊದಲ ಅಧ್ಯಕ್ಷರಾಗಿದ್ದು ಸಾವುಕಾರ್ ಚೆನ್ನಯ್ಯನವರು ಗೊತ್ತಿರಬೇಕು. ದಟ್ ಈಸ್ ಆಲ್ ಅಬೌಟ್ ದ ಪ್ರಜಾಮಿತ್ರ ಮಂಡಳಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ, ವೆರಿ ಇಂಪಾರ್ಟೆಂಟ್ ಅಂತ ಕರಿತೀವಿ ನಾವು ಈ ಒಂದು ಬ್ಯಾಕ್ವರ್ಡ್ ಇದು ಬಂದಾಗ, ರಿಸರ್ವೇಷನ್ ಬಂದಾಗ, ಅದು ಮಿಲ್ಲರ್ ಸಮಿತಿ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕೆ ಇದಕ್ಕೆ ಮಿಲ್ಲರ್ ಸಮಿತಿ ಅಂತ ಕರೀತಾರೆ ಅಂದ್ರೆ, ನೋಡಿ ಏನು ಒಂದು ಈ ಸಮಿತಿ ಇದೆಯಲ್ಲ, ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಜಸ್ಟಿಸ್ ಲೆಸ್ಲಿ ಮಿಲ್ಲರ್ ಅವರಾಗಿರ್ತಾರೆ. ಹಾಗಾಗಿ ಈ ಒಂದು ಆಯೋಗವನ್ನ ಅಥವಾ ಈ ಒಂದು ಸಮಿತಿಯನ್ನ ಏನ್ ಕರಿತೀವಿ ನಾವು, ಸೊ ಜಸ್ಟಿಸ್ ಅಥವಾ ಮಿಲ್ಲರ್ ಸಮಿತಿ ಅಂತ ಕರೀತಾರೆ. ಇದು ಸ್ಥಾಪನೆ ಯಾವಾಗ ಮಾಡ್ತಾರೆ ಅದರಿಂದ, ಸೊ 23 ಆಗಸ್ಟ್ 1918ಕ್ಕೆ ಈ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಇದರಲ್ಲಿ ಸದಸ್ಯರು ಯಾರು ಇರ್ತಾರೆ ನೋಡಿ, ಬಸವಯ್ಯನವರು ಇರ್ತಾರೆ, ಸಾವುಕಾರ್ ಚೆನ್ನಯ್ಯನವರು ಇರ್ತಾರೆ, ಆಮೇಲೆ ಗುಲಾಂ ಅಹ್ಮದ್ ಅವರು ಇರ್ತಾರೆ, ಮತ್ತು ಶ್ರೀಕಂಠೇಶ್ವರ ಅಂತ ಆಕ್ಚುಲಿ ಓಕೆ ಶ್ರೀಕಂಠೇಶ್ವರ ಅಯ್ಯಂಗಾರ್ ಅವರು ಇರ್ತಾರೆ. ಇವರೆಲ್ಲರೂ ಕೂಡ ಆಕ್ಚುಲಿ ಈ ಒಂದು ಮಿಲ್ಲರ್ ಸಮಿತಿಯ ಒಂದು ಅದರಲ್ಲಿ ಸದಸ್ಯರಾಗಿರ್ತಾರೆ. ಅಧ್ಯಕ್ಷರಾಗಿದ್ದು ಲೆಸ್ಲಿ ಮಿಲ್ಲರ್ ಅವರು. ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ 1918 23 ಆಗಸ್ಟ್ ಅಲ್ಲಿ. ಜೊತೆಗೆ ಇದೇನ್ ಮಾಡುತ್ತೆ, ಆಗಸ್ಟ್ 1919ಕ್ಕೆ ತನ್ನ ಒಂದು ಈ ಒಂದು ಸಮಿತಿ ಏನ್ ಮಾಡುತ್ತೆ, ಸರ್ಕಾರಕ್ಕೆ ಅಥವಾ ಒಂದು ಮೈಸೂರು ಸರ್ಕಾರಕ್ಕೆ ಏನ್ ಮಾಡುತ್ತೆ, ತನ್ನ ವರದಿಯನ್ನ ಸಲ್ಲಿಸುತ್ತೆ. ಓಕೆ ನೋಡಿ, ಆವಾಗ ಏನಂದ್ರೆ ಆವಾಗ ಮೈಸೂರಿನ ದಿವಾನ್ ಯಾರಾಗಿರ್ತಾರೆ ಅಂತ ಗೊತ್ತಿರಬೇಕಾಗುತ್ತೆ, ಕಾಂತರಾಜ್ ಅರಸು ಅವರು ಏನಂದ್ರೆ, ಸೊ ಆವಾಗ ಮೈಸೂರಿನ ದಿವಾನರಾಗಿ ಕಾರ್ಯವನ್ನ ನಿರ್ವಹಿಸ್ತಿರ್ತಾರೆ. ಗೊತ್ತಿರಲಿ, ಏನೋ ಒಂದು ಈ ಮಿಲ್ಲರ್ ಸಮಿತಿ ಇದೆಯಲ್ಲ, ಇದನ್ನ ಮೈಸೂರಿನ ಅಥವಾ ಮೈಸೂರು ರಾಜ್ಯದ ಪ್ರಥಮ ಹಿಂದುಳಿದ ವರ್ಗಗಳ ಸಮಿತಿ ಅಂತ ಕರೀತಾರೆ. ದಿಸ್ ಇಸ್ ದ ಮೈಸೂರು ಪ್ರೆಸಿಡೆನ್ಸಿ ಅಥವಾ ಮೈಸೂರು ಸ್ಟೇಟ್ಸ್ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿ ಅಂತ ಕರೀತಾರೆ. ಜೊತೆಗೆ ಗೊತ್ತಿರಲಿ, ಇದು ಬರೀ ಮೈಸೂರು ರಾಜ್ಯ ಅಲ್ಲ, ಇಡೀ ಭಾರತದ ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಸಮಿತಿ ಅಥವಾ ಇಂಡಿಯಾಸ್ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಎರಡು ಪಾಯಿಂಟ್ಗಳನ್ನ ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ದಟ್ ಈಸ್ ಮಿಲ್ಲರ್ ಸಮಿತಿ ಅಂತ ಕರಿತೀವಿ. ಜೊತೆಗೆ ಏನಕ್ಕೆ ಮಾಡ್ತಾರಪ್ಪ ಈ ಸಮಿತಿ ಅಂತಂದ್ರೆ ನೋಡಿ, ಸೊ ಏನಂದ್ರೆ the purpose of the Miller committee was to recommend the steps to reserve appointments in each grade for achieving the progressive reduction by the inequality hereby ಅಂತ ಕರೀತಾರೆ. ಅಂದ್ರೆ ಏನೋ ಒಂದು ನಮ್ಮ ಮೈಸೂರು ಸಂಸ್ಥಾನ ಅಥವಾ ಮೈಸೂರು ರಾಜ್ಯ ಇತ್ತಲ್ಲ, ಅಲ್ಲೇನಾಗುತ್ತೆ ವರ್ಷದಿಂದ ವರ್ಷಕ್ಕೆ ಏನಂತಂದ್ರೆ ಆಕ್ಚುಲಿ ಆ ಒಂದು ಸಮುದಾಯಗಳ ಮಧ್ಯೆ ಅಥವಾ ಜಾತಿಗಳ ಮಧ್ಯೆ ಸಾಕಷ್ಟು ಅಸಮಾನತೆ ಅಥವಾ ಇನ್ಇಕ್ವಾಲಿಟಿ ಕ್ರಿಯೇಟ್ ಆಗ್ತಾ ಇತ್ತು. ಹೌದಾ. ಫಾರ್ ಎಕ್ಸಾಂಪಲ್ ಉದ್ಯೋಗಗಳಾಗಿರ್ಬೋದು, ಶಿಕ್ಷಣದ ಮಟ್ಟದಲ್ಲಿ ಆಗಿರ್ಬೋದು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇವರು ಅದನ್ನ ಪ್ರತಿ ವರ್ಷದ ವರ್ಷಕ್ಕೆ ಅದನ್ನ ಅಸಮಾನತೆಯನ್ನ ಕಡಿಮೆ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಇದನ್ನ ಈ ಒಂದು ಮಿಲ್ಲರ್ ಸಮಿತಿಯನ್ನ ರಚನೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ, ಸೊ ಮೈಸೂರಿನಲ್ಲಿರುವಂತಹ ಹಲವಾರು ಜಾತಿ ಮತ್ತು ಸಮುದಾಯಗಳ ಮಧ್ಯೆ ಇರುವಂತಹ ಅಸಮಾನತೆಯನ್ನ ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡುವಂಥದ್ದು ಈ ಸಮಿತಿಯ ಮುಖ್ಯ ಉದ್ದೇಶವಾಗಿರುತ್ತದೆ. ಓಕೆ. ಸೊ ನೋಡಿ, ಮತ್ತೆ ಏನ್ ಮಾಡ್ತಾರೆ ಅಂದ್ರೆ 1911ರ ಜನಗಣತಿ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮಿಲ್ಲರ್ ಸಮಿತಿ ಏನ್ ಮಾಡುತ್ತೆ, ಆ ಒಂದು ಮೈಸೂರಾಗಿರುವಂತಹ ಜಾತಿಗಳನ್ನ 5 ವರ್ಗಗಳಾಗಿ ಅಥವಾ 5 ಡಿಫ್ರೆಂಟ್ ಕ್ಲಾಸ್ಗಳಾಗಿ ಏನ್ ಮಾಡುತ್ತೆ, ಕ್ಲಾಸಿಫಿಕೇಶನ್ ಮತ್ತೆ ಅಥವಾ ವಿಂಗಡಣೆ ಮಾಡುತ್ತೆ. ಯಾವಾಗ ಇದು 1911ರ ಜನಗಣತಿಯ ಒಂದು ಆಧಾರದ ಮೇಲೆ ಏನ್ ಮಾಡುತ್ತೆ, ಸೊ ಮೈಸೂರು ರಾಜ್ಯದಲ್ಲಿರುವಂತಹ ಸಮುದಾಯಗಳನ್ನ ಜಾತಿಗಳನ್ನ 5 ಜಾತಿಗಳಾಗಿ ಅಥವಾ 5 ವರ್ಗಗಳಾಗಿ ವಿಂಗಡಣೆ ಮಾಡುತ್ತದೆ. ಗೊತ್ತಿರಬೇಕದು 1911 ಸೆನ್ಸಸ್ ನ ಒಂದು ಡಾಟಾ ತಗೊಂಡಂತ ಗೊತ್ತಿರಬೇಕಾಗುತ್ತೆ. ಓಕೆನಾ. ಸೊ ಹಾಗಾಗಿ ನೋಡಿ, ಇಲ್ಲಿ ಏನಂದ್ರೆ 5 ವರ್ಗಗಳು ಬಂದಾಗ ಬ್ರಾಹ್ಮಣರು, ಆಮೇಲೆ ಇತರ ಸವರ್ಣ ಹಿಂದೂಗಳು ಅಥವಾ ಅದರ್ ಕ್ಯಾಸ್ಟ್ ಆಫ್ ಹಿಂದೂಸ್ ಅಂತ ಕರಿತೀವಿ, ಆಮೇಲೆ ಮುಸ್ಲಿಮರನ್ನ, ಆಮೇಲೆ ಆಂಗ್ಲೋ ಇಂಡಿಯನ್, ಯುರೋಪಿಯನ್ರು ಮತ್ತೆ ಕ್ರಿಶ್ಚಿಯನ್ರು ಅಂತ ಕರಿತೀವಿ. ಅದೇ ರೀತಿ ಇನ್ನು 5ನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಂತ ಶೋಷಿತ ಜಾತಿಗಳು ಅಥವಾ ಬುಡಕಟ್ಟು ಜಾತಿಗಳಂತ ಏನ್ ಮಾಡ್ತಾರೆ, 5 ವರ್ಗಗಳನ್ನ ಅವರು ವಿಂಗಡಿಸ್ತಾರೆ. ಅದು 1911 ನಂತರ ಒಂದು ಜಾತಿ ಗಣತಿಯ ಆಧಾರದ ಡಾಟಾದ ಮೇಲ್ಗಡೆ ಅಂತ ಹೇಳ್ತೀವಿ ನಾವು. ಸೊ ಜೊತೆಗೆ ಏನು ಈ ಒಂದು 5 ವರ್ಗಗಳಿದೆಯಲ್ಲ, ಅದಕ್ಕೆ ಅವರು ಕೆಲವೊಂದು ಪ್ರಿಫರೆನ್ಸ್ ಕೊಡ್ತಾ ಹೋಗ್ತಾರೆ, ಆದ್ಯತೆ ಕೊಡ್ತಾ ಹೋಗ್ತಾರೆ ಅವರ ಒಂದು ಎಕನಾಮಿಕಲ್ ಮತ್ತೆ ಸೋಷಿಯಲ್ ಸ್ಟೇಟಸ್ ನಿಂದ.
ಹೌದಾ, ಅಥವಾ ಒಂದು ಎಜುಕೇಶನ್ ಸ್ಟೇಟಸ್ ಇಂದ. ನೋಡಿ ಈಗ ನಮಗೆ ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಯಾರಿಗೆ ಕೊಡ್ಬೇಕಂತ ಆದ್ಯತೆ ಹೇಳ್ತಾರೆ ಅವರು ಡಿಪ್ರೆಸ್ಡ್ ಕ್ಲಾಸ್ ಅಂತ ಕರಿತೀವಿ, ಅಥವಾ SC/ST ಗಳಂತ ಶೋಷಿತ ಜಾತಿಗಳು ಮತ್ತು ಬುಡಕಟ್ಟು ಜಾತಿಗಳಿಗೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಸರ್ಕಾರ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ಫಸ್ಟ್ ಆದ್ಯತೆ ಕೊಡ್ತಾ ಹೋಗ್ತಾರೆ. ಈಗ ನಮ್ಗೆ ಗೊತ್ತಲ್ವಾ, ನೋಡಿ ಫಸ್ಟ್ ನಮ್ಗೆ ಅಂದ್ರೆ ಈಗ SC ಕೊಡ್ತೀವಿ ನಮ್ಮ ರಿಸರ್ವೇಶನ್ ಅಲ್ಲಿ, ಆಮೇಲೆ ST ಕೊಡ್ತೀವಿ, ಆಮೇಲೆ OBC ಕೊಡ್ತೀವಿ, ಆಮೇಲೆ ಜನರಲ್ ಕ್ಯಾಟಗರಿ ಕಾಮನ್ ಆಗಿ ಬರ್ತಾ ಹೋಗುತ್ತೆ. ಇದ ನಮ್ಮ ಒಂದು ಪ್ರೆಸೆಂಟ್ ಆಗಿರುವಂತ ಒಂದು ಪ್ರಿಫರೆನ್ಸ್ ಇದೆ. ಅದೇ ರೀತಿ ಮಿಲ್ಲರ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಫಸ್ಟ್ ಡಿಪ್ರೆಸ್ ಕ್ಲಾಸ್ ಕೊಡ್ತಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದು ಅದರ್ ಹಿಂದೂ ಕ್ಯಾಸ್ಟಿಗೆ ಕೊಡ್ತಾ ಹೋಗ್ತಾರೆ, ಮೂರನೇ ಸ್ಥಾನದಲ್ಲಿ ಮುಸ್ಲಿಮ್ಸ್ ಕೊಡ್ತಾರೆ, ನಾಲ್ಕನೇ ಸ್ಥಾನದಲ್ಲಿ ಆಂಗ್ಲೋ ಇಂಡಿಯನ್ ಯುರೋಪಿಯನ್ಸ್ ಅಥವಾ ಕ್ರಿಶ್ಚಿಯನ್ಸ್ ಕೊಡ್ತಾರೆ, ಜೊತೆಗೆ 5ನೇ ಸ್ಥಾನದಲ್ಲಿ ಬ್ರಾಹ್ಮಣರಿಗೆ ಕೊಡ್ತಾರೆ. ಸೊ ಇದು ಒಂದು ಆರ್ಡರ್ ಆಫ್ ದಿ ಪ್ರಿಫರೆನ್ಸ್ ಕೊಡುವಂಥದ್ದು ಅಕಾರ್ಡಿಂಗ್ ಟು ದ ಮಿಲ್ಲರ್ ಕಮಿಟಿ ಅಂತ ಹೇಳ್ಬೋದು ನಾವು, ರೈಟ್. ಸೊ ಜೊತೆಗೆ ನೋಡಿ ಇವ್ರು ಏನು ಒಂದು ಹಿಂದುಳಿದ ವರ್ಗಗಳನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ಅವರು 2 ಕ್ರೈಟೀರಿಯಾಗಳನ್ನ ಅಥವಾ ಮಾನದಂಡಗಳಲ್ಲಿ ಫಿಕ್ಸ್ ಮಾಡ್ಕೊತಾರೆ. ಏನ್ ಮಾಡ್ತಾರೆ ಅಂತ ನೋಡಿ, ಮಿಲ್ಲರ್ ಸಮಿತಿ ಏನ್ ಮಾಡ್ತಿದ್ರೆ ಪ್ರತಿ ಜಾತಿ ಮತ್ತು ಸಮುದಾಯದಲ್ಲಿ ಇಂಗ್ಲಿಷ್ನಲ್ಲಿ ಸಾಕ್ಷರತೆಯ ಶೇಕಡಾವಾರು ಪ್ರಮಾಣವನ್ನ ಉಲ್ಲೇಖಿಸಿ ಶೈಕ್ಷಣಿಕ ಹಿಂದುಳಿಯುವಿಕೆಯ ಮಾನದಂಡವನ್ನ ಬಳಸ್ತಾರೆ ಅವರು. ಅಂದ್ರೆ ನೋಡಿ ಯಾರೆಲ್ಲ ಎಜುಕೇಶನಲ್ ಬ್ಯಾಕ್ವರ್ಡ್ಸ್ ಅಂತ ಅಂದ್ರೆ ಇದನ್ನ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಇಂಗ್ಲಿಷ್ನಲ್ಲಿ ಸಾಕ್ಷರತೆ ಪ್ರಮಾಣ ಕಡಿಮೆ ಇರುತ್ತೋ ಅವರನ್ನ ಶೈಕ್ಷಣಿಕ ಹಿಂದುಳಿಯುವಿಕೆ ಅಥವಾ ಎಜುಕೇಶನ್ ಬ್ಯಾಕ್ವರ್ಡ್ಸ್ ಅಂತ ಗುರುತು ಮಾಡ್ತಾರೆ. ಜೊತೆಗೆ ಇಲ್ಲಿ ಅಂದ್ರೆ ಅವರು ಒಂದು 5% ಅಂತ ಒಂದು ಕಟ್ ಆಫ್ ಅನ್ನ ಇಡ್ತಾರೆ. ಅದು ಏನಕ್ಕೆ ಇಡ್ತೀವಿ ಅಂತ ಆಕ್ಚುಲಿ ಅವರು ಕರೆಕ್ಟ್ ಆಗಿ ಕೊಟ್ಟಿರಲ್ಲ ಇಲ್ಲಿ, ಹೌದಾ. ನೋಡಿ ಅಂದ್ರೆ ಅದೇ ಹೇಳ್ತಾರೆ ನೋಡಿ ಇಲ್ಲಿ ಅಂದ್ರೆ 5%ಕ್ಕಿಂತ ಕಡಿಮೆ ಸಾಕ್ಷರತೆಯನ್ನ ಹೊಂದಿರುವ ಯಾವುದೇ ಸಮುದಾಯ ಆಗಿರ್ಬೋದು ಜಾತಿಯನ್ನವರು ಏನಂತಂದ್ರೆ ಆಕ್ಚುಲಿ ಹಿಂದುಳಿದವರು ಅಥವಾ ಬ್ಯಾಕ್ವರ್ಡ್ಸ್ ಅಂತ ಅವರು ಪರಿಗಣಿಸಬೇಕಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಈಗ 5% ಏನಕ್ಕೆ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಆಕ್ಚುಲಿ ಎಲಾಬ್ರೇಟ್ ಮಾಡಿಲ್ಲ. ಸೊ ಹಾಗಾಗಿ ಯಾರೆಲ್ಲ 5%ಗಿಂತ ಕಡಿಮೆ ಒಂದು ಸಾಕ್ಷರತೆ ಅಥವಾ ಲಿಟ್ರೇಸಿ ಹೊಂದಿರ್ತಾರೆ, ಅದು ಯಾವುದೇ ಜಾತಿ ಆಗಿರ್ಬೋದು, ಅವರನ್ನ ಬ್ಯಾಕ್ವರ್ಡ್ ಅಥವಾ ಹಿಂದುಳಿದವರು ಅಂತ ಪರಿಗಣನೆ ಮಾಡಬೇಕಂತ ಒಂದು ಫಸ್ಟ್ ಕ್ರೈಟೀರಿಯನ್ ಅವರು ತನ್ನ ಸಮಿತಿಯ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಇಟ್ಕೊಂಡು ಹೋಗ್ತಾರನ್ನ ನಾವು ಕ್ರೈಟೀರಿಯಾ 2 ಅಥವಾ ಮಾನದಂಡ 2 ಅಂತ ಕರೀತಾರೆ. ಏನಂದ್ರೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ವಿವಿಧ ಜಾತಿಗಳು ಮತ್ತು ಸಮುದಾಯಗಳ ಜನರ ಪ್ರಮಾಣ ಅಂತ ಕರೀತಾರೆ. ಅಂದ್ರೆ ಏನು, ಈಗ ಮೈಸೂರು ರಾಜ್ಯ ಸರ್ಕಾರದಲ್ಲಿ ಯಾವ ಜನಾಂಗ ಅಥವಾ ಯಾವ ಜಾತಿ ಎಷ್ಟು ಪರ್ಸೆಂಟೇಜ್ ಅವರೊಂದು ಸಮುದಾಯ ಕೆಲಸ ಮಾಡ್ತಾ ಇದೆ, ಹೌದಾ. ಅದ್ರ ಮೇಲೆ ಯಾರಾದ್ರೂ ಕೂಡ ತುಂಬಾ ಲೋ ರಿಪ್ರೆಸೆಂಟೇಷನ್ ಇದ್ರೆ ಅವರನ್ನು ಕೂಡ ಏನ್ ಮಾಡ್ತಾರೆ ಆಕ್ಚುಲಿ ಇವರು ಹಿಂದುಳಿದವರು ಅಥವಾ ಬ್ಯಾಕ್ವರ್ಡ್ಸ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಅವರು 2 ಮಾನದಂಡಗಳ ಮುಖಾಂತರ ಒಂದು ಸಮುದಾಯವನ್ನ ಒಂದು ಜಾತಿಯನ್ನ ಹಿಂದುಳಿದಿರುವಿಕೆ ಅಂತೇಳಿ ಪರಿಗಣನೆ ಮಾಡ್ಕೊಳ್ಳೋಕೆ 2 ಕ್ರೈಟೀರಿಯಾಗಳನ್ನು ಅವರು ಇಟ್ಕೊಂಡಿರ್ತಾರೆ. ಓಕೆ. ಸೊ ಹಾಗಾದ್ರೆ ಅವ್ರು ಏನು ಶಿಫಾರಸುಗಳನ್ನ ಸರ್ಕಾರಕ್ಕೆ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಶಿಫಾರಸುಗಳ ಸಮಿತಿಯ ಶಿಫಾರಸುಗಳು ಅಥವಾ ಕಮಿಟೀಸ್ ರೆಕಮೆಂಡೇಶನ್ ಕರಿತೀವಿ. ನೋಡಿ ಫಸ್ಟ್ ರೆಕಮೆಂಡೇಶನ್ ಏನಂತಂದ್ರೆ ಅವರು 7 ವರ್ಷದ ಅವಧಿಗೆ ಉನ್ನತ ನೇಮಕಾತಿಗಳಲ್ಲಿ ಅರ್ಧದಷ್ಟು ಮತ್ತು ಅಧೀನ ನೇಮಕಾತಿಗಳಲ್ಲಿ 3/2 ಹಿಂದುಳಿದ ಸಮುದಾಯಗಳಿಗೆ ಅವರು ಏನ್ ಮಾಡಬೇಕಾಗುತ್ತೆ, ಅವಕಾಶ ಕೊಡ್ಬೇಕಂತ ಹೇಳ್ತಾ ಹೋಗ್ತಾರೆ. ನೋಡಿ ಅಂದ್ರೆ ದ ಪೀರಿಯಡ್ ಆಫ್ 7 years ಅಂದ್ರೆ ಸುಮಾರು 7 ವರ್ಷಗಳ ಕಾಲ ಆಫ್ ದಿ ಹೈಯರ್ ಅಪಾಯಿಂಟ್ಮೆಂಟ್ಸ್ ಅಂದ್ರೆ ಉನ್ನತ ಹುದ್ದೆಗಳಿದೆಯಲ್ಲ ಅದರಲ್ಲಿ 50% ಅವರಿಗೆ ಅವಕಾಶ ಕೊಡಬೇಕು. ಜೊತೆಗೆ ಏನು ಸಬಾರ್ಡಿನೇಟ್ ಅಥವಾ ಅಧೀನ ಉದ್ಯೋಗಗಳಿದೆಯಲ್ಲ ಅದರಲ್ಲಿ ಅಟ್ಲೀಸ್ಟ್ 2/3 ಒಂದು ರಿಸರ್ವೇಶನ್ ಅನ್ನ ಅವ್ರಿಗೆ ಕೊಡ್ಬೇಕಂತ ಹೇಳ್ತಾರೆ ಹೋಗುತ್ತೆ. ಸೊ ಯಾರಿಗೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ. ದಿಸ್ ಇಸ್ ದ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರೆಕಮೆಂಡೇಶನ್ ಆಫ್ ದ ಮಿಲ್ಲರ್ ಕಮಿಟಿ ಅಂತ ಕರಿತೀವಿ ರಿಗಾರ್ಡಿಂಗ್ ದ ಬ್ಯಾಕ್ವರ್ಡ್ ಕ್ಲಾಸ್ಗೋಸ್ಕರ. ಅದೇ ರೀತಿ ಎರಡನೇ ಒಂದು ಶಿಫಾರಸು ನೋಡ್ತಾ ನೋಡಿ, ಇಲ್ಲಿ ನೋಡಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಈಚ್ ಡಿಸ್ಟ್ರಿಕ್ಟ್ ಆಸ್ ಎನ್ ಇನ್ಸ್ಟಿಟ್ಯೂಷನ್ ಲೈಕ್ ದ ಸೆಂಟ್ರಲ್ ಪಂಚಮ ಇನ್ಸ್ಟಿಟ್ಯೂಟ್ ಇನ್ ಮೈಸೂರು ಅಂತ ಕರೀತಾರೆ. ನೋಡಿ ಅಂದ್ರೆ ಏನು ಈ ಒಂದು ಹಿಂದುಳಿದವರು ಇರುತ್ತಲ್ಲ ಅವರಿಗೆ ಸಾಮಾನ್ಯ ಮತ್ತು ಕೈಗಾರಿಕಾ ಶಿಕ್ಷಣಕ್ಕಾಗಿ ವಸತಿ ಮತ್ತು ವಿಶೇಷ ಸೌಲಭ್ಯದೊಂದಿಗೆ ಅವರಿಗೆ ಒಂದು ಮೈಸೂರಿನ ಕೇಂದ್ರ ಪಂಚಮ ಸಂಸ್ಥೆಗಳನ್ನ ಅವ್ರಿಗೋಸ್ಕರ ಸ್ಥಾಪನೆ ಮಾಡ್ಬೇಕಂತ ಏನ್ ಮಾಡ್ತಾರೆ ತಮ್ಮ ಒಂದು ಸಮಿತಿಯ ಶಿಫಾರಸಿನಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಅಂದ್ರೆ ಈ ಸೆಂಟ್ರಲ್ ಪಂಚಮ ಇನ್ಸ್ಟಿಟ್ಯೂಟ್ ಅಂತಂದ್ರೆ ಒಂಥರ ITI ಕಾಲೇಜ್ ಇದ್ದಂಗೆ, ಅವ್ರಿಗೆ ಸಾಮಾನ್ಯ ಮತ್ತು ಕೈಗಾರಿಕಾ ಶಿಕ್ಷಣ ಜೊತೆಗೆ ಅಲ್ಲಿ ಅವರಿಗೆ ವಸತಿ ಮತ್ತೆ ವಿಶೇಷ ಸೌಲಭ್ಯ ಕೊಡುವಂಥದ್ದು ಈ ಒಂದು ಇನ್ಸ್ಟಿಟ್ಯೂಟ್ ಅಥವಾ ಸಂಸ್ಥೆಯ ಉದ್ದೇಶ ಆಗಿರುತ್ತೆ. ಓಕೆ. ಒಂಥರ ಹಾಸ್ಟೆಲ್ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ತರ. ಮತ್ತೆ ಇನ್ನು ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಏನು ಒಂದು ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ರಲ್ಲ, ಈಗ ಅದು 1 ಲಕ್ಷ ಕೊಡ್ತಾ ಇದ್ದೀರಿ, ಹಾಗಾಗಿ ಅಷ್ಟು ಸಾಕಾಗಲ್ಲ, ಅದನ್ನ 2 ಲಕ್ಷ ಮಾಡ್ರಿ ಅಂತ ಹೇಳ್ತಾರೆ, ಹೌದಾ. ಅದನ್ನ 1 ಲಕ್ಷದಿಂದ 2 ಲಕ್ಷಕ್ಕೆ ಒಂದು ವಿದ್ಯಾರ್ಥಿ ವೇತನವನ್ನ ಜಾಸ್ತಿ ಮಾಡ್ರಿ ಅಂತ ಹೇಳ್ತಾರೆ. ಜೊತೆಗೆ ನೋಡಿ ಯಾರೆಲ್ಲ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ತರಗತಿ ಮತ್ತೆ ಪ್ರೌಢಶಾಲೆಗಳು ಮತ್ತು ಮಾಧ್ಯಮಿಕ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗಾಗಿ ನೀಡುವಂತ ಏನು 1 ಲಕ್ಷ ರೂಪಾಯಿ ಇದೆಯಲ್ಲ ಅದರಲ್ಲಿ ಅಟ್ಲೀಸ್ಟ್ 85,000 ರೂಪಾಯಿ ಅಮೌಂಟ್ ಸಾಕಾಗಿಲ್ಲ, ಅದನ್ನ ನೀವು ಡಬಲ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟ್ 1 ಲಕ್ಷದಿಂದ 2 ಲಕ್ಷ ಕೊಡ್ಬೇಕು ಅನ್ನೋದು ಏನ್ ಮಾಡ್ತಾರೆ ಅಂದ್ರೆ ಸ್ಕಾಲರ್ಶಿಪ್ ಅನ್ನ ಇನ್ಕ್ರೀಸ್ ಮಾಡೋಕೆ ಸರ್ಕಾರಕ್ಕೆ ರೆಕಮೆಂಡೇಶನ್ ಕೊಡ್ತಾರೆ. ಸೊ ಮೇಲೆ ನೋಡಿ 1 ಅಥವಾ 2
ಶಿಕ್ಷಣ ಅಧಿಕಾರಿಗಳು ಮತ್ತು ಪ್ರಮುಖ ಸಮುದಾಯಗಳನ್ನ ಪ್ರತಿನಿಧಿಸುವಂತ ಅಧಿಕಾರಿಗಳಲ್ಲದವರನ್ನ ಒಳಗೊಂಡ ಒಂದೇನಂದ್ರೆ ಸೊ ಪ್ರಾತಿನಿಧಿಕ ಉಪಸಭೆಗಳು ಸಮಿತಿ ಅಂತ ಕರೀತಾರೆ. ಅಂದ್ರೆ ಸೊ ರಿಪ್ರೆಸೆಂಟೇಟಿವ್ ಸಬ್ ಕಮಿಟಿಗಳನ್ನ ಮಾಡ್ಕೋದ್ರ ಮುಖಾಂತರ ಏನಂದ್ರೆ ಆಕ್ಚುಲಿ ಸೊ ವಿಶೇಷವಾಗಿ ವಿದ್ಯಾರ್ಥಿ ವೇತನಕ್ಕಾಗಿ ಮಾತ್ರವಲ್ಲದೆ ವಿಶ್ವವಿದ್ಯಾಲಯ ಸೇರಿದಂತೆ ಶಿಕ್ಷಣದ ಎಲ್ಲ ಶ್ರೇಣಿಗಳಲ್ಲಿ ಕೂಡ ಸಾಮಾನ್ಯ ವಿದ್ಯಾರ್ಥಿ ವೇತನ ಮತ್ತು ಉಚಿತ ವಿದ್ಯಾರ್ಥಿತ್ವವನ್ನು ಮಂಜೂರು ಮಾಡೋಕ್ಕೆ ಆಕ್ಚುಲಿ ಈ ಒಂದು ಸಮಿತಿಗಳು ಅವರಿಗೆ ಬೆಂಬಲ ಒಂದಿನದವರೆಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ದ ಪ್ರಾತಿನಿಧಿಕ ಉಪಸಮಿತಿಗಳು ಅಥವಾ ನಾವು ರಿಪ್ರೆಸೆಂಟೇಟಿವ್ ಸಬ್ ಕಮಿಟಿ ಅಂತ ಕರೀತಾರೆ. ಓಕೆ, ಸೊ ಮತ್ತೆ ನೋಡಿ ಮುಂದಿನ 5 ವರ್ಷಗಳು ಏನ್ ನೋಡ್ಬೇಕಂದ್ರೆ ಅಸ್ತಿತ್ವದಲ್ಲಿರುವಂತ ಭಾರತೀಯ ಮತ್ತು ವಿದೇಶಿ ವಿದ್ಯಾರ್ಥಿ ವೇತನ ಸಂಖ್ಯೆಯಲ್ಲಿ ಅಂತಂದ್ರೆ ಆಕ್ಚುಲಿ ಅವ್ರಿಗೆ ಸುಮಾರು 2/3 ರಷ್ಟು ಏನ್ ಮಾಡ್ಬೇಕಂದ್ರೆ ಆ ಒಂದು ಏನು ವಿದ್ಯಾರ್ಥಿ ವೇತನ ಇದೆಯಲ್ಲ ಅದನ್ನ ಹಿಂದುಳಿದ ವರ್ಗಗಳಿಗೆ ಕೊಡ್ಬೇಕಂತ ಮೀಸಲಿಡಬೇಕಂತ ಏನ್ ಮಾಡ್ತಾರೆ ಒಂದು ಶಿಫಾರಸನ್ನ ಮಾಡ್ತಾ ಹೋಗ್ತಾರೆ. ಅದು ವಿಶೇಷವಾಗಿ ಭಾರತದರಾಗಿರ್ಬೋದು, ವಿದೇಶಿ ಅಂದ್ರೆ ಇಂಡಿಯಾದಲ್ಲಿ ಓದೋರಾಗಿರ್ಬೋದು ಅಥವಾ ಔಟ್ಸೈಡ್ ಫಾರಿನ್ ಓದೋರು ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ಅವ್ರು ಕೊಡುವಂತ ಏನು ವಿದ್ಯಾರ್ಥಿ ವೇತನ ಇದೆಯಲ್ಲ ಅದರ 2/3 ಅನ್ನು ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಟೂಡೆಂಟ್ಸ್ ಗಳಿಗೆ ಕೊಡಬೇಕಂತ ಒಂದು ಶಿಫಾರಸನ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣವನ್ನು ಅಂದ್ರೆ ಸುಮಾರು ನೋಡಿ 50% ಕಡಿಮೆ ಇಲ್ಲದವರಿಗೆ ಏನಂತಂದ್ರೆ ಆಕ್ಚುಲಿ ಈ ಒಂದು ಹಾಸ್ಟೆಲ್ ಸರ್ಕಾರ ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಅವರಿಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಡಬೇಕಂತ ಹೇಳ್ತಾ ಹೋಗ್ತಾರೆ. ಹೌದಾ, ಅದೇ ರೀತಿ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳ ವಿಷಯದಲ್ಲಿ ಸೇವೆಗೆ ಪ್ರವೇಶಿಸಲು ವಯಸ್ಸಿನ ಮಿತಿಯನ್ನ 25ರಿಂದ 28 ವರ್ಷ ಹೆಚ್ಚಿಸಬೇಕಂತ ಹೇಳ್ತಾರೆ. ನೋಡಿ ಅವಾಗೆಲ್ಲ ನಿಮ್ಗೆಲ್ಲ ಗೊತ್ತಿರುವಂತೆ ಆ ಟೈಮಲ್ಲಿ 19 ವರ್ಷನೇ ಅವ್ರಿಗೆ ಒಂದು ಲಾಸ್ಟ್ ಏಜ್ ಆಗಿತ್ತು. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನೋಡಿ ಅವಾಗ ಎಷ್ಟಿತ್ತು 25 ಇಯರ್ಸ್ ಇತ್ತಲ್ಲ ಅದನ್ನ ಸೊ ಯಾರೆಲ್ಲ ಬ್ಯಾಕ್ವರ್ಡ್ಸ್ ಇರ್ತಾರೆ ಅವ್ರಿಗೆ ಕೂಡ ಏನಾದ್ರೆ ಜಾಬ್ ಕಾಂಪಿಟೇಟಿವ್ ಎಕ್ಸಾಮ್ ಬರ್ಬೇಕು ಅನ್ಕೊಂಡಿರೋರಿಗೆ 25ರಿಂದ 28 ವರ್ಷವರೆಗೆ ಅವ್ರಿಗೆ ಒಂದು ಏಜ್ ನ ಸಡಲಿಕೆ ಮಾಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ಶಿಫಾರಸು ಮುಖಾಂತರ. ಎಸ್, ಇನ್ನು ಯಾರೆಲ್ಲ ಮಿಡಲ್ ಸ್ಕೂಲ್ ಓದಿರುವಂತ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿರಲ್ಲ ಅವ್ರಿಗೆ ಯಾವುದೇ ರೀತಿಯ ಈ ಮಿಡಲ್ ಶಾಲೆಗಳಲ್ಲಿ ಅಥವಾ ಮಾಧ್ಯಮಿಕ ಶಾಲೆಗಳಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಶುಲ್ಕಗಳನ್ನ ತಗೊಳ್ಳುವ ಆಗಿಲ್ಲ. ನೋ ಫೀಸ್ ಫಾರ್ ದ SC and ST ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಅಂದ್ರೆ SC ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮಾಧ್ಯಮಿಕ ಶಾಲೆಗಳಲ್ಲಿ ಯಾವುದೇ ರೀತಿಯ ಅವರಿಗೆ ಶುಲ್ಕ ಇರಂಗಿಲ್ಲ ಅಥವಾ ಫೀಸ್ ಇರಂಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ನೋಡಿ ಮತ್ತೆ ಮುನ್ಸಿಪ್ ಎಕ್ಸಾಮ್ ಪರೀಕ್ಷೆ ಸೇರಿದಂತೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ರದ್ದು ಮಾಡಬೇಕು ನೀವು. ಜೊತೆಗೆ ಇದು ಆಗುವವರೆಗೆ ಏನಂತಂದ್ರೆ ಉನ್ನತ ಶ್ರೇಣಿಗಳಲ್ಲಿ ಹೆಚ್ಚಿನ ಸಂಖ್ಯೆ ನೇಮಕಾತಿಗಳನ್ನ ನೀವು ಹಿಂದುಳಿದ ಸಮುದಾಯಗಳ ಸದಸ್ಯರಿಗೆ ಅವರಿಗೆ ನಾಮನಿರ್ದೇಶನ ಅಥವಾ ನಾಮಿನೇಷನ್ ಮುಖಾಂತರ ಅವರಿಗೆ ಅವಕಾಶ ಕೊಡಬೇಕಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಎಕ್ಸಾಮ್ ರದ್ದು ಮಾಡ್ಕೊಂಡು ಮಾಡ್ತಾರೆ ನೀವು ಡೈರೆಕ್ಟ್ ಆಗಿ ನಾಮಿನೇಷನ್ ಮುಖಾಂತರ ಅವರಿಗೆ ಒಂದು ಹುದ್ದೆಗಳನ್ನು ಕೊಡಬೇಕಂತ ಒಂದು ಶಿಫಾರಸನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋ ಏಡ್ ಟು ಸ್ಕೂಲ್ಸ್ ವಿಚ್ ರಿಜೆಕ್ಟ್ ಅಡ್ಮಿಷನ್ ಟು ದ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ಶಾಲೆಗಳು ಇರ್ತಾವಲ್ಲ ಅವುಗಳು ಏನಾದ್ರೂ ಕೂಡ ಹಿಂದುಳಿದ ಜಾತಿಗಳ ಒಬ್ಬ ವಿದ್ಯಾರ್ಥಿಗಳನ್ನ ಪ್ರವೇಶವನ್ನ ನಿರಾಕರಣೆ ಮಾಡಿದ್ರೆ ಆ ಶಾಲೆಗಳಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಏನು ನೆರವು ಸಿಗಂಗಿಲ್ಲ. ದೇರ್ ಇಸ್ ನೋ ಏಡ್, ಹೌದಾ, ಟು ರಿಜೆಕ್ಟಿಂಗ್ ದ ಅಡ್ಮಿಷನ್ ಟು ದ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರೀತಾರೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ರೆಕಮೆಂಡೇಶನ್ ಕರಿಬಹುದು. ಜೊತೆಗೆ ನೋಡಿ ಏನಂದ್ರೆ ಇಷ್ಟೆಲ್ಲ ರೆಕಮೆಂಡೇಶನ್ ಕೊಟ್ಟಿರಲ್ಲ ಅದೇನ್ ಮಾಡ್ತಾರೆ 1921 ಒಂದು ಆರ್ಡರ್ ಮುಖಾಂತರ ಇವೆಲ್ಲವನ್ನು ಕೂಡ ಕಾರ್ಯಗೊಳಿಸಕ್ಕೆ ಆರ್ಡರ್ನ ಪಾಸ್ ಮಾಡ್ತಾ ಹೋಗ್ತಾರೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ರೆಕಮೆಂಡೇಶನ್ ಆಫ್ ದ ಮಿಲ್ಲರ್ ಕಮಿಟಿ ಅಂತ ಕರಿತೀವಿ ಅಥವಾ ಮಿಲ್ಲರ್ ಸಮಿತಿ ಅಂತ ಕರೀತಾರೆ. ಎಸ್, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕಮಿಟಿ ಅಂತ ಕರಿಬಹುದು. ಅದು ನಾಗನಗೌಡ ಸಮಿತಿ ಅಂತ ಕರಿತೀವಿ. ನಾಗನಗೌಡ ಸಮಿತಿ ಅಂತ ಕರೀತಾರೆ. ಇದು ಏನು ನೋಡಿ ನಮ್ಗೆ ಏನು ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಥವಾ ಏಕೀಕರಣ ನಂತರ ಅಂದ್ರೆ ಏನು ಇದಾಗತ್ತಲ್ವಾ 1956ರಲ್ಲಿ. ಸೊ ಅವಾಗ ಏನ್ ಮಾಡ್ತಾರೆ ಆಕ್ಚುಲಿ ಮೈಸೂರು ಸರ್ಕಾರ ಮಾಡ್ತಂದ್ರೆ ಹಿಂದುಳಿದ ವರ್ಗಗಳ ಒಂದು ಜನರನ್ನ ನಿರ್ಧರಿಸಲು ಕೆಲವೊಂದು ಮಾನದಂಡಗಳನ್ನ ಅಥವಾ ಇಂಡಿಕೇಟರ್ಸ್ ಅನ್ನ ಸೂಚಿಸಕ್ಕೆ ಏನ್ ಮಾಡುತ್ತೆ ಒಂದು ಕಮಿಟಿಯನ್ನ ರಚನೆ ಮಾಡ್ತಾ ಹೋಗುತ್ತೆ. ಅದು ನಾವು ಏನಂತ ಕರಿತೀವಿ ಮೈಸೂರು ಹಿಂದುಳಿದ ವರ್ಗಗಳ ಸಮಿತಿ ಅಂತ ಕರೀತಾರೆ. ಇದಾಗಿದ್ದು 1960ರಲ್ಲಿ ಈ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಅದರ ಅಧ್ಯಕ್ಷರಾಗಿರುವಂತದ್ದು ಯಾರಂತಂದ್ರೆ ನಾಗನಗೌಡ. ಹಾಗಾಗಿ ಇದನ್ನ ನಾವು ನಾಗನಗೌಡ ಸಮಿತಿ ಅಂತ ಕರೀತಾರೆ. ಇದು ರಚನೆ ಆಗಿದ್ದಾಗ 1960ರಲ್ಲಿ ಕರಿತೀವಿ. ಇದೇನಂತಂದ್ರೆ ಮೈಸೂರು ಹಿಂದುಳಿದ ವರ್ಗಗಳ ಸಮಿತಿ ಅಂತ ಕೂಡ ಕರೀತಾರೆ. ಓಕೆ, ಸೊ ಈ ಒಂದು ಸಮಿತಿ ಇದೆಯಲ್ಲ ಇದೇನ್ ಮಾಡುತ್ತೆ 1961ಕ್ಕೆ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಇಷ್ಟು ಗೊತ್ತಿರಬೇಕಾಗುತ್ತೆ. ಸೊ ಇದರ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ ಇದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಕರಿತೀವಿ. ಅದು ಇಂಗ್ಲಿಷ್ ನಾವು ಸೋಷಿಯಲ್ ಎಜುಕೇಶನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಈ ಎಂಬ ಪದದೊಳಗೆ ಹೆಚ್ಚಿನ ಸಂಖ್ಯೆಯ ಜಾತಿಗಳು ಮತ್ತು ಜನರ ಗುಂಪುಗಳನ್ನ ಒಳಗೊಂಡಿದೆ ಅಂತ ಏನ್ ಮಾಡುತ್ತೆ ಒಂದು ಟರ್ಮ್ ಅನ್ನ ಕಾಯಿನ್ ಮಾಡ್ತಾ ಹೋಗ್ತಾರೆ. ಹೌದಾ, ಸೋಷಿಯಲಿ ಮತ್ತೆ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಅದರೊಳಗೆ ಏನಂದ್ರೆ ಸೊ ಸಾಕಷ್ಟು ಏನ್ ಜಾತಿಗಳಿದೆಯಲ್ಲ ಅವುಗಳನ್ನ ಜನರ ಗುಂಪುಗಳು ಏನ್ ಮಾಡ್ತಿದ್ವು ಹಿಂದುಳಿದ ವರ್ಗಗಳು ಅಂತ ಹೇಳಿ ಗೊತ್ತೇ ಮಾಡ್ತಾ ಹೋಗುತ್ತೆ. ಜೊತೆಗೆ ಮತ್ತೆ ಇಲ್ಲಿ ಏನು ಬ್ಯಾಕ್ವರ್ಡ್ನೆಸ್ ಅಂತ ಇದೆಯಲ್ಲ ಅಥವಾ ಏನು ಹಿಂದುಳಿದಿರ್ಬೇಕಂತ ಇದೆಯಲ್ಲ ಇದಕ್ಕೆ ಏನು ಮಾನದಂಡ ಅಂತಂದ್ರೆ ಅವರು ಜಾತಿನೇ ಮಾನದಂಡ ಅಂತ ಹೇಳ್ತಾರೆ. ಕ್ಯಾಸ್ಟ್ ಈಸ್ ದ ಕ್ರೈಟೀರಿಯಾ ಫಾರ್ ದ ಬ್ಯಾಕ್ವರ್ಡ್ನೆಸ್ ಅಂತ ಕರೀತಾರೆ. ನೋಡಿ ನಮಗೆ ಸಾಮಾನ್ಯವಾಗಿ ಬ್ಯಾಕ್ವರ್ಡ್ನೆಸ್ ಏನ್ ರೀಸನ್ ಆಗಿರ್ಬೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ರ ಎಜುಕೇಶನ್ ಸ್ಟೇಟಸ್ ಆಗಿರ್ಬೋದು
ಹೌದಾ, ಅವರ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಆಗಿರ್ಬೋದು, ಎಕನಾಮಿಕ್ ಸ್ಟೇಟಸ್ ಆಗಿರ್ಬೋದು. ಬಟ್ ಇವ್ರು ಏನ್ ಹೇಳ್ತಾರೆ ಇಲ್ಲ, ಯಾವುದೇ ಒಬ್ಬ ನಮ್ಮ ಒಂದು ರಾಜ್ಯದಲ್ಲಿ ಹಿಂದುಳಿದಿರುವಂತ ವ್ಯಕ್ತಿ ಇದಲ್ಲ, ಆತಗೆ ಏನ್ ಕಾರಣಪ್ಪ ಅಂತಂದ್ರೆ ಬಿಕಾಸ್ ಆಫ್ ದ ರೀಸನ್ ಈಸ್ ಜಾತಿನೇ ಕಾರಣ ಅಂತ ಹೇಳ್ತಾರೆ. ಅದೇ ಒಂದು ಮಾನದಂಡ ಅಂತ ಹೇಳ್ತಾ ಹೋಗ್ತಾರೆ, ಅದು ನಾಗನಗೌಡ ಕಮಿಟಿ ಅಂತ ಹೇಳ್ತೀವಿ ನಾವು, ರೈಟ್. ಸೊ ನೋಡಿ, ಅವರು ಕೆಲವೊಂದು ಕ್ರೈಟೀರಿಯಾಗಳನ್ನ ಕೊಡ್ತಾ ಹೋಗ್ತಾರೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಪ್ರೌಢಶಾಲೆಯಲ್ಲಿ ಶೇಕಡಾವಾರು ವಿದ್ಯಾರ್ಥಿಗಳು ಪ್ರೌಢಶಾಲಾ ದಾಖಲಾತಿಯನ್ನ ಅಥವಾ ಹೈಸ್ಕೂಲ್ ಎನ್ರೋಲ್ಮೆಂಟ್ ಅಂತ ಕರಿತೀವಲ್ಲ, ಅದರ ಮೇಲೆ ಸಮಿತಿಯು ಹಿಂದುಳಿದಿರುವಿಕೆಯ ದೃಷ್ಟಿಕೋನವನ್ನ ಸ್ಥಾಪಿಸಿ ಅಂತ ಹೇಳ್ತಾರೆ. ನೋಡಿ, ಅಂದ್ರೆ ನಮಗೆ ನಾವು ಆಗ್ಲೇ ಹೇಳಿದಂಗೆ ಎಜುಕೇಶನಲ್ ಬ್ಯಾಕ್ವರ್ಡ್ಸ್ ಅಂದ್ರೆ ಏನಂತ ಕರೀತಾರೆ ಅಂದ್ರೆ, ಯಾರೆಲ್ಲ ಈ ಪ್ರೌಢಶಾಲೆಯಲ್ಲಿ ಜಾಸ್ತಿ ಜನ ಒಂದು ಸಮುದಾಯದಿಂದ ಜಾಸ್ತಿ ಅಡ್ಮಿಷನ್ಸ್ ಆಗಿರ್ತಾರೆ, ಕಡಿಮೆ ಅಡ್ಮಿಷನ್ ಆಗಿರ್ತಾರೆ, ಅದರ ಮುಖಾಂತರ ಏನ್ ಮಾಡ್ತಾರೆ, ಆಕ್ಚುಲಿ ಒಂದು ಹಿಂದುಳಿದಿರುವಿಕೆಯನ್ನ ಬ್ಯಾಕ್ವರ್ಡ್ನೆಸ್ ಅನ್ನ ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ. ಜೊತೆಗೆ ದಾಖಲಾತಿಯು ರಾಜ್ಯದ ಅಂಕಿ ಅಂಶಕ್ಕಿಂತ ಕಡಿಮೆ ಇರುವ, ಅಂದ್ರೆ ಪ್ರತಿ 1000ಕ್ಕೆ 6.9 ರಷ್ಟಿರುವ ಎಲ್ಲರನ್ನ ಶೈಕ್ಷಣಿಕವಾಗಿ ಹಿಂದುಳಿದವರೆಂದು ಏನ್ ಮಾಡ್ತಾರೆ, ಇವರು ಗುರುತಿಸುತ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ. ಇಲ್ಲಿ ನೋಡಿ, ನಮಗೆ ದಟ್ ಇಸ್ ಟಾಕ್ಸ್ ಅಬೌಟ್ ದ ಎಜುಕೇಶನಲ್ ಬ್ಯಾಕ್ವರ್ಡ್ಸ್ ಅಂತ ಕರಿತೀವಿ ನಾವು. ಅಂದ್ರೆ 1000 ಏನು ಸ್ಟೂಡೆಂಟ್ಸ್ ಇದಾರಲ್ಲ, ಅದರಲ್ಲಿ 6.9% ಏನಂತಾರೆ, ಆಕ್ಚುಲಿ ಏನಂತಾರೆ ಅಂದ್ರೆ ಅವರು, ಸೊ ಅವರು ಹಿಂದುಳಿದವರು ಅಂತ ಹೇಳ್ತಾ ಹೋಗ್ತಾರೆ. ಸೊ ಹೌದಾ, ಅದು ಶೈಕ್ಷಣಿಕವಾಗಿ ಹಿಂದುಳಿದ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ನೋಡಿ, ಸರಕಾರಿ ಸೇವೆಗಳಲ್ಲಿ ಪ್ರಾತಿನಿಧ್ಯವಿಲ್ಲದಿರುವುದು, ಅಂದ್ರೆ ದೇರ್ ಇಸ್ ನೋ ರಿಪ್ರೆಸೆಂಟೇಷನ್ ಇನ್ ದ ಗವರ್ಮೆಂಟ್ ಸರ್ವಿಸ್ ಅಂತ ಕರಿತೀವಿ. ಅಂದ್ರೆ ಒಂದು ಸಮುದಾಯವು ತನ್ನ ಜನಸಂಖ್ಯೆಯ ಶೇಕಡಾವಾರು ಅನುಪಾತದಲ್ಲಿ ಸರಕಾರಿ ಸೇವೆಗಳಲ್ಲಿ ಪ್ರಾತಿನಿಧ್ಯವನ್ನ ಹೊಂದಿಲ್ಲದಿದ್ದರೆ ಆ ಸಮುದಾಯವನ್ನ ಸರಕಾರಿ ಸೇವೆಯಲ್ಲಿ ಅಸಮರ್ಪಕ ಅಂತ ಕರಿತೀವಿ, ಅದರ ಇನ್ ಅಡಕ್ವೇಟ್ ರಿಪ್ರೆಸೆಂಟೇಷನ್ ಕರಿತೇವೆ ಅಂತ ಹೇಳ್ತೀವಿ ಈ ಒಂದು ರಿಪೋರ್ಟ್ ಶಿಫಾರಸ್ ಪ್ರಕಾರ. ಅದೇ ರೀತಿ ಸಾಮಾಜಿಕವಾಗಿ ಹಿಂದುಳಿದವರು ಅಂದ್ರೆ ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಸಾಮಾಜಿಕವಾಗಿ ಹಿಂದುಳಿದವರನ್ನ ನಿರ್ಣಯಿಸಕ್ಕೆ ಏಕೈಕ ಪ್ರಾಯೋಗಿಕ ವಿಧಾನವೆಂದರೆ ಸಮಾಜದಲ್ಲಿ ಒಂದು ಸಮುದಾಯವು ಹೊಂದಿರುವ ಸ್ಥಾನಮಾನ. ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ. ಈಗ ನೋಡಿ, ಒಂದು ವ್ಯಕ್ತಿಗೆ ಸೋಷಿಯಲ್ ಸ್ಟೇಟಸ್ ಯಾವ ರೀತಿ ಇರುತ್ತೆ ಅದರ ಪ್ರಕಾರ ಅವನು ಆ ಒಂದು ಸಮಾಜದಲ್ಲಿ ಬೆಳೀತಾ ಹೋಗ್ತಾನೆ. ಹಾಗಾಗಿ ಇವ್ರು ಏನಂದ್ರೆ ಸಾಮಾಜಿಕ ಅಥವಾ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂದ್ರೆ ಮೇನ್ ಅಂತಂದ್ರೆ ಆಕ್ಚುಲಿ ಅವರ ಒಂದು ಸೋಷಿಯಲ್ ಸ್ಟೇಟಸ್ ಇದೆಯಲ್ಲ, ಅದರ ಮುಖಾಂತರ ನಾವು ಅವರ ಒಂದು ಸಾಮಾಜಿಕ ಹಿಂದುಳಿಯುವಿಕೆಯನ್ನ ನಿರ್ಧಾರ ಮಾಡಬಹುದು ಅಂತ ಹೇಳ್ತಾ ಹೋಗ್ತಾರೆ. ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಫ್ ದಿ ನಾಗನಗೌಡ ಕಮಿಟಿ ಅಂತ ಕರಿತೀವಿ. ಜೊತೆಗೆ ಇವ್ರು ಏನ್ ಮಾಡ್ತಾರೆ ನೋಡಿ ಅಂದ್ರೆ 1941 ಓಕೆ 1941 ಜನಗಣತಿಯ ಹಳೆಯ ಮೈಸೂರು ಅಂಕಿಅಂಶಗಳನ್ನು ಏನ್ ಮಾಡ್ತಾರೆ ಅದನ್ನ ಎಲ್ಲ ಜಾತಿಗಳ ಸಮುದಾಯಗಳನ್ನ ಅಳವಡಿಸಿಕೊಡ್ತಾರೆ. ಇಲ್ಲಿ ಅಂದ್ರೆ ನೋಡಿ, ರಾಜ್ಯದ ಸಾಕ್ಷರತಾ ಪ್ರಮಾಣ ಇದೆಯಲ್ಲ ನೋಡಿ, 1941 ಏನು ಲಿಟ್ರೇಸಿ ರೇಟ್ ಆಫ್ ಮೈಸೂರು ಎಷ್ಟಿತ್ತು ಅಂದ್ರೆ ನೋಡಿ, ಜಸ್ಟ್ 13% ಇತ್ತು, 13% ಇತ್ತು. ಅದು 1951 ಏನಾಗುತ್ತೆ 19.2% ಆಗುತ್ತೆ. ಸೊ ಪ್ರತಿ ಗುಂಪಿನ ಅಂಕಿಅಂಶಗಳನ್ನ 35 ಗುಂಪುಗಳ ಎಲ್ಲಾ ಗುಂಪುಗಳಲ್ಲಿ ದಶಕದ ಪ್ರಗತಿ ಅಥವಾ ಡಿಕೆಡಲ್ ಗ್ರೋತ್ ಅಂತ ಏನ್ ಮಾಡ್ತಾರೆ, ಅದರ ಮುಖಾಂತರ ಏನಂದ್ರೆ ಆಕ್ಚುಲಿ ಇವರು ಒಂದು ಲೆಕ್ಕ ಹಾಕುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಸೇವೆಗಳಲ್ಲಿ ಮೀಸಲಾತಿಗಾಗಿ ಹಿಂದುಳಿದ ಸಮುದಾಯಗಳ ಒಂದು ಗುಂಪನ್ನ ಮತ್ತು ಶೈಕ್ಷಣಿಕ ರಿಯಾಯಿತಿಗಳನ್ನ ಮಂಜೂರು ಮಾಡಲು ಮತ್ತೊಂದು ಗುಂಪನ್ನ ಏನಂದ್ರೆ ಇವರು ರಚನೆ ಮಾಡ್ತಾರೆ, ಅಂದ್ರೆ ಸಪರೇಟ್ ಮಾಡ್ತಾರೆ. ಅಂದ್ರೆ ಶೈಕ್ಷಣಿಕವಾಗಿ ಬೇರೆ, ಮೀಸಲಾತಿ ಬೇರೆ, ಅದೇ ರೀತಿ ಒಂದೇನಂತ ಕರಿತೀವಿ ಅಂದ್ರೆ ಹಿಂದುಳಿದ ಸಮುದಾಯಗಳ ಬಗ್ಗೆ ಇದು ಮಾಡ್ತಾ ಹೋಗ್ತಾರೆ, ಅಂದ್ರೆ ಸಪರೇಟ್ ಆಗಿ ಇದು ಮಾಡ್ತಾ ಹೋಗುತ್ತೆ. ಜೊತೆಗೆ ನೋಡಿ, ತಾಂತ್ರಿಕ ಮತ್ತು ವೃತ್ತಿಪರ ಸಂಸ್ಥೆಗಳು ಅಂದ್ರೆ ತಾಂತ್ರಿಕ ಅಂತ ಗೊತ್ತು ನಮಗೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಅವುಗಳು ನಾವು ತಾಂತ್ರಿಕ ಇದಂತ ಸಂಸ್ಥೆ ಅಂತ ಕರಿತೀವಿ. ಅದೇ ರೀತಿ ವೃತ್ತಿಪರ ಅಂದ್ರೆ ಡಾಕ್ಟರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು. ಓಕೆ, ಅವ್ರಿಗೆ ಏನ್ ಹೇಳ್ತಾರೆ ನೋಡಿ, ತಾಂತ್ರಿಕ ಮತ್ತು ವೃತ್ತಿಪರ ಸಂಸ್ಥೆಗಳು ಅಂದ್ರೆ ಟೆಕ್ನಿಕಲ್ ಅಂಡ್ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಗಳು ಏನಂದರೆ ಸುಮಾರು 50% ಸೀಟುಗಳನ್ನು ಏನ್ ಮಾಡಬೇಕಾಗುತ್ತೆ ನೀವು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮೀಸಲಿಡಬೇಕಂತ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕಮಿಟಿ ರೆಕಮೆಂಡೇಶನ್ಸ್ ತಮ್ಮ ಒಂದು ಶಿಫಾರಸ್ನಲ್ಲಿ ಮೆನ್ಷನ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಎಲ್ಲಾ ಸರ್ಕಾರಿ ಹುದ್ದೆಗಳಲ್ಲಿ ಸುಮಾರು 45% ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅಲ್ಲಿ ಕೂಡ ನೀವು ರಿಸರ್ವೇಶನ್ ಕೊಡಬೇಕು, ಮೀಸಲನ್ನ ಇಡಬೇಕಂತ ಹೇಳ್ತಾ ಹೋಗ್ತಾರೆ. 40% ಇಂದ ಜಾಬ್ಸ್, ಗೌರ್ಮೆಂಟ್ ಜಾಬ್ಸ್ ಅಂತ ನೋಡಿ, ಎಜುಕೇಶನ್ ಅಲ್ಲಿ 50% ಇದೆ, ಅದೇ ರೀತಿ ಜಾಬ್ಸ್ ಗಳಲ್ಲಿ ಗೌರ್ಮೆಂಟ್ ಜಾಬ್ಸ್ ಗಳಲ್ಲಿ 40% ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡಿ 1960 ಏನ್ ಮಾಡ್ತಾರೆ ಆಕ್ಚುಲಿ ಈ ನಾಗನಗೌಡ ಸಮಿತಿ ಏನ್ ಮಾಡುತ್ತೆ, ಅಂತಿಮ ವರದಿಯನ್ನು ಸಲ್ಲಿಸಿದ ನಂತರ ಅದರ ಅನುಷ್ಠಾನಕ್ಕೆ ಆದೇಶಗಳನ್ನು ಕೂಡ ಹೊರಡಿಸ್ತಾರೆ. ಜೊತೆಗೆ ಇನ್ನೊಂದು ಏನು ಇಶ್ಯೂಸ್ ಅಂದ್ರೆ ಇಲ್ಲಿ ನೋಡಿ, ಈ ಸಮಿತಿ ಇದೆಯಲ್ಲ ಇದೇನ್ ಮಾಡ್ತಿದ್ರೆ ಲಿಂಗಾಯತರನ್ನ ಪಟ್ಟಿಯಲ್ಲಿ ಸೇರಿಸಿದ ಕಾರಣ ಅವರ ಸೇರ್ಪಡೆಗಾಗಿ ಕೆಲವೊಂದು ಉತ್ತರಗಳು ಬರ್ತವೆ. ಅಂದ್ರೆ ಏನು ಬ್ಯಾಕ್ವರ್ಡ್ಸ್ ಅಂತ ಏನು ಇದು ಮಾಡ್ತಾರಲ್ಲ, ಅಲ್ಲಿ ಲಿಂಗಾಯತರನ್ನ ಆಕ್ಚುಲಿ ಬ್ಯಾಕ್ವರ್ಡ್ಸ್ ಅಂತ ಕರೆಯಂಗಿಲ್ಲ, ಅದರಲ್ಲಿ ಸೇರಿಸ್ಕೊಳ್ಳಂಗಿಲ್ಲ. ಅದಕ್ಕೇನಂದ್ರೆ ಸಾಕಷ್ಟು ಪ್ರೆಷರ್ ಬರುತ್ತೆ ಅವರಿಗೆ ಅವ್ರ ಮೇಲ್ಗಡೆ. ಹಾಗಾಗಿ ಏನ್ ಮಾಡುತ್ತೆ, ಅವಾಗ ಏನಾಗುತ್ತೆ, ಸರ್ಕಾರ ಮಾಡುತ್ತೆ ಆ ಒಂದು ಒತ್ತಡವನ್ನ ಮನದೇನ್ ಮಾಡುತ್ತೆ 1962 ಮತ್ತೊಂದು ಆದೇಶವನ್ನು ಕೂಡ ಹೊರಡಿಸುತ್ತೆ. ಹಾಗಾಗಿ ಲಿಂಗಾಯತ ಸಮುದಾಯ ಸೇರಿದಂತೆ ಅವುಗಳನ್ನು ಕೂಡ ಹಿಂದುಳಿದ ವರ್ಗಗಳಿಗೆ ಸೇರಿಸಿಕೊಂಡು ಏನ್ ಮಾಡ್ತಾರೆ, ಆ 50% ಮೀಸಲಾತಿಯನ್ನ ನಿಗದಿಪಡಿಸುತ್ತೆ ನೋಡಿ. ಸೊ ದಟ್ ಈಸ್ ಅಬೌಟ್ ದ ನಾಗನಗೌಡ ಕಮಿಟಿ ಅಂತ ಕರಿತೀವಿ. ಜೊತೆಗೆ ನೋಡಿ, ಇವರ ಒಂದು ನಾಗನಗೌಡ ಸಮಿತಿಯ ಒಂದು ಶಿಫಾರಸು ಏನ್ ಹೇಳ್ತಾರೆ, ಆಕ್ಚುಲಿ SC ದವರಿಗೆ ಪರಿಶಿಷ್ಟ ಜಾತಿಗೆ 15% ಮೀಸಲಾತಿ ಇರ್ತಾರೆ,
ಪರಿಶಿಷ್ಟ ಪಂಗಡಕ್ಕೆ 3% ಅಂತ ಹೇಳ್ತಾರೆ, OBCಗೆ 50% ಅಂತ ಹೇಳ್ತಾರೆ. ಹಾಗಾಗಿ ಟೋಟಲ್ ಬಂದು 68% ರಿಸರ್ವೇಷನ್ ಕೊಡುವಂಥದ್ದು ಒಂದು ನಾಗರಹೊಳೆ ಸಮಿತಿಯ ಶಿಫಾರಸು ಅಂತ ನಾವು ಹೇಳ್ಬೋದು. ಎಸ್, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಏನು ಈ ಒಂದು ಮೈಸೂರು ಸರ್ಕಾರ ಈ ತರ ಕೊಟ್ಟಾಗ ಏನಾಗುತ್ತೆ ಅದನ್ನ ಬಾಲಾಜಿ ಪ್ರಕರಣ ಅಂತ ಬರುತ್ತೆ. ಆಕ್ಚುಲಿ ನೋಡಿ, ಬಾಲಾಜಿ ಅಂಡ್ ಅದರ್ ಕೇಸಸ್ ಅದರ್ ಸೈಡ್ ಮೈಸೂರು ಸ್ಟೇಟ್ ಪ್ರಕರಣ ಅಂತ ಬರುತ್ತೆ 1962ರಲ್ಲಿ. ಇದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಈ ಒಂದು ಪ್ರಕರಣವನ್ನ ಚಾಲೆಂಜ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಏನ್ ಮಾಡಿದೆ, ಈ ಮೈಸೂರು ಸರ್ಕಾರ ಏನಂದ್ರೆ 68% ಏನಂತಂದ್ರೆ ಆಕ್ಚುಲಿ ಸೀಟ್ಗಳನ್ನ ಮೈಸೂರು ಏನಂದ್ರೆ ರಿಸರ್ವೇಷನ್ ಕೊಟ್ಟಿದೆಯಲ್ಲ, ಇದೇನಾಗುತ್ತೆ ಅಂದ್ರೆ ಆಕ್ಚುಲಿ ಅದನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಅದನ್ನ ನಾವು ಬಾಲಾಜಿ ಪ್ರಕರಣ ಅಂತ ಕರಿತೀವಿ 1962ರಲ್ಲಿ. ಅವಾಗ ಏನ್ ಹೇಳುತ್ತೆ ನೋಡಿ ಅಂದ್ರೆ 50% ಸ್ಥಾನಗಳನ್ನ ಹಿಂದುಳಿದ ವರ್ಗಗಳಿಗೆ ಕಾಯ್ದಿರಿಸಲಾಗುತ್ತೆ. ಅದರ ಪ್ರಕಾರ ಸರ್ಕಾರ, ಮೈಸೂರು ಸರ್ಕಾರ ಅದರಲ್ಲಿ ಅಂದ್ರೆ 28% ಅನ್ನ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ, ಜೊತೆಗೆ ಅಂದ್ರೆ ವರ್ಗಗಳಿಗೆ, ಅದೇ ರೀತಿ 20% ಅನ್ನ ಹೆಚ್ಚು ಹಿಂದುಳಿದ ವರ್ಗಗಳನ್ನು ಕರಿತೀವಿ ನೋಡಿ. ಹೌದಾ? ಅಂದ್ರೆ 50% ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 28% ಅನ್ನ ಹಿಂದುಳಿದ ವರ್ಗಗಳು ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ, ಜೊತೆಗೆ 22% ಅನ್ನ ಮೋಸ್ಟ್ ಬ್ಯಾಕ್ವರ್ಡ್ಸ್ ಅಥವಾ ಹೆಚ್ಚು ಹಿಂದುಳಿದ ವರ್ಗಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಮೀಸಲಾತಿಯನ್ನ ಕೊಡ್ತಾರೆ. ಓಕೆ, ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಬಾಲಾಜಿ ಪ್ರಕರಣದಲ್ಲಿ ಅದನ್ನ ಏನ್ ಮಾಡ್ತಾರೆ, ಚಾಲೆಂಜ್ ಮಾಡ್ತಾರೆ. 1962ರಲ್ಲಿ ಒಂದು ಕೇಸ್ ಬರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ. ಓಕೆನಾ? ಹಾಗೇನಾಗುತ್ತೆ ಅಂದ್ರೆ ಅವಾಗ ಹೇಳ್ತಾರೆ, ತರ್ಕಬದ್ಧ ಆಧಾರವಿಲ್ಲದ ಎಳೆಯಲಾದ ಒಂದು ಹಿಂದುಳಿದ ಮತ್ತು ಹೆಚ್ಚು ಹಿಂದುಳಿದಂತ. ಅಂದ್ರೆ ನೀವೇನೀಗ ನೋಡಿ, ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ ಓಕೆ, ಅದರಲ್ಲಿ ಏನೋ ನೀವು ಬರೀ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತೆ ಮೋಸ್ಟ್ ಬ್ಯಾಕ್ವರ್ಡ್ಸ್ ಅಂತ ಕರೀತಿರಲ್ಲ, ಇದ್ರೆ ಯಾವುದೇ ರೀತಿಯ ನೀವು ಈ ಒಂದು ಡಿಫರೆನ್ಸ್ ಮಾಡಿದಿರಲ್ಲ, ಅದ್ರಲ್ಲಿ ಯಾವುದೇ ರೀತಿಯ ಒಂದು ಏನು ಪ್ರಾಧಾನ್ಯತೆ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ? ಆಗ ಏನ್ ಮಾಡ್ತದೆ, ಕೋರ್ಟ್ ಇದನ್ನ ತಳ್ಳಿ ಹಾಕತ್ತಿದೆ. ಮತ್ತೆ ನ್ಯಾಯಾಲಯದ ಮುಂದೆ ಏನು ಅಂತಂದ್ರೆ ಆಕ್ಚುಲಿ ಒಂದು ಪ್ರಮುಖ ಸಮಸ್ಯೆ ಏನಂತಂದ್ರೆ ಆಕ್ಚುಲಿ ಒಂದು ನಿರ್ದಿಷ್ಟ ವರ್ಗದ ಹಿಂದುಳಿದುವಿಕೆಯನ್ನು ನಿರ್ಧರಿಸಲು ಜಾತಿಯನ್ನ ಏಕೈಕ ಮಾನದಂಡವಾಗಿ ಪರಿಗಣಿಸಬೇಕಾ ಅಂತ ಒಂದು ಕೋರ್ಟೆ ತನಗೆ ತಾನೇ ಕ್ವಶನ್ ಹಾಕೊಳ್ಳುತ್ತೆ. ಹಾಗಾಗಿ ದಟ್ ಈಸ್ ಆಲ್ ಅಬೌಟ್ ದ ಬಾಲಾಜಿ ಕೇಸ್ ಅಂತ ಕರಿತೀವಿ. ಜೊತೆಗೆ ನೋಡಿ, ಇದು ಕೆಲವೊಂದು ಇಶ್ಯೂಸ್ ನೋಡ್ತಾ ಹೋಗೋಣ. ಇಲ್ಲಿ ಒಬ್ರು ಜಡ್ಜ್ ಬರ್ತಾರೆ, ಗಜೇಂದ್ರ ಗಡ್ಕರ್ ಜಿ ಅಂತ ಕರಿತೀವಿ ಅವ್ರನ್ನ. ಓಕೆ, ಅವ್ರು ಏನ್ ಹೇಳ್ತಾ ಇದ್ರೆ, ಒಂದು ಸರ್ವಾನುಮತದಿಂದ ಮಾತನಾಡಿ ಸುಪ್ರೀಂ ಕೋರ್ಟ್ ಗುಂಪುಗಳು ಅಥವಾ ನಾಗರಿಕರ ವರ್ಗದ ಸಾಮಾಜಿಕ ಹಿಂದುಳಿಕೆ ಇದೆಯಲ್ಲ ನಿರ್ಧರಿಸುವಲ್ಲಿ ಹಿಂದೂಗಳಿಗೆ ಸಂಬಂಧಿಸಿದಂತೆ ಜಾತಿಯು ಪರಿಗಣಿಸಬೇಕಾದ ಸೂಕ್ತ ಅಂಶವಾಗಿದ್ದರೂ ಕೂಡ ಅದನ್ನೇ ಬರೀ ಏಕೈಕ ಅಥವಾ ಪ್ರಬಲ ಒಂದು ಏನಂತಾರೆ ಅಂಶವನ್ನಾಗಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾರು? ಗಜೇಂದ್ರ ಗಡ್ಕರ್ ಅಂತ ಜಡ್ಜು. ಜೊತೆಗೆ ಇದರ ಪರಿಮಾಣ ಏನ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಅವಾಗ ಏನ್ ಮಾಡುತ್ತೆ, ಗವರ್ಮೆಂಟ್ ಆಫ್ ಮೈಸೂರು ಏನ್ ಮಾಡುತ್ತೆ, 1963ರಲ್ಲಿ ಅವಾಗ ಯಾರು ನಮ್ಮ ಎಸ್ ನಿಜಲಿಂಗಪ್ಪ ಮುಖ್ಯಮಂತ್ರಿ ಆಗಿರ್ತಾರೆ, ಅವ್ರು ಏನ್ ಮಾಡ್ತಾರೆ, ಸೆಪ್ಟೆಂಬರ್ 16 ಅಂತ ಹೇಳ್ತಾರೆ ಆಕ್ಚುಲಿ ಏನು ಒಂದು ರಿಸರ್ವೇಷನ್ ಕೊಟ್ಟಿರ್ತಾರಲ್ಲ ಅದನ್ನ ಪರಿಷ್ಕೃತ ಮಾಡ್ತಾರೆ. ಓಕೆನಾ? ಅದನ್ನ ಅಲ್ಟ್ರೇಷನ್ ಮಾಡಿ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಆದೇಶ ನೋಟಿಸ್ ಮಾಡ್ತಾರೆ. ಇಲ್ಲಿ ಹಿಂದುಳಿದ ವರ್ಗವನ್ನ ಗುರುತಿಸಲು ಮುಖ್ಯವಾಗಿ ಏನ್ ಮಾಡ್ತಾರೆ ಅವರು, ಆರ್ಥಿಕ ಮಾನದಂಡಗಳನ್ನ ಸೂಚನೆ ಮಾಡ್ತಾರೆ ನೋಡಿ. ಇದಕ್ಕಿಂತ ಮುಂಚೆ ಏನಿತ್ತು, ಜಾತಿಯನ್ನ ಮಾನದಂಡ ಮಾಡ್ಕೊಂಡು ಏನ್ ಮಾಡ್ತಾರೆ ಅವರು ಹಿಂದುಳಿದುವಿಕೆಯನ್ನ ಗುರುತಿಸ್ತಾರಲ್ಲ, ಈಗ ಏನ್ ಮಾಡ್ತಾರೆ ಅದನ್ನ ಆರ್ಥಿಕ ಹಿಂದುಳಿದುವಿಕೆ ಅಥವಾ ಎಕನಾಮಿಕಲ್ ಸ್ಟೇಟಸ್ ನೋಡ್ಕೊಂಡು ಏನ್ ಮಾಡ್ತಾರೆ, ಒಂದು ಸಮುದಾಯವನ್ನ ಒಂದು ಜಾತಿಯನ್ನ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಗುರುತು ಮಾಡೋಕೆ ಏನ್ ಮಾಡುತ್ತೆ, 1963ರಲ್ಲಿ ಗವರ್ಮೆಂಟ್ ಆಫ್ ಏನು ಆ ಟೈಮಲ್ಲಿ ಸರ್ಕಾರ ಇರುತ್ತೆ ಅದನ್ನ ಆದೇಶವನ್ನ ಹೊರಡಿಸುತ್ತೆ ಅಂತ ಹೇಳ್ಬೋದು. ಓಕೆನಾ? ಜೊತೆಗೆ ಅವರು ಏನಂದ್ರೆ ನೋಡಿ, ಈಗ ಆರ್ಥಿಕ ಮಾನದಂಡ ಹಾಕ್ಬಿಟ್ರಲ್ಲ, ಹಾಗಾದ್ರೆ ಅವರ ಇನ್ಕಮ್ ಯಾವ ರೀತಿ ನೋಡ್ಬೇಕಂತ ನೋಡ್ತಾ ಹೋಗೋಣ. ಅದು ಕೂಡ ಹೇಳ್ತಾ ಹೋಗ್ತಾರೆ ನೋಡಿ. ಏನು ಈ ಒಂದು ಆದೇಶ ಹೊರಡಿಸ್ತಾರಲ್ಲ, ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ವಾರ್ಷಿಕವಾಗಿ 1,200 ರೂಪಾಯಿಗಿಂತ ಕಡಿಮೆ ಆದಾಯ ಯಾರು ಹೊಂದಿರ್ತಾರೆ, ಮತ್ತೆ ದೈಹಿಕ ಶ್ರಮವನ್ನು ಒಳಗೊಂಡಂತೆ ಫಾರ್ ಎಕ್ಸಾಂಪಲ್ ಕೃಷಿಕರಾಗಿರ್ಬೋದು, ಕುಶಲಕರ್ಮಿಗಳಾಗಿರ್ಬೋದು, ಸಣ್ಣ ಉದ್ಯಮ ಸ್ಮಾಲ್ ಬಿಸ್ನೆಸ್ ಮೆನ್ಗಳಾಗಿರ್ಬೋದು, ಕೆಳಮಟ್ಟದ ಸೇವೆಗಳಲ್ಲಿ ತೊಡಗಿರುವಂತ ಹೌದಾ ಕುಟುಂಬವನ್ನು ಏನು ಕರಿತೀವಿ ಅಂದ್ರೆ ನಾವು ಹಿಂದುಳಿದ ವರ್ಗಗಳಂತ ಏನ್ ಮಾಡ್ತಾರೆ, ಸೇರಿಸಲು ಅರ್ಹತೆಯನ್ನ ಪರಿಗಣಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಮಗೆ ಏನು ಈ ಬಾಲಾಜಿ ಕೇಸ್ ಇದೆಯಲ್ಲ, ಅದೇನ್ ಮಾಡುತ್ತೆ, ಜಾತಿನೇ ಒಂದು ಸಮುದಾಯವನ್ನ ಬ್ಯಾಕ್ವರ್ಡ್ ಅಂತ ಗುರುತು ಮಾಡಕ್ಕೆ ಜಾತಿನೇ ಪ್ರಬಲ ಮಾನದಂಡ ಅಲ್ಲ, ಹಾಗೇನ್ ಮಾಡುತ್ತೆ ಅದನ್ನ ಆರ್ಥಿಕ ಮಾನದಂಡ ಅಂತ ಹೇಳ್ತಾ ಹೋಗುತ್ತೆ. ಹಾಗಾಗಿ ಏನ್ ಮಾಡುತ್ತೆ ಮೈಸೂರು ಸರ್ಕಾರ ಅದನ್ನ ಯಾರೆಲ್ಲ 1,200ಕ್ಕಿಂತ ಒಂದು ವಾರ್ಷಿಕ ಆದಾಯ ಕಡಿಮೆ ಹೊಂದಿರ್ತಾರೆ ಅವರೆಲ್ಲರೂ ಕೂಡ, ಅವರು ರೈತರಾಗಿರ್ಬೋದು, ಕುಶಲಕರ್ಮಿಗಳಾಗಿರ್ಬೋದು, ಸಣ್ಣ ಉದ್ಯಮಿಗಳಾಗಿರ್ಬೋದು, ಅವರೆಲ್ಲರನ್ನ ಕೂಡ ಅಂತ ಕರಿತೀವಿ ಅಂದ್ರೆ ಆಕ್ಚುಲಿ ಹಿಂದುಳಿದ ವರ್ಗಗಳಂತ ಏನ್ ಮಾಡ್ತಾರೆ, ಸೇರ್ಸಕ್ಕೆ ಒಂದು ಆರ್ಡರ್ನ ಆದೇಶವನ್ನ ಹೊರಡಿಸ್ತಾರೆ ಅಂತ ಹೇಳ್ಬೋದು ನಾವು. ಓಕೆ, ಇದು ಕೂಡ ಇಂಗ್ಲಿಷ್ ಇಂದ ಒಂದ್ಸಲ ನೋಡ್ಕೊಳ್ಳಿ. ಅದರ ನಂತರ ಇನ್ನೊಂದು ವೆರಿ ವೆರಿ ಕಮಿಟಿ ಬರುತ್ತೆ, ಇಂಪಾರ್ಟೆಂಟ್ ಕಮಿಟಿ ಅಂತ ಬರುತ್ತೆ, ಅದು LG ಅವನೂರ್ ಕಮಿಷನ್ ಅಥವಾ LG ಅವನೂರ್ ಆಯೋಗ ಅಂತ ಕರೀತಾರೆ. ಇದನ್ನ 1975ರಲ್ಲಿ ಈ ಒಂದು ಸಮಿತಿ ಆಯೋಗವನ್ನ ರಚನೆ ಮಾಡ್ತಾ ಹೋಗ್ತಾರೆ. ಓಕೆ, ಇದು ರಚನೆ ಆಗಿದ್ದು ಆಗಸ್ಟ್ 8, 1972ರಲ್ಲಿ. ಮೈಸೂರು ಸರ್ಕಾರ ಮಾಡುತ್ತೆ LG ಅವನೂರ್ ಅವರ ಒಂದು ನೇತೃತ್ವದಲ್ಲಿ ಮೈಸೂರು ಹಿಂದುಳಿದ ವರ್ಗಗಳ ಆಯೋಗ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇದಕ್ಕಿಂತ ಮುಂಚೆ ಏನಂದ್ರೆ ಸಮಿತಿಗಳಿತ್ತಲ್ವಾ, ಇದನ್ನ ಆಯೋಗ ಅಂತ ಕರೀತಾರೆ. ಹೌದಾ? ಇದೊಂದು ಉನ್ನತ ಮಟ್ಟದ ಅಥವಾ ಹೈ ಲೆವೆಲ್ ಒಂದು ಕಮಿಷನ್ ಆಗಿತ್ತು. ಇದು ಸ್ಥಾಪನೆ ಆಗಿದ್ದು 8 ಆಗಸ್ಟ್ 1972 ಅಲ್ಲಿ. ಇದರ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಶ್ರೀ LG ಅವನೂರ್ ಅವರು.
ಓಕೆ, ಮತ್ತೆ ನೋಡಿ ಇದು ಏನು ಈ ಒಂದು ಸಮಿತಿ ಇದೆಯಲ್ಲ ಇದೇನ್ ಮಾಡುತ್ತೆ 1975ರಲ್ಲಿ, ಅಂದ್ರೆ ಇದು ರಚನೆಯಾಗಿದ್ದು 1972ರಲ್ಲಿ, ಆಮೇಲೆ 1975 ಏನ್ ಮಾಡುತ್ತೆ, ಇದು ತುಂಬಾ ವೆರಿ ವೆಲ್ ರಿಸರ್ಚ್ ಆಗಿರುವಂತ ಮತ್ತೆ ವೈಡ್ಲಿ ಅಕ್ಲೇಮ್ಡ್ ಆಗಿರುವಂತಹ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ 1975ರಲ್ಲಿ ಈ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುತ್ತೆ. ದಟ್ ಈಸ್ ಕಾಲ್ಡ್ ದ ಎಲ್ ಜಿ ಆವ್ನೂರು ಆಯೋಗ ಅಥವಾ ಎಲ್ ಜಿ ಆವ್ನೂರ್ ಕಮಿಷನ್ ಅಂತ ಕರೀತಾರೆ. ಸೊ ನೋಡಿ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ 8 ಆಗಸ್ಟ್ 1972 ಇದನ್ನ ರಚನೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಮಗೆ ನೋಡಿ ಇದು ಮೈಸೂರು ಸರ್ಕಾರ ಬರುತ್ತೆ, ಗೊತ್ತಿರ್ಬೇಕು ನಮಗೆ. ಅಂದ್ರೆ ನಮಗೆ ಏನು 1973 ನವೆಂಬರ್ 1 ಏನಾಗುತ್ತೆ, ಮೈಸೂರು ಸರ್ಕಾರವನ್ನ ಅಥವಾ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರಲ್ವಾ. ಸೊ ಹಾಗಾಗಿ ಏನಂದ್ರೆ ನೋಡಿ 1972 ನಾವು ಮೈಸೂರು ಸರ್ಕಾರ ಅಂತ ಕರಿತಿದ್ವಿ. ಸೊ ಹಾಗಾಗಿ ಇದೊಂದು ಹೈ ಲೆವೆಲ್ ಕಮಿಟಿ ಆಗಿತ್ತು. ಇದನ್ನ ಮೈಸೂರು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿ ಅಂತ ಕೂಡ ಕರೀತಾರೆ, ಕಮಿಷನ್ ಅಂತ ಕರೀತಾರೆ. ಓಕೆ, ಇದರ ಅಧ್ಯಕ್ಷರು ಎಲ್ ಜಿ ಆವ್ನೂರ್ ಆಗಿದ್ರು. ಜೊತೆಗೆ ಇದರಲ್ಲಿ ಹಲವಾರು ಮೆಂಬರ್ಸ್ ಇದ್ರು, ಸದಸ್ಯರಿದ್ರು. ವೈ ರಾಮಚಂದ್ರ ಇದ್ರು, ಕೆ ಆರ್ ಶ್ರೀನಿವಾಸ ನಾಯ್ಡು ಇದ್ರು, ಕೆ ಎಂ ನಾಗಣ್ಣ ಇದ್ರು, ಎ ಮಾನಸ ಚೆಟ್ಟಿ ಇದ್ರು, ಆಮೇಲೆ ಧರ್ಮ್ ಸಿಂಗ್ ಇದ್ರು, ಪಿ ಟಿ ಅಭಿವ್ ಇದ್ರು. ಇವರೆಲ್ಲರೂ ಕೂಡ ಮೆಂಬರ್ಸ್ ಆಗಿದ್ರು ಈ ಒಂದು ಮೈಸೂರು ಬ್ಯಾಕ್ವರ್ಡ್ ಕ್ಲಾಸಸ್ ನ ಕಮಿಷನ್ಸ್ ಅಂತ ಹೇಳ್ಬೋದು. ಅಧ್ಯಕ್ಷರಾಗಿದ್ದು ಎಲ್ ಜಿ ಆವ್ನೂರ್. ಹಾಗಾಗಿ ಇದನ್ನು ನಾವು ಎಲ್ ಜಿ ಆವ್ನೂರ್ ಕಮಿಷನ್ ಅಂತ ಕರೀತಾರೆ. ಸೊ ನೋಡಿ ಏನು ಇದು ಆವ್ನೂರ್ ಆಯೋಗ ಇದೆಯಲ್ಲ, ಇದು ಕರ್ನಾಟಕದಲ್ಲಿ ನೇಮಕಗೊಂಡ ಮೊದಲ ಹಿಂದುಳಿದ ವರ್ಗಗಳ ಒಂದು ಆಯೋಗವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಕಮಿಷನ್, ಇಟ್ಸ್ ನಾಟ್ ಎ ಕಮಿಟಿ. ಓಕೆ, ಇದೊಂದು ಸಮಿತಿ ಅಲ್ಲ, ಇದೊಂದು ಆಯೋಗ. ಹಾಗಾಗಿ ಕರ್ನಾಟಕದಲ್ಲಿ ಆಯೋಗ ನೇಮಕೊಂಡಂತ ಮೊಟ್ಟ ಮೊದಲ ಒಂದು ಹಿಂದುಳಿದ ವರ್ಗಗಳ ಒಂದು ಆಯೋಗ ಅಂತಂದ್ರೆ ಅದು ಎಲ್ ಜಿ ಆವ್ನೂರ್ ಆಯೋಗ ಅಂತ ಕರೀತಾರೆ. ಸೊ ಓಕೆ, ಇದರ ಉದ್ದೇಶ ಏನಂದ್ರೆ ಹಿಂದುಳಿದ ವರ್ಗಗಳ ಒಂದು ಅಧ್ಯಯನಕ್ಕಾಗಿ ಮತ್ತು ಹಳೆಯ ಮೈಸೂರು ರಾಜ್ಯಕ್ಕೆ ಮತ್ತು ಹೊಸದಾಗಿ ಹೆಸರಿಸಲಾದ ಕರ್ನಾಟಕ ಸರ್ಕಾರಕ್ಕೆ ಕ್ರಮಗಳನ್ನ ಶಿಫಾರಸು ಮಾಡಕ್ಕೆ ಏನ್ ಮಾಡುತ್ತೆ, ಈ ಒಂದು ಸಂಸ್ಥೆಯನ್ನು, ಈ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. ಹೌದಾ? ಸೊ ಹಾಗಾಗಿ ಇದಕ್ಕಿಂತ ಹಿಂದೆ ಇರುವಂತ ಎಲ್ಲ ಕೂಡ ಸಮಿತಿಗಳಾಗಿದ್ದು ಇದೊಂದು ಆಯೋಗವಾಗಿದೆ. ಸೊ ಹಾಗಾದ್ರೆ ಏನ್ ಡಿಫ್ರೆನ್ಸ್ ಅಂತ ಕೇಳಿದರೆ, ಏನು ಆಯೋಗ ಇದೆಯಲ್ಲ, ಆಯೋಗ ಏನ್ ಮಾಡಬಹುದು ಅಂದ್ರೆ ಆಕ್ಚುಲಿ ಯಾವುದೇ ವ್ಯಕ್ತಿಯಿಂದ ಯಾವುದೇ ಸಂಸ್ಥೆಯಿಂದ ಏನ್ ಮಾಡಬಹುದು, ಸಾಕ್ಷಿಗಳನ್ನ ಸಂಗ್ರಹಿಸಬಹುದು ಮತ್ತೆ ಅವರನ್ನ ಎನ್ಕ್ವೈರಿ ಮಾಡಬಹುದು. ಓಕೆನಾ? ಸೊ ಮತ್ತೆ ಇದೊಂದು ಅರೆ ನ್ಯಾಯಾಂಗ ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ. ಇಟ್ಸ್ ಎ ಕ್ವಾಸಿ ಜುಡಿಷಿಯಲ್ ಆಗಿ ಒಂದು ಕೆಲಸ ಮಾಡಕ್ ಕೂಡ ಆಯೋಗಕ್ಕೆ ಅಧಿಕಾರ ಇರುತ್ತೆ. ಅಂದ್ರೆ ನೋಡಿ, ಆಯೋಗವನ್ನ ಹೋಲಿಕೆ ಮಾಡಿದಾಗ, ಓಕೆ, ಅಂದ್ರೆ ಸಮಿತಿಯನ್ನು ಹೋಲಿಕೆ ಮಾಡಿದಾಗ ಆಯೋಗಕ್ಕೆ ಹೆಚ್ಚು ಅಧಿಕಾರ ಇರುತ್ತೆ, ಪವರ್ಸ್ ಇರುತ್ತೆ. ಓಕೆನಾ? ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ಹಾಗಾಗಿ ಇದು ಒಂದು ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಫ್ ಕರ್ನಾಟಕ ಅಂತ ಕರಿತೀವಿ ನಾವು, ಗೊತ್ತಿರಬೇಕಾಗುತ್ತೆ. ಸೊ ಜೊತೆಗೆ ನೋಡಿ ಮತ್ತೇನಂದ್ರೆ ನಮಗೆ ಹಿಂದೆ ಓದಿದ್ವಿ ನಾವು ನಾಗನಗೌಡ ಸಮಿತಿ ಅಂತ ಓದಿದ್ವಿ. ಜೊತೆಗೆ ಆವ್ನೂರ್ ಆಯೋಗಗಳು ಎರಡನ್ನು ನೋಡಿದಾಗ ಏನಾಗುತ್ತೆ ಅಂದ್ರೆ ನೋಡಿ, ಇವೆರಡು ಕೂಡ ಅಂದ್ರೆ ಸ್ವತಂತ್ರ ಪೂರ್ವದ ಜನಗಣತಿಯ ಜಾತಿವಾರು ಜನಗಣತಿ ದತ್ತಾಂಶವನ್ನು ಬಳಸ್ಕೊಂಡ್ರು ಕೂಡ, ಬಟ್ ಆದ್ರೆ ಇವರಿಬ್ರು ಕೊಟ್ಟಂತ ಏನು ಡಾಟಾ ಇತ್ತಲ್ಲ, ಅವರ ಒಂದು ಈ ಬೆಳವಣಿಗೆ ದರದಲ್ಲಿ ಅವರ ಒಂದು ವ್ಯತ್ಯಾಸಗಳನ್ನ ಕಾಣ್ತಿದ್ವಿ ನಾವು. ಅಂದ್ರೆ ಬೆಳವಣಿಗೆ ದರವನ್ನ ಡಿಫ್ರೆಂಟ್ ಆಗಿ ಒಂದೇ ಬಳಸಿರಲ್ಲ, ಅವರು ವಿಭಿನ್ನವಾಗಿ ಬಳಸ್ತಾ ಹೋಗ್ತಾರೆ. ಓಕೆ, ಜೊತೆಗೆ ಅವ್ರೇನಂದ್ರೆ ವಿವಿಧ ಜಾತಿಗಳ ಸಾಪೇಕ್ಷ ಅನುಪಾತ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ, ಸೊ ಬೆಳವಣಿಗೆ ದರಗಳಿಂದ ಅವ್ರನ್ನ ಭಿನ್ನವಾಗಿ ನಾವು ಈ ರಿಪೋರ್ಟ್ಗಳನ್ನ ನೋಡುವಂತ ಅಂತ ಹೇಳ್ಬೋದು ನಾವು. ಸೊ ಜೊತೆಗೆ ನೋಡಿ, ಜಾತಿವಾರು ಜನಸಂಖ್ಯೆಯನ್ನ ಅಂದಾಜು ಮಾಡೋ ಜೊತೆಗೆ ಅಂದ್ರೆ ಆಕ್ಚುಲಿ ರಾಜ್ಯದ ವಿವಿಧ ಜಾತಿಗಳು ಸಾರಿ ಸಮುದಾಯಗಳ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವರು ಮಾಹಿತಿಯನ್ನ ಕಲೆ ಹಾಕಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಜೊತೆಗೆ ಆವ್ನೂರ್ ಆಯೋಗ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಬಹಳ ಅಥೆಂಟಿಕೇಟ್ ಡಾಟಾವನ್ನ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಅವರು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಡಾಟಾವನ್ನ ಬಳಸ್ಕೊಳ್ಳುತ್ತೆ. ಮತ್ತೆ ಅರ್ಥಶಾಸ್ತ್ರ ಮತ್ತು ಅಂಕಿಅಂಶಗಳ ಬ್ಯೂರೋ ಅಂತ ಕರಿತೀವಿ ನಾವು. ಅಂದ್ರೆ ಬ್ಯೂರೋ ಆಫ್ ದಿ ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಕ್ಸ್ ನ ಒಂದು ಇನ್ಸ್ಟಿಟ್ಯೂಷನ್ ಡಾಟಾ ತೊಗೊಳ್ತಾ ಹೋಗುತ್ತೆ. ಜೊತೆಗೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ಕೂಡ ನಡೆಸ್ಕೊಂಡು ಏನ್ ಮಾಡುತ್ತೆ, ಸೊ ಒಂದು ಓವರ್ ಆಲ್ ಏನಂತಾರೆ ಸ್ಟೇಟಸ್ ಆಫ್ ದ ಡಿಫ್ರೆಂಟ್ ಕ್ಯಾಸ್ಟ್ ಅನ್ನು ಏನ್ ಮಾಡುತ್ತೆ, ಇದು ಸರ್ವೆ ಮುಖಾಂತರ ಸ್ಟಡಿ ಮಾಡ್ತಾ ಹೋಗುತ್ತೆ. ಜೊತೆಗೆ ನೋಡಿ, ಈ ಸಮೀಕ್ಷೆಯನ್ನು ಒಂದು ಸರ್ವೆ ಮಾಡುತ್ತಲ್ಲ, ಇದರ ಮುಖಾಂತರ ಏನ್ ಮಾಡ್ತಾರೆ, ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಸುಮಾರು 193 ಗ್ರಾಮಗಳನ್ನು ಗುರುತು ಮಾಡುತ್ತೆ. ಜೊತೆಗೆ 185 ನಗರ ಬ್ಲಾಕ್ಗಳನ್ನು ಒಳಗೊಂಡಿದೆ ಒಂದು ಸರ್ವೆ ಮುಖಾಂತರ. ಆಕ್ಚುಲಿ ಇದು ಅಂದ್ರೆ ಒಂದು ತನ್ನ ಒಂದು ಸರ್ವೆ ಮುಖಾಂತರ ಅದು ಗೊತ್ತುಪಡಿಸುತ್ತೆ ಅಂತ ಹೇಳ್ಬೋದು. ಹೌದಾ? 193 ವಿಲೇಜಸ್ ಜೊತೆಗೆ 185 ಅರ್ಬನ್ ಬ್ಲಾಕ್ಸ್ ಗಳನ್ನ ಕೂಡ ಏನ್ ಮಾಡುತ್ತಿದ್ದು ಒಳಗೊಂಡಿರೋ ಮುಖಾಂತರ ಸಮೀಕ್ಷೆ ನಡೆಸಿಕೊಂಡು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಸೊ ಇವ್ರ ರೆಕಮೆಂಡೇಶನ್, ಇವ್ರು ಏನ್ ಶಿಫಾರಸು ಕೊಡುತ್ತೆ ನೋಡ್ತಾ ಹೋಗೋಣ. ಸೊ ಇವರು ಆರ್ಥಿಕ, ವಸತಿ ಮತ್ತು ಔದ್ಯೋಗಿಕ ಪರೀಕ್ಷೆಗಳನ್ನ ಅನ್ವಯಿಸುವ ಮೂಲಕ ಸಾಮಾಜಿಕವಾಗಿ ಹಿಂದುಳಿದ ಜಾತಿಗಳು ಸಮುದಾಯಗಳನ್ನ ಮೊದಲು ಗುರುತು ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಹೌದಾ? ಇವರು ಯಾವ ರೀತಿ ಒಂದು ಸಮುದಾಯವನ್ನ ಬ್ಯಾಕ್ವರ್ಡ್ ಅಥವಾ ಹಿಂದುಳಿದುವಿಕೆಯನ್ನು ಗುರುತಿಸ್ತಾರೆ ಅಂತಂದ್ರೆ, ಆ ಒಂದು ವ್ಯಕ್ತಿಯ ಅಥವಾ ಒಂದು ಸಮುದಾಯದ ಕುಟುಂಬದ ಆರ್ಥಿಕ ಸ್ಥಿತಿಗತಿ, ಎಕನಾಮಿಕಲ್ ಸಿಚುವೇಶನ್ ನೋಡ್ತಾರೆ. ಆಮೇಲೆ ಅವ್ರಿಗೆ ಮನೆ ಇದೆಯಾ, ಅಂದ್ರೆ ಅವ್ರ ರೆಸಿಡೆನ್ಷಿಯಲ್ ಹೌದಾ ಅಲ್ವಾ ಅಂತ ನೋಡ್ತಾರೆ. ಅಂದ್ರೆ ಮನೆ ಕಟ್ಕೊಳ್ಳೋಕೆ ಜಾಗ ಇದೆಯಾ,
ಅವ್ರ ಸ್ವಂತ ಮನೆ ಇದೆಯಾ ಅದು ನೋಡ್ತಾ ಹೋಗ್ತಾರೆ. ಜೊತೆಗೆ ಅವರ ಒಂದು ಆಕ್ಯುಪೇಷನಲ್ ಅಥವಾ ಔದ್ಯೋಗಿಕ ಪರೀಕ್ಷೆ ಮಾಡ್ತಾರೆ. ಅಂದ್ರೆ ಆ ಮನೆಯಲ್ಲಿರುವಂಥ ವ್ಯಕ್ತಿಗಳು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರಿ ಹುದ್ದೆನೋ ಅಥವಾ ರೈತರು ಅಥವಾ ಬಿಸ್ನೆಸ್ ಇದೆ, ಅದರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಈ ಮೂರು ಅಂದ್ರೆ ಆರ್ಥಿಕ ಸ್ಥಿತಿಗತಿ, ಅವ್ರ ವಸತಿ ಬಗ್ಗೆ ನೋಡ್ತಾರೆ, ಆಮೇಲೆ ಅವರ ಒಂದು ಆಕ್ಯುಪೇಷನ್ ಶೀಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಆ ಒಂದು ಸಮುದಾಯವನ್ನ ಆ ಒಂದು ವ್ಯಕ್ತಿಯನ್ನ ಅವರು ಏನ್ ಮಾಡ್ತಾರೆ ಅಂದ್ರೆ ಹಿಂದುಳಿದ ಜಾತಿಗಳು ಅಥವಾ ಸಮುದಾಯಗಳಂತ ಗುರುತಿ ಮಾಡಕ್ಕೆ ಸರ್ಕಾರಕ್ಕೆ ರೆಕಮೆಂಡೇಶನ್ ಕೊಡ್ತಾರೆ. ಓಕೆ, ಎರಡನೇದು ಬಂದು ಶೈಕ್ಷಣಿಕ ಉದ್ದೇಶಗಳಿಗಾಗಿ ಹಿಂದುಳಿದ ಸಮುದಾಯವನ್ನ, ಸೊ ನಮಗೆಲ್ಲ ಗೊತ್ತಿರುವಂತೆ ಆರ್ಟಿಕಲ್ 15 ಆಲ್ರೆಡಿ ನಾವು ಇದು ಓದಿದ್ದೀವಿ ನಾವು ತುಂಬಾ ಕಡೆ ಪ್ರಿವಿಯಸ್ ಕ್ಲಾಸ್ಗಳಲ್ಲಿ. ಅಂದ್ರೆ ಇದು ತಾರತಮ್ಯ ನಿಷೇಧ ಬಗ್ಗೆ ಕೊಡುತ್ತೆ. ಜೊತೆಗೆ ಏನಂದ್ರೆ SL 1972ರಲ್ಲಿ ಯಾರೆಲ್ಲ SLC ಪರೀಕ್ಷೆಯಲ್ಲಿ ರಾಜ್ಯ ಸರಾಸರಿ ಅಥವಾ ಸ್ಟೇಟ್ ಎವರೇಜ್ಗಿಂತ ಕಡಿಮೆ ಅಂದ್ರೆ ಅದರಲ್ಲಿ 50%ಗಿಂತ ಹೆಚ್ಚು ಸಾಧನೆ ಮಾಡಿರ್ತಾರೆ ಅವರನ್ನ ಪ್ರವರ್ಗ 1ರಿಂದ 15 ಅಂತ ಗುರುತಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಹೌದಾ? ಅಂದ್ರೆ ಯಾರೆಲ್ಲ 1972 ಅಲ್ಲಿ SLC ಎಕ್ಸಾಮ್ ಅಲ್ಲಿ ಒಂದು ಸ್ಟೇಟ್ ಎವರೇಜ್ಗಿಂತ ಏನಾದ್ರು ಕೂಡ ಕಡಿಮೆ ಮತ್ತೆ ಅದರಲ್ಲಿ 50% ಅಂತ ಹೆಚ್ಚು ಸಾಧನೆ ಮಾಡಿರ್ತಾರಲ್ಲ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರವರ್ಗ 1ರಿಂದ 15ರಲ್ಲಿ ಆ ಒಂದು ಜಾತಿಯನ್ನ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಓಕೆ, ಜೊತೆಗೆ ಹಿಂದುಳಿದ ಜಾತಿಗಳಂತ ನೋಡಿ ಅಂದ್ರೆ ಆಕ್ಚುಲಿ ರಾಜ್ಯ ಸರಾಸರಿಯ ಸುಮಾರು 50%ಕ್ಕಿಂತ ಕಡಿಮೆ ಸಾಧನೆ ಮಾಡಿದವರನ್ನ 128ರಲ್ಲಿ ಅಂತಂದ್ರೆ ಆಕ್ಚುಲಿ ಅವ್ರನ್ನ ಪ್ರವರ್ಗ 2ರಲ್ಲಿ ಅವ್ರನ್ನ ಗುರುತು ಮಾಡ್ತಾರೆ ಅಥವಾ ಕರೆಯಲಾಗುತ್ತೆ ಅಂತ ಹೇಳ್ಬೋದು. ಕ್ಯಾಟಗರಿ 2 ಅಂತ ಕರಿತೀವಿ ನಾವು. ಓಕೆನಾ? ಜೊತೆಗೆ ಹಿಂದುಳಿದ ಬುಡಕಟ್ಟು ಅಥವಾ ಬ್ಯಾಕ್ವರ್ಡ್ ಟ್ರೈಬಲ್ ಅಂತ ಕರಿತೀವಿ ನಾವು. ಇವ್ರಿಗೇನಂದ್ರೆ ವಿದ್ಯಾರ್ಥಿಗಳ ಸರಾಸರಿ ರಾಜ್ಯ ಸರಾಸರಿಯ 50%ಕ್ಕಿಂತ ಕಡಿಮೆ ಇದ್ರೆ ಅವರನ್ನ ಹಿಂದುಳಿದ ಬುಡಕಟ್ಟು ಜನರು ಅಥವಾ ಜನಾಂಗ ಅಂತ ಏನ್ ಮಾಡ್ತಾರೆ ಗುರುತು ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಗೊತ್ತಿರ್ಬೇಕಾಗುತ್ತೆ ನೋಡಿ. ಸೊ ದಟ್ಸ್ ಇಟ್. ನೋಡಿ ನೆಕ್ಸ್ಟ್ ಸಾಮಾಜಿಕ ಹಿಂದುಳಿಕೆ ಅಥವಾ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂತ ಇದೆಯಲ್ಲ, ಇದನ್ನ ಆಕ್ಚುಲಿ ನಮ್ಮ ಸಂವಿಧಾನದಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಡೆಫಿನಿಷನ್ ಅಥವಾ ವ್ಯಾಖ್ಯಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಉನ್ನತ ಸಾಮಾಜಿಕ ಸ್ಥಾನಮಾನವನ್ನ ಸಾಮಾನ್ಯವಾಗಿ ಶತಮಾನಗಳಿಂದ ಜಾತಿ ಆಧಾರದ ಮೇಲೆ ನೀಡಲಾಗಿರುತ್ತದೆ. ನಿಮಗೆಲ್ಲ ಗೊತ್ತಿರುವಂತದ. ಈಗ ನಮಗೆ ಒಂದು ಸಮಾಜದಲ್ಲಿ ಸ್ಥಾನಮಾನ ಅಂತಂದ್ರೆ ನಮ್ಮ ಜಾತಿ ಮೇಲ್ಗಡೆ ನಮ್ಮನ್ನ ಅಳೆಯುವಂತ ಒಂದು ಪದ್ಧತಿ ಇವತ್ತಿ ಕೂಡ ನಮ್ಮ ದೇಶದಲ್ಲಿ ಕಾಣ್ತೀವಿ ನಾವು, ಅಲ್ವಾ? ಹಾಗಾಗಿ ನೋಡಿ, ಯಾವುದೇ ಸಮುದಾಯದ ಕೆಳಮಟ್ಟದ ಸಾಮಾಜಿಕ ಸ್ಥಾನಮಾನ ಇದೆಯಲ್ಲ ಅದು ಮುಖ್ಯವಾಗಿ ಸಾಮಾಜಿಕ ಜಾತಿ ವ್ಯವಸ್ಥೆಯಿಂದ ಉಂಟಾಗಿರುತ್ತೆ ಅನ್ನುವಂಥ ಒಂದು ಬಹಳ ಕಟು ಸತ್ಯವನ್ನ ಕೂಡ ಇವರು ತಮ್ಮ ಶಿಫಾರಸು ಮುಖಾಂತರ ಸರ್ಕಾರಕ್ಕೆ ತಿಳಿಸ್ತಾರೆ. ಜೊತೆಗೆ ಆದ್ದರಿಂದ ಯಾವುದೇ ಸಮುದಾಯದ ಸಾಮಾಜಿಕ ಹಿಂದುಳಿಕೆ ಇದೆಯಲ್ಲ ಅದರ ಉದ್ದೇಶ ಏನಂದ್ರೆ ಆಕ್ಚುಲಿ ಸಾಮಾಜಿಕ ಶ್ರೇಣೀಕರಣದಲ್ಲಿ ಆ ಸಮುದಾಯವನ್ನು ಕೂಡ ಆಕ್ಚುಲಿ ನೀವು ಗಣನೆಗೆ ತೆಗೆದುಕೊಳ್ಳಬೇಕಂತ ಒಂದು ಶಿಫಾರಸನ್ನು ಕೂಡ ಸರ್ಕಾರಕ್ಕೆ ಮಾಡ್ತಾರೆ. ಓಕೆನಾ? ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ದ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಥವಾ ಸಾಮಾಜಿಕ ಹಿಂದುಳಿದ ಬಗ್ಗೆ ಯಾವುದೇ ರೀತಿಯ ಒಂದು ಡೆಫಿನಿಷನ್ ಅಥವಾ ವ್ಯಾಖ್ಯಾನವನ್ನ ಮಾಡಿಲ್ಲ ಅಂತ ಗೊತ್ತಿರಬೇಕಾಗುತ್ತೆ ನಮಗೆ. ನೋಡಿ, ಜೊತೆಗೆ ಇವರು ಏನು ಸಾಮಾಜಿಕ ಹಿಂದುಳಿದಿರಬೇಕು ಅಥವಾ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂತ ಇದೆಯಲ್ಲ ಅದನ್ನ ಕಂಡುಕೊಳ್ಳಕ್ಕೆ ಏನ್ ಮಾಡ್ತಾರೆ ಅಂದ್ರೆ 8 ಮಾನದಂಡಗಳನ್ನ ಅಥವಾ ಸೂಚ್ಯಂಕಗಳನ್ನ 8 ಇಂಡಿಕೇಟರ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ಸೊ ಗುರುತು ಮಾಡ್ತಾರೆ. ಓಕೆ, ಅದರಲ್ಲಿ ಬಂದು ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅವ್ರನ್ನ ಸೋಷಿಯಲ್ ಬ್ಯಾಕ್ವರ್ಡ್ ಅಂತ ಕರಿಬೇಕಾದ್ರೆ ಈ ಇಂಡಿಕೇಟರ್ಗಳನ್ನ ಅವ್ರು ಯಾರು ಹೊಂದಿರ್ತಾರೆ ಅವ್ರನ್ನ ಸೋಷಿಯಲ್ ಬ್ಯಾಕ್ವರ್ಡ್ ಅಥವಾ ಸಾಮಾಜಿಕ ಹಿಂದುಳಿದಿರ್ಬೇಕಂತ ಕರೀತಾರೆ ಅಂತ 8 ಸೂಚ್ಯಂಕಗಳ ಮುಖಾಂತರ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಬಂದು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತ್ಯೇಕವಾಗಿ ವಾಸಿಸುವಂತ ಒಂದು ಸಮುದಾಯ ಇದೆಯಲ್ಲ ಅಥವಾ ಐಸೋಲೇಟೆಡ್ ಲಿವಿಂಗ್ ಇಂದ ರೂರಲ್ ಏರಿಯಾಸ್ ಅಂತ ಕರೀತಾರೆ. ಎರಡನೇ ಒಂದು ಇಂಡಿಕೇಟರ್ ಒಂದು ಅವ್ರಿಗೆ ಯಾವುದೇ ರೀತಿಯ ಸ್ಥಿರಾಸ್ತಿ ಇಲ್ಲ, ಅಂದ್ರೆ ದರ್ ಇಸ್ ನೋ ಇಮ್ಯೂಬಲ್ ಪ್ರಾಪರ್ಟಿ. ಜೊತೆಗೆ ಅವರು ಸಾಮಾನ್ಯ ಮತ್ತು ಕ್ರೂರ ಹುದ್ದೆಗಳನ್ನ, ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಮಲ ಮೂತ್ರವನ್ನ ಹೊರುವಂತವ್ರು ಅವ್ರನ್ನ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂತ ಕರಿತೀವಿ, ಅಂತವ್ರು ಕೂಡ ಏನ್ ಕರಿತೀವಿ ನಾವು ಸಾಮಾಜಿಕ ಹಿಂದುಳಿದವರು ಅಂತ ಕರೀತಾರೆ. ಅದೇ ರೀತಿ ಮೂರನೇದು ಬಂದು ಜಾತಿ ಪೂರ್ವಾಗ್ರಹ ಅಥವಾ ಅಸ್ಪೃಶ್ಯ ಅಂತ ಕರಿತೀವಿ, ಅಂದ್ರೆ ಕ್ಯಾಸ್ಟ್ ಪ್ರಿಜುಡೈಸ್ ಅಥವಾ ಅನ್ಟಚಬಲ್ಸ್ ಇರ್ತಾರಲ್ಲ ಅವರು ಕೂಡ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂತ ಕರೀತಾರೆ. ಅದೇ ರೀತಿ ಪೂಜಾ ಸ್ಥಳಗಳಿಗೆ ಅವರಿಗೆ ಸಾಮಾನ್ಯವಾಗಿ ಅವರಿಗೆ ಪ್ರವೇಶ ಇರಂಗಿಲ್ಲ, ಅಂದ್ರೆ ದರ್ ಇಸ್ ನೋ ಆಕ್ಸೆಸ್ ಟು ದ ಪ್ಲೇಸಸ್ ಟು ದ ವರ್ಷಿಪ್, ಅವರು ಕೂಡ ಸೋಷಿಯಲ್ ಬ್ಯಾಕ್ವರ್ಡ್ ಅಂತ ಕರೀತಾರೆ. ಅದೇ ರೀತಿ ಅವರಿಗೆ ಒಂದು ಸಾಮಾನ್ಯ ಒಂದು ಪಬ್ಲಿಕ್ ಇದರ ಪ್ಲೇಸ್ಗಳಲ್ಲಿ ಸೊ ನೋ ಎಂಟರ್ ಅಥವಾ ಕೋಡರಿಂಗ್ ಅಂತ ಕರೀತಾರೆ, ಅಂದ್ರೆ ಊಟ ಮಾಡಕ್ಕೆ ಅಂದ್ರೆ ಕಾಮನ್ ಜನರಲ್ಲಿ ಅವರೆಲ್ಲ ಕೂತ್ಕೊಂಡು ಊಟ ಮಾಡಕ್ಕೆ ಅವರಿಗೆ ಅವಕಾಶ ಇರಂಗಿಲ್ಲ, ಅವರನ್ನು ಕೂಡ ಸೋಷಿಯಲ್ ಬ್ಯಾಕ್ವರ್ಡ್ ಅಂತ ಕರೀತಾರೆ. ಜೊತೆಗೆ ಸಹವಾಸದಲ್ಲಿ ಸ್ಥಾನಮಾನವನ್ನ ಆನಂದಿಸುವಂತ ನಡೆಯುವಂಥದ್ದು, ಅಂದ್ರೆ ಪ್ರಿವೆನ್ಷನ್ ಫ್ರಮ್ ದ ಎಂಜಾಯಿಂಗ್ ದ ಸ್ಟೇಟಸ್ ಇನ್ ಅಸೋಸಿಯೇಷನ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಅವರು ಕೂಡ ಎಲ್ಲರಂತೆ ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅವರಿಗೆ ಅವಕಾಶ ಇರದಿರುವಂಥದ್ದು, ಅವರನ್ನು ಕೂಡ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂತ ಕರೀತಾರೆ. ಜೊತೆಗೆ ಹಳೆಯ ಸಾಮಾಜಿಕ ಪದ್ಧತಿಗಳಿಂದಾಗಿ ಅಂದ್ರೆ ಸೊ ಡ್ಯೂ ಟು ಓಲ್ಡ್ ಏಜ್ ಸೋಷಿಯಲ್ ಕಸ್ಟಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ SC ಆಗಿರ್ಬೋದು ST ಆಗಿರ್ಬೋದು ಅವರೆಲ್ಲ ಕೂಡ ಏನಂತಂದ್ರೆ ಸೊ ಒಂದು ಕಸ್ಟಮ್ಸ್ ಕೈ ಬಿಟ್ಟು ಅಂದ್ರೆ ಅವ್ರಿಗೆ ಸೋಷಿಯಲ್ ನಾವು ಸ್ಥಾನವನ್ನು ಕೊಡಂಗಿಲ್ಲ, ಹಾಗಾಗಿ ಅವರನ್ನು ಕೂಡ ಸೋಷಿಯಲ್ ಬ್ಯಾಕ್ವರ್ಡ್ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಬಂದು ನೋಡಿ, ಈ ಎಲ್ಲ ಅಂಶಗಳ ಮುಂದೆ ಏನಾಗುತ್ತೆ ಆಕ್ಚುಲಿ ಆ ವ್ಯಕ್ತಿಗೆ ಶಿಕ್ಷಣದ ಬಗ್ಗೆ ಆತನಿಗೆ ನಿರಾಸಕ್ತಿ ಬರುತ್ತೆ, ಅಂದ್ರೆ ಅಪಥಿ ಟುವರ್ಡ್ಸ್ ಎಜುಕೇಶನ್. ಅಂದ್ರೆ ನೋಡಿ, ಇಷ್ಟೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಶಿಕ್ಷಣದ ಬಗ್ಗೆ ಒಲವನ್ನು ತೋರಿಸಂಗಿಲ್ಲ.
ಅಥವಾ ಶಾಲೆಯಲ್ಲಿ ಅವನಿಗೆ ಅವಕಾಶ ಇರಂಗಿಲ್ಲ. ಓಕೆ, ಹಾಗಾಗಿ ಈ ಎಲ್ಲ ಮಾನದಂಡ ಇದೆಯಲ್ಲ ಅವ್ರು ಏನಂತ ಕರಿತೀವಿ ನಾವು ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಥವಾ ಸಾಮಾಜಿಕ ಹಿಂದುಳುವಿಕೆ ಅಂತ ಅಥವಾ ಜಾತಿ ಅಂತ ಸಮುದಾಯ ಅಂತ ಕರಿತಾ ಹೋಗ್ತಾರೆ. ಸೊ ಇವುಗಳು ಒಂದು 8 ಇಂಡಿಕೇಟರ್ಸ್ ಮುಖಾಂತರ ಸೂಚಿಸುವಂಥದ್ದು ನಾವು. ಜೊತೆಗೆ ಏನು ಈ ಒಂದು ಆಯೋಗ ಇದೆಯಲ್ಲ ಇದು ಆರ್ಟಿಕಲ್ 15 ಕ್ಲಾಸ್ ಹೇಳುತ್ತದೆ, ಶೈಕ್ಷಣಿಕ ಉದ್ದೇಶಗಳಿಗಾಗಿ ಗುರುತಿಸಲಾದಂತ ಸಮುದಾಯಗಳಲ್ಲಿ ಹಿಂದುಳಿದ ವರ್ಗಗಳು ಏನ್ ಮಾಡ್ತಾರೆ ಅಂದ್ರೆ ಇವರು 3 ವರ್ಗಗಳಾಗಿ ಗುರುತಿಸ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಎಜುಕೇಶನ್ ಬ್ಯಾಕ್ವರ್ಡ್ಗೋಸ್ಕರ ಏನಂದ್ರೆ ಆಕ್ಚುಲಿ ಬ್ಯಾಕ್ವರ್ಡ್ ಕ್ಲಾಸ್ಗಳನ್ನೇ 3 ಡಿಫ್ರೆಂಟ್ ಒಂದು ವರ್ಗಗಳಾಗಿ ವರ್ಗೀಕರಣ ಮಾಡ್ತಾರೆ. ಅದರಲ್ಲಿ ನೋಡಿ ಕ್ಯಾಟಗರಿ 1 ಅಂತ ಬರ್ತೀವಿ ನಾವು, ಅಂದ್ರೆ ಇವರು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಕರಿತೀವಿ ನೋಡಿ. ಹೌದಾ, ಏನಂದ್ರೆ ಆಕ್ಚುಲಿ ಸುಮಾರು 15 ಹಿಂದುಳಿದ ಸಮುದಾಯಗಳನ್ನ ಗುರುತಿಸ್ತಾರೆ ಕ್ಯಾಟಗರಿ 1 ನಲ್ಲಿ. ಇವ್ರಿಗೆ ಏನಂದ್ರೆ 16% ರಿಸರ್ವೇಶನ್ ಕೊಡ್ಬೇಕಂತ ಹೇಳ್ತಾರೆ ಇವರು. ಓಕೆನಾ, ನೋಡಿ ಏನು ಶೈಕ್ಷಣಿಕ ಉದ್ದೇಶಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇವರು ಹಿಂದುಳಿದ ವರ್ಗವನ್ನ 3 ವರ್ಗಗಳಾಗಿ ವಿಂಗಡಣೆ ಮಾಡ್ತಾರೆ. ಅದರಲ್ಲಿ ಫಸ್ಟ್ ಏನು ಕ್ಯಾಟಗರಿ 1 ಇದೆಯಲ್ಲ ಅದರಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆಫ್ 15 ಅಂತ ಕರೀತಾರೆ. ಅಂದ್ರೆ 15 ಸಮುದಾಯಗಳನ್ನ ಅವರು ಹಿಂದುಳಿದ ಸಮುದಾಯ ಅಂತ ಘೋಷಣೆ ಮಾಡ್ತಾರೆ. ಅವರಿಗೆ 16% ರಿಸರ್ವೇಶನ್ ಕೊಡ್ಬೇಕಂತ ಅವರು ಏನ್ ಮಾಡುತ್ತೆ ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತಾರೆ. ಎರಡನೇದು ಬಂದು ವರ್ಗ 2 ಅಥವಾ ಕ್ಯಾಟಗರಿ 2 ಇದೆಯಲ್ಲ ಇಲ್ಲಿ ಸುಮಾರು 128 ಹಿಂದುಳಿದ ಜಾತಿಗಳನ್ನು ಅವರು ಏನ್ ಮಾಡ್ತಾರೆ, ಸೊ ಈ ಒಂದು ಕ್ಯಾಟಗರಿ 2ಗೆ ಸೇರಿಸ್ತಾರೆ. ಅವರಿಗೆ ನೀವು 6% ರಿಸರ್ವೇಶನ್ ಕೊಡ್ಬೇಕಂತ ಹೇಳ್ತಾರೆ. ಜೊತೆಗೆ ಮೂರನೇದು ಬಂದು ಸುಮಾರು 62 ಹಿಂದುಳಿದ ಬುಡಕಟ್ಟು ಅಥವಾ 62 ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತ ಕರಿತೀವಿ. ಓಕೆ, ಅವ್ರನ್ನ ಗುರುತು ಮಾಡಿ ಏನ್ ಮಾಡ್ತಾರೆ, ಅವ್ರನ್ನ ವರ್ಗ 3 ಅಥವಾ ಕ್ಯಾಟಗರಿ 3 ಅಲ್ಲಿ ಹಾಕ್ತಾರೆ, ಸೇರಿಸ್ತಾರೆ. ಅವರಿಗೆ ನೀವು 6% ರಿಸರ್ವೇಶನ್ ಕೊಡ್ಬೇಕಂತ ಹೇಳ್ತಾರೆ. ಇದು ಯಾವ್ದ್ರಲ್ಲಿ ಶೈಕ್ಷಣಿಕ ಉದ್ದೇಶಗಳಿಗಾಗಿ. ಜೊತೆಗೆ ಪ್ರವರ್ಗ 2 ಅಲ್ಲಿ ಏನ್ ಮಾಡ್ತಾರೆ ನೋಡಿ, ಸುಮಾರು 13 ಸಣ್ಣ ಸಮುದಾಯಗಳನ್ನು ಕೂಡ ಅವರು ಗುರುತು ಮಾಡ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಆಕ್ಚುಲಿ ನೋಡಿ ಅವ್ರ ಬಗ್ಗೆ ಏನಂದ್ರೆ ಗುರುತು ಮಾಡಿದ್ರೆ ಬಟ್ ಅವ್ರ ಬಗ್ಗೆ ಯಾವುದೇ ರೀತಿಯ ಒಂದು ಅಷ್ಟು ಅಂಕಿಅಂಶಗಳು ಸಿಗಂಗಿಲ್ಲ. ಓಕೆನಾ, ಅದು ಕೂಡ ಗೊತ್ತಿರಬೇಕಾಗುತ್ತೆ. ಜೊತೆಗೆ ಮತ್ತೆ ಆಫ್ಟರ್ ಎಕ್ಸ್ಕ್ಲೂಡಿಂಗ್ ದ 6 ಕಮ್ಯುನಿಟೀಸ್ ಫ್ರಮ್ ದ ಕ್ಯಾಟಗರಿ 1 ಏನು ಒಂದು ವರ್ಗ ಅಥವಾ ಏನು ಪ್ರವರ್ಗ 1 ಇತ್ತಲ್ವಾ ಅದರಲ್ಲಿ 6 ಸಮುದಾಯಗಳನ್ನ ಏನ್ ಮಾಡ್ತಾರೆ ಎಕ್ಸ್ಕ್ಲೂಡ್ ಮಾಡ್ತಾರೆ. ಓಕೆನಾ, ಇದರಿಂದ ಅವ್ರು ಏನಂದ್ರೆ ಪಬ್ಲಿಕ್ ಸರ್ವಿಸ್ ಅಂತ ಏನಂದ್ರೆ ಆಕ್ಚುಲಿ ಅಂದ್ರೆ ಸಾರ್ವಜನಿಕ ಸೇವೆಗಳಲ್ಲಿ ಅವರು ಅಷ್ಟು ಅಂದ್ರೆ ರಿಪ್ರೆಸೆಂಟೇಷನ್ ಮಾಡಿರಂಗಿಲ್ಲ. ಜೊತೆಗೆ 13 ಸಮುದಾಯಗಳಿದೆಯಲ್ಲ ಅವ್ರನ್ನ ಕ್ಯಾಟಗರಿ 2 ಅಲ್ಲಿ ಏನಂತಂದ್ರೆ ಆಕ್ಚುಲಿ ಅವ್ರ ಬಗ್ಗೆ ಕೂಡ ಆಕ್ಚುಲಿ ಅವ್ರಿಗೆ ಒಂದು ಎನಫ್ ಡಾಟಾ ಸಿಗಂಗಿಲ್ಲ. ಓಕೆನಾ, ಹಾಗಾಗಿ ಏನ್ ಮಾಡ್ತಾರೆ ಆಕ್ಚುಲಿ ಅವುಗಳಿಗೋಸ್ಕರ 3 ಕ್ಯಾಟಗರಿ ಮಾಡ್ಕೊಂಡವ್ರಿಗೆ ಒಂದು ಉದ್ಯೋಗದ ಅವಕಾಶ ಕೊಡಕೊಳ್ಳಕ್ಕೆ ಅಂದ್ರೆ ಅವಕಾಶ ಕೊಡ್ತಾ ಹೋಗ್ತಾರೆ. ಅವ್ರಿಗೋಸ್ಕರ ಅಂದ್ರೆ ಸುಮಾರು 30% ರಿಸರ್ವೇಶನ್ ಕೊಡಕೊಳ್ಳಕ್ಕೆ ಅದು ಬೋತ್ ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ಅವರನ್ನ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಕರಿತೀವಿ 6% ಅಲ್ಲಿ, ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂದ್ರೆ ಹಿಂದುಳಿದ ಜಾತಿಗಳಂತ ಕರಿತೀವಿ ಅವ್ರಿಗೆ 10% ಕೊಡ್ತಾ ಹೋಗ್ತಾರೆ. ಜೊತೆಗೆ ಬ್ಯಾಕ್ವರ್ಡ್ ಟ್ರೈಬ್ಸ್ ಬುಡಕಟ್ಟು ಹಿಂದುಳಿದ ಬುಡಕಟ್ಟು ಅಂತ ಕರಿತೀವಿ ಅವ್ರಿಗೆ 6% ರಿಸರ್ವೇಶನ್ಗೆ ಶಿಫಾರಸು ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಓಕೆ, ಜೊತೆಗೆ ಇನ್ನು ಹಲವಾರು ಒಂದು ವೆರಿ ಇಂಪಾರ್ಟೆಂಟ್ ಇರುವಂತಹ ಶಿಫಾರಸು ಸಲ್ಲಿಸ್ತಾ ಹೋಗ್ತಾರೆ ನೋಡಿ. ಸರ್ಕಾರಿ ಮತ್ತು ಅನುದಾನಿತ ಎರಡಕ್ಕೂ ಜೊತೆ ಅಂದ್ರೆ ಉದ್ಯೋಗ ಮತ್ತು ಬಡ್ತಿಯಲ್ಲಿ ಅಂದ್ರೆ ಏನು ಜಾಬ್ ಮತ್ತೆ ಪ್ರಮೋಷನ್ ಕೊಡೋರಿಗೆ ಮೀಸಲಾತಿ ಕೊಡಬೇಕಂತ ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಮಾಡ್ತಾ ಹೋಗ್ತಾರೆ. ಮತ್ತೆ ಅವರಿಗೆ ಉದ್ಯೋಗದ ಒಂದು ಪರೀಕ್ಷೆಗಳಲ್ಲಿ 5 ವರ್ಷಗಳ ಒಂದು ವಯೋಮಿತಿ ಸಡಲಿಕೆ ಅಥವಾ ಏಜ್ ರಿಲ್ಯಾಕ್ಷನ್ ಕೊಡಬೇಕಂತ ಕೂಡ ಶಿಫಾರಸು ಮಾಡ್ತಾ ಹೋಗ್ತಾರೆ. ಮತ್ತೆ ಅವರು ಏನಾದ್ರು ಕೂಡ ಬ್ಯಾಕ್ವರ್ಡ್ಸ್ ಆಗಿದ್ರೆ ಅವ್ರು ಮನೆ ಕಟ್ಕೊಳ್ಳಕ್ಕೆ ಸಹಾಯ ಮಾಡ್ಬೇಕಂತ ಹೇಳ್ತಾರೆ. ಅವರಿಗೆ ಉಚಿತ ಹಾಸ್ಟೆಲ್ ಕೊಡ್ಬೇಕಂತ ಹೇಳ್ತಾರೆ. ಮತ್ತೆ ಅವ್ರಿಗೋಸ್ಕರ ಒಂದು ಹಿಂದುಳಿದ ವರ್ಗಗಳ ಒಂದು ಸಲಹಾ ಮಂಡಳಿ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಅಡ್ವೈಸರಿ ಬೋರ್ಡ್ ಮಾಡ್ಬೇಕಂತ ಹೇಳ್ತಾರೆ. ಜೊತೆಗೆ ಅವರಿಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಕೊಡ್ಬೇಕಂತ ಹೇಳ್ತಾರೆ. ಅವರಿಗೆ ಹಾಸ್ಟೆಲ್ ಫೆಸಿಲಿಟಿ ಕೊಡ್ಬೇಕಂತ ಹೇಳ್ತಾರೆ. ಮತ್ತೆ ಅವ್ರಿಗೊಂದು ಸಪರೇಟ್ ಆಗಿರುವಂತ ಡೈರೆಕ್ಟರೇಟ್ ಅಂದ್ರೆ ನಿರ್ದೇಶನ ರಚನೆ ಮಾಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ವರ್ಗಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಅವ್ರಿಗೋಸ್ಕರನೇ ಹಣಕಾಸು ನಿಗಮ ಸ್ಥಾಪನೆ ಮಾಡ್ಬೇಕಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಸಮ್ ಆಫ್ ದಿ ಇಂಪಾರ್ಟೆಂಟ್ ರೆಕಮೆಂಡೇಶನ್ ಆಫ್ ದಿಸ್ ಕಮಿಷನ್ ಅಂತ ಕರಿತೀವಿ ನಾವು. ಓಕೆ, ಏನಾಗುತ್ತೆ ನೋಡಿ ಅಂದ್ರೆ ಆಕ್ಚುಲಿ ಏನೋ ಒಂದು ಆಯೋಗ ರಿಪೋರ್ಟ್ ಕೊಡುತ್ತಲ್ಲ ಅದನ್ನ ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡುತ್ತೆ ಅದನ್ನ ಸ್ವೀಕಾರ ಮಾಡುತ್ತೆ. ಓಕೆ, ಸ್ವೀಕಾರ ಮಾಡಿಕೊಂಡು ಹಲವಾರು ಇನಿಷಿಯೇಟ್ ಮಾಡ್ತಾ ಹೋಗುತ್ತೆ ನೋಡಿ. ಅವ್ರು ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಡ್ವೈಸರಿ ಬೋರ್ಡ್ ಅಂತ ಕರಿತೀವಿ, ಅಂದ್ರೆ ಹಿಂದುಳಿದ ವರ್ಗಗಳ ಒಂದು ಸಲಹಾ ಮಂಡಳಿಯನ್ನ ರಚನೆ ಮಾಡುತ್ತೆ. ಅದೇ ರೀತಿ ಡೈರೆಕ್ಟರೇಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರಿತೀವಿ, ಅಂದ್ರೆ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ನಿರ್ದೇಶನ ರಚನೆ ಮಾಡುತ್ತೆ. ಅದೇ ರೀತಿ ಕರ್ನಾಟಕ ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನ ರಚನೆ ಮಾಡುತ್ತೆ. ಜೊತೆಗೆ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಾರ್ಪೊರೇಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇವೆಲ್ಲ ಕೂಡ ಈ ಒಂದು ಆಯೋಗದ ಶಿಫಾರಸಿನ ಮೇರೆಗೆ ಸರ್ಕಾರ ಮಾಡುತ್ತೆ ರಚನೆ ಮಾಡ್ತಾ ಹೋಗುತ್ತೆ. ಓಕೆನಾ, ಜೊತೆಗೆ ನೋಡಿ ಏನು ಈ ಒಂದು ಆಯೋಗ ಇದೆಯಲ್ಲ ಇದೇನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಓನ್ಲಿ 1 ಪಾಪ್ಯುಲಸ್ ಕಮ್ಯುನಿಟಿ ಒಕ್ಕಲಿಗೆ ಇದಾರಲ್ಲ ಅವರನ್ನ ಬ್ಯಾಕ್ವರ್ಡ್ ಅಂತ ಗುರುತಿಸಿ ಮಾಡುತ್ತೆ. ಅದ್ರ ಜೊತೆಗೆ ಈ ಲಿಂಗಾಯತರನ್ನ, ಮುಸ್ಲಿಮ್ಸ್ ಅನ್ನ, ಕ್ರಿಶ್ಚಿಯನ್ಸ್ ಅನ್ನ ಇದು ಬ್ಯಾಕ್ವರ್ಡ್ ಅಥವಾ ಹಿಂದುಳಿದವರು ಅಂತ ಗುರುತು ಮಾಡಂಗಿಲ್ಲ. ಇದು ಒಂದು ನೆಗೆಟಿವ್ ಅಂತ ಹೇಳ್ಬೋದು. ಓಕೆನಾ, ಅವಾಗ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ನೋಡಿ ಅವಾಗ ಎಲ್ಲರೂ ಕೂಡ ಆ ಒಂದು ಸಮುದಾಯಗಳಿಂದ ಒಂದು ಪ್ರೆಷರ್ ಬರುತ್ತೆ. ಅವಾಗ ಏನು ದೇವರಾಜ್ ಅರಸು ಅವರ ಸರ್ಕಾರ ಇರುತ್ತೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಮುಸ್ಲಿಮರಿಗೆ ಕ್ಯಾಟಗರಿ 1 ರಲ್ಲಿ ಹಾಕ್ತಾರೆ.
ಆಮೇಲೆ ಪರಿಶಿಷ್ಟ ಅವ್ರನ್ನ ಯಾರೆಲ್ಲ ಪರಿಶಿಷ್ಟ ಜಾತಿಯಿಂದ ಅಂದ್ರೆ ಕ್ರಿಶ್ಚಿಯನ್ ಇಂದ ಪರಿಶಿಷ್ಟ ಜಾತಿಗೆ ಕನ್ವರ್ಟ್ ಆಗಿರ್ತಾರೆ ಅವ್ರನ್ನ ಸೆಕೆಂಡ್ ಜನರೇಷನ್ ಕ್ಯಾಟಗರಿ 2 ಅಲ್ಲಿ ಹಾಕ್ತಾರೆ. ಓಕೆನಾ? ಅವಾಗ ಏನಾಗುತ್ತೆ, ಜೊತೆಗೆ ಮತ್ತೇನ್ ಮಾಡುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡ್ತಿದೆ ನೋಡಿ, ಅವ್ರಿಗೋಸ್ಕರ ಒಂದು ವಿಶೇಷ ಗುಂಪು ಅಥವಾ ಸ್ಪೆಷಲ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನೋಡಿ, ಇಲ್ಲಿ ಯಾವುದೇ ರೀತಿಯ ಕ್ಯಾಸ್ಟ್ ಅಥವಾ ಕಮ್ಯುನಿಟಿ ಜಾತಿ ಮತ್ತೆ ಒಂದು ಸಮುದಾಯವನ್ನ ಹೊರತುಪಡಿಸಿ ಕೂಡ ಯಾರೆಲ್ಲ ರೈತರಿರ್ತಾರೆ, ಕುಶಲಕರ್ಮಿಗಳಿರ್ತಾರೆ, ಒಂದು ಚಿಕ್ಕದಾಗಿರುವಂತಹ ವ್ಯಾಪಾರಿಗಳಾಗಿರ್ತಾರೆ, ಓಕೆನಾ? ಸೊ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಇನ್ಫೀರಿಯರ್ ಅಪಾಯಿಂಟ್ಮೆಂಟ್ಸ್ ಗಳಾಗಿರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಸ್ಪೆಷಲ್ ಗ್ರೂಪ್ ಮುಖಾಂತರ ಅವರಿಗೆ ಒಂದು ಮೀಸಲಾತಿಯನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಓಕೆನಾ? ಯಾ. ಸೊ ನೋಡಿ, ದ ಗವರ್ಮೆಂಟ್ ಆಲ್ಸೋ ಇನ್ಕ್ರೀಸ್ ದ ಕ್ವಾಂಟಮ್ ಆಫ್ ರಿಸರ್ವೇಶನ್ ಮಾಡುತ್ತೆ 40% ಒಂದು ಮೀಸಲಾತಿಯನ್ನು ಕೂಡ ಅವ್ರಿಗೆ ಮಾಡ್ತಾ ಹೋಗ್ತಾರೆ. ಸೊ ಅದ್ರಲ್ಲಿ ನೋಡಿ ನಮಗೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಥವಾ ಹಿಂದುಳಿದ ಸಮುದಾಯಗಳಿಗೆ 20% ರಿಸರ್ವೇಶನ್ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಹಿಂದುಳಿದ ಜಾತಿಗಳಿಗೆ ಸೊ 10% ರಿಸರ್ವೇಶನ್ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂದ್ರೆ ಹಿಂದುಳಿದ ಬುಡಕಟ್ಟುಗಳಿಗೆ 5% ರಿಸರ್ವೇಶನ್ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ವಿಶೇಷ ಗುಂಪುಗಳು ಅಥವಾ ಸ್ಪೆಷಲ್ ಗ್ರೂಪ್ಸ್ ಅಂತ ಕರೀತಾರೆ, ಅದಕ್ಕೆ ಇವ್ರಿಗೆ ಕೂಡ 5% ಕೊಡ್ತಾ ಹೋಗ್ತಾರೆ. ಇನ್ನು SC ST 18% ಕೊಡ್ತಾ ಹೋಗ್ತಾರೆ. ಇನ್ನು ಓಪನ್ ಅಂತಂದ್ರೆ ಇದರಲ್ಲಿ ಎಲ್ಲರೂ ಕೂಡ, ಆಮೇಲೆ GM ಅಂತ ಕರಿತೀವಿ 42% ಕೊಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ದ ರಿಸರ್ವೇಶನ್ ಕೊಡ್ತಾ ಹೋಗ್ತಾರೆ. ಸೊ ಆಫ್ಟರ್ ದ ಈ ಒಂದು ಆಯೋಗದ ಪ್ರಕಾರ. ಓಕೆ. ಮತ್ತೇನಂದ್ರೆ ನೋಡಿ, ಏನು ಮೊದಲ 3 ವರ್ಗಗಳಿದೆಯಲ್ಲ, ಈ ಮೊದಲ ಫಸ್ಟ್ 3 ಇದೆಯಲ್ಲ, ಬ್ಯಾಕ್ವರ್ಡ್ ಕಮ್ಯುನಿಟೀಸು, ಬ್ಯಾಕ್ವರ್ಡ್ ಕ್ಯಾಸ್ಟ್, ಬ್ಯಾಕ್ವರ್ಡ್ ಟ್ರೈಬ್ಸ್ ಇದೆಲ್ಲ, ಇವ್ರಿಗೆ ಏನಂದ್ರೆ ಒಂದು ಎಕನಾಮಿಕಲ್ ಕ್ರೈಟೀರಿಯಾ ಇಡ್ತಾರೆ. ಅಂದ್ರೆ ನೋಡಿ, ಆ 3 ವರ್ಗಗಳಂದ್ರೆ ಯಾವುದೇ ಕಾರಣ ಕೂಡ ಅವರ ಒಂದು ಏನು ಎನ್ಯುವಲ್ ಇನ್ಕಮ್ ಇದೆಯಲ್ಲ, ವಾರ್ಷಿಕ ಆದಾಯ ಇದೆಯಲ್ಲ, 8,000ಕ್ಕಿಂತ ಮೀರಂಗಿಲ್ಲ. ಜೊತೆಗೆ ಏನು ಪ್ರವರ್ಗ 4ರಲ್ಲಿ ಇದಾರಲ್ಲ, ಅವರು 4,800ಕ್ಕಿಂತ ಅವರ ವಾರ್ಷಿಕ ಆದಾಯ ಮೀರಂಗಿಲ್ಲ. ಮೀರಿನಾಗತ್ತೆ ಅವ್ರಿಗೆ ಯಾವುದೇ ರೀತಿಯ ಮೀಸಲಾತಿ ಪ್ರಯೋಜನಗಳು ಸಿಗಂಗಿಲ್ಲ. ಜೊತೆಗೆ ಏನು ವಿಶೇಷ ಗ್ರೂಪ್ ಅಥವಾ ಸ್ಪೆಷಲ್ ಗ್ರೂಪ್ ಇದೆಯಲ್ಲ, ಅವ್ರಿಗೆ ಏನ್ ಮಾಡ್ತಾರೆ ನೋಡಿ, ಅವರಿಗೆ ಸುಮಾರು 15% ಅನ್ನ ಹೆಚ್ಚಿಸ್ತಾರೆ ಅವ್ರಿಗೆ ಮೀಸಲಾತಿಯನ್ನು. ಜೊತೆಗೆ ಅವ್ರ ಆದಾಯ ಮಿತಿ ಏನ್ ಮಾಡ್ತಾರೆ ಅಂದ್ರೆ ಸೊ 10,000ಗಿಂತ ಮೀರಂಗಿಲ್ಲ ಅಂತ ಹೇಳ್ತಾರೆ. ಹೌದಾ? ನೋಡಿ, ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್, ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಬ್ಯಾಕ್ವರ್ಡ್ ಟ್ರೈಬ್ಸ್ ಇದೆಲ್ಲ, ಅವರಿಗೆ 8,000ಕ್ಕಿಂತ ಜಾಸ್ತಿ ಎನ್ಯುವಲ್ ಇನ್ಕಮ್ ಇರಂಗಿಲ್ಲ. ಪ್ರವರ್ಗ 4ರಲ್ಲಿ ಇರುವಂತವ್ರಿಗೆ 4,800ಕ್ಕಿಂತ ಜಾಸ್ತಿ ಮೀರಂಗಿಲ್ಲ. ಅದೇ ರೀತಿ ಏನ್ ಸ್ಪೆಷಲ್ ಗ್ರೂಪ್ಸ್ ಇದೆಲ್ಲ, ಅವರ ಆದಾಯ ಬಂದು ವರ್ಷಕ್ಕೆ 10,000ಕ್ಕಿಂತ ಜಾಸ್ತಿ ಇರಂಗಿಲ್ಲ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಸಮ್ ಎಕನಾಮಿಕಲ್ ಕ್ರೈಟೀರಿಯಾನ ಕೂಡ ಇಲ್ಲಿ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಓಕೆ. ಸೊ ಇನ್ನು ಇನ್ನೊಂದು ನೆಕ್ಸ್ಟ್ ಆಯೋಗ ಬರುತ್ತೆ, ಅದನ್ನ ನಾವು ಸಿ ವೆಂಕಟಸ್ವಾಮಿ ಆಯೋಗ ಅಂತ ಕರೀತಾರೆ. ಓಕೆ. ಸೊ ಸಿ ವೆಂಕಟಸ್ವಾಮಿ ಆಯೋಗ ಅಂತ ಕರೀತಾರೆ. ಇದು ರಚನೆಯಾಗಿದ್ದು 1983ರಲ್ಲಿ. ಮತ್ತೆ ಏನು ಈ ಆಯೋಗ ಇದೆಯಲ್ಲ, ಇದು ಸರ್ಕಾರಕ್ಕೆ ತನ್ನ ವರದಿ ಸಲ್ಲಿಸಿದ್ದು 1986ರಲ್ಲಿ. ಓಕೆ. ಮತ್ತೆ ಈ ಆಯೋಗ ವೆರಿ ಇಂಪಾರ್ಟೆಂಟ್ ಯಾಕಾಗುತ್ತೆ ನೋಡಿ, ಸುಮಾರು 3.6 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 91% ಜನರನ್ನು ಒಳಗೊಂಡ ಅತ್ಯಂತ ಸಮಗ್ರ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗಳನ್ನು ಏನ್ ಮಾಡುತ್ತೆ ಈ ಒಂದು ಆಯೋಗ ಕಂಡಕ್ಟ್ ಮಾಡಿಕೊಳ್ಳುತ್ತೆ ತುಂಬಾ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ಬೋದು ನಾವು. ಓಕೆ. ಅಂದ್ರೆ ನೋಡಿ, 3.6 ಕೋಟಿ ಜನರಲ್ಲಿ 91% ಆಫ್ ಜನರನ್ನ ಅವರ ಒಂದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಆಕ್ಚುಲಿ ತನ್ನ ಸಮೀಕ್ಷೆಯಲ್ಲಿ ಅದು ಮೆನ್ಷನ್ ಮಾಡ್ತಾ ಹೋಗುತ್ತೆ. ಓಕೆ. ಮತ್ತೇನಾದ್ರೂ ನೋಡಿ, ಇವ್ರೇನಂದ್ರೆ ಏನು ಈ ಒಂದು ಬ್ಯಾಕ್ವರ್ಡ್ನೆಸ್ ಅಥವಾ ಹಿಂದುಳಿಕೆ ಅಂತ ಇದೆಯಲ್ಲ, ಅದು ನಿರ್ಧಾರ ಮಾಡಕ್ಕೆ ಏನ್ ಮಾಡುತ್ತೆ, ಪ್ರತಿ ಜಾತಿ ಸಮುದಾಯವನ್ನ ಒಳಗೊಂಡಂತೆ ಸುಮಾರು 17 ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸೂಚ್ಯಗಳನ್ನು ಏನ್ ಮಾಡುತ್ತೆ ರೂಪಿಸುತ್ತದೆ. ಏನ್ ಮಾಡುತ್ತೆ 17 ಸೋಶಿಯೋ ಎಕನಾಮಿಕ್ ಎಜುಕೇಶನಲ್ ಎಂಪ್ಲಾಯ್ಮೆಂಟ್ ಇಂಡಿಕೇಟರ್ ಮುಖಾಂತರ ಒಂದು ಜಾತಿಯನ್ನ, ಒಂದು ಸಮುದಾಯವನ್ನ ಬ್ಯಾಕ್ವರ್ಡ್ಸ್ ಅಂತ ಏನ್ ಮಾಡುತ್ತೆ ಅದು ಗುರುತು ಮಾಡ್ಕೊಳ್ಳೋಕೆ ಒಂದು 17 ಮಾನದಂಡಗಳನ್ನ ಇಟ್ಕೊಳ್ಳುತ್ತೆ ಅಂತ ಹೇಳ್ತೀವಿ ನಾವು. ಓಕೆ. ನೋಡಿ, ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಮನೆಗೆ ಹೋಗಿ ಏನ್ ಮಾಡ್ತಾರೆ, ಗಣತಿ ಮುಖಾಂತರ ಸುಮಾರು 61 ಲಕ್ಷ ಕುಟುಂಬಗಳನ್ನ ಏನ್ ಮಾಡ್ತಾರೆ ಇವರು ಸಂಪರ್ಕ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಪ್ರಶ್ನೆಗಳನ್ನ ಕೇಳಿದ್ರ ಮುಖಾಂತರ ಅವರ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಔದ್ಯೋಗಿಕ ಸ್ಥಿತಿಗಳನ್ನ ಏನ್ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ಏನ್ ಮಾಡ್ತಾರೆ, ಅದನ್ನ ಸಂಗ್ರಹಿಸಿಕೊಂಡು ಆ ಒಂದು ಸಮುದಾಯವನ್ನ, ಆ ಒಂದು ಜಾತಿಯನ್ನ ಏನ್ ಮಾಡ್ತಾರೆ, ಹಿಂದುಳಿದವರು ಅಥವಾ ಬ್ಯಾಕ್ವರ್ಡ್ಸ್ ಅಂತ ಏನ್ ಮಾಡ್ತಾರೆ ಐಡೆಂಟಿಫೈ ಮಾಡ್ತಾ ಹೋಗ್ತಾರೆ. ಓಕೆ. ಸೊ ಜೊತೆಗೆ ದ ಕಮಿಷನ್ ಮಾಡುತ್ತೆ ಫಸ್ಟ್ ಟೈಮ್ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಸೋಷಿಯಲಿ ಬ್ಯಾಕ್ವರ್ಡ್ ಅಥವಾ ಸಾಮಾಜಿಕ ಹಿಂದುಳಿದಕ್ಕೆ ಏನ್ ಮಾಡ್ತಾರೆ, ಆಕ್ಚುಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ 17 ಏನು ಪಾಯಿಂಟ್ಸ್ ಸ್ಕೋರಿಂಗ್ ಇದೆ, ಪಾಯಿಂಟ್ಗಳಿದೆಯಲ್ಲ, ಅದರಲ್ಲಿ ಯಾರೆಲ್ಲ 9 ಸ್ಕೋರ್ ಮಾಡಿರ್ತಾರೆ ಅಂದ್ರೆ 9 ಪಾಯಿಂಟ್ ಅಲ್ಲಿ ಅವರು ಇದಾಗಿರ್ತಾರೆ, ಅದಕ್ಕಿಂತ ಜಾಸ್ತಿ ಆಗಿರ್ತಾರೆ, ಅವ್ರನ್ನ ಏನ್ ಕರಿತೀವಿ ನಾವು ಸೋಷಿಯಲಿ ಬ್ಯಾಕ್ವರ್ಡ್ ಅಂತ ಗುರುತಿಸಿ ನೋಡಿ. ಓಕೆ. ಏನು ಈ ಒಂದು ವೆಂಕಟಸ್ವಾಮಿ ಆಯೋಗ ಇದೆಯಲ್ಲ, ಇದೇನ್ ಮಾಡುತ್ತೆ ಟೋಟಲ್ 17 ಇಂಡಿಕೇಟರ್ ಅಲ್ಲಿ ಯಾರೆಲ್ಲ 9 ಇಂಡಿಕೇಟರ್ಗಳನ್ನ ಅವರು ಅದ್ರ ಪ್ರಕಾರ ಬರ್ತಾವ, ಅದನ್ನ 9 ಅದಕ್ಕಿಂತ ಜಾಸ್ತಿ ಇದು ಮಾಡ್ತಾ ಹೋಗ್ತಾರೆ, ಅವ್ರನ್ನ ಸೋಷಿಯಲ್ ಬ್ಯಾಕ್ವರ್ಡ್ ಅಥವಾ ಸಾಮಾಜಿಕ ಹಿಂದುಳಿದವರಂತ ಗುರುತಿಸುತ್ತೆ. ಓಕೆ. ಅದೇ ರೀತಿ ಎಜುಕೇಶನ್ ಬ್ಯಾಕ್ವರ್ಡ್ಸ್ ಅಥವಾ ಶೈಕ್ಷಣಿಕ ಹಿಂದುಳಿದಕ್ಕೆ ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಯಾರೆಲ್ಲ 1985ರಲ್ಲಿ SLC ಎಕ್ಸಾಮಿನೇಷನ್ಸ್ ಅಲ್ಲಿ ಬಿಲೋ ಸ್ಟೇಟ್ ಎವರೇಜ್ ಪಡ್ಕೊಂಡಿರ್ತಾರೆ, ಒಂದು ಸಮುದಾಯ ಪಡ್ಕೊಂಡಿರುತ್ತೆ, ಅವರನ್ನ ಎಜುಕೇಶನ್ ಬ್ಯಾಕ್ವರ್ಡ್ಸ್ ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದವರಂತ ಏನ್ ಮಾಡುತ್ತೆ ಗುರುತು ಮಾಡುತ್ತೆ ಅಂತ ಹೇಳ್ತೀವಿ. ಓಕೆನಾ. ಜೊತೆಗೆ ನೋಡಿ, ಇವರು
ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಒಂದು ರಿಸರ್ವೇಷನ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಏನು ಗ್ರೂಪ್ ಎ ವಿತ್ 15 ಕ್ಯಾಸ್ಟ್ ಇದೆಯಲ್ಲ ಅವರಿಗೆ 14% ಕಮ್ಯುನಿಟೀಸ್ ಬಗ್ಗೆ ಅವರು ರಿಸರ್ವೇಷನ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಗ್ರೂಪ್ ಬಿ ವಿತ್ 20 ಕ್ಯಾಸ್ಟ್ ಅಥವಾ 20 ಜಾತಿಗಳ ಜೊತೆಗೆ 13% ಕಮ್ಯುನಿಟಿಗಳಿದೆಯಲ್ಲ ಅವರಿಗೆ ಒಂದು ರಿಸರ್ವೇಷನ್ ಬಗ್ಗೆ ಹೇಳಿಕೊಡ್ತಾ ಹೋಗ್ತಾರೆ. ಅದೇ ರೀತಿ ಇವೆರಡು ಕೂಡ ಶೈಕ್ಷಣಿಕ ರಿಸರ್ವೇಷನ್ ಕರಿತಾ ಹೋಗ್ತೀವಿ. ಜೊತೆಗೆ ಇನ್ನು ಸರ್ಕಾರಿ ಹುದ್ದೆಗಳ ಒಂದು ರಿಸರ್ವೇಷನ್ ಬಂದಾಗ ಏನು ಹೇಳ್ತಾರೆ ಅಂದ್ರೆ ಗ್ರೂಪ್ ಎ ಒಂದು ಇದರಲ್ಲಿ 12 ಕ್ಯಾಸ್ಟ್ಗಳನ್ನ ಮೆನ್ಷನ್ ಮಾಡಿಕೊಂಡು 14% ಕಮ್ಯುನಿಟಿಗಳನ್ನ ರಿಸರ್ವೇಷನ್ಗೆ ಅವಕಾಶ ಕೊಡ್ತಾ ಹೋಗ್ತಾರೆ. ಜೊತೆಗೆ ಗ್ರೂಪ್ ಬಿ ಬಂದಾಗ ಸುಮಾರು 19 ಜಾತಿಗಳನ್ನ ಇಟ್ಕೊಂಡು 13% ಕಮ್ಯುನಿಟಿಗಳಿಗೆ ಒಂದು ರಿಸರ್ವೇಷನ್ ಬಗ್ಗೆ ಅದು ವಿಶೇಷವಾಗಿ ಸಾರ್ವಜನಿಕ ಗೌರ್ಮೆಂಟ್ನ ಒಂದು ಸೇವೆಗಳಲ್ಲಿ ಅವಕಾಶವನ್ನ ಕೊಡ್ಲಿಕ್ಕೆ ಇವರು ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡ್ತಾ ಹೋಗ್ತಾರೆ. ಓಕೆ, ಮತ್ತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಇವರು ಆಕ್ಚುಲಿ 2 ರೆಕಮೆಂಡೇಶನ್ ಮಾಡ್ತಾ ಹೋಗ್ತಾರೆ. ಇವರು ಫಸ್ಟ್ ರೆಕಮೆಂಡೇಶನ್ ಮಾಡ್ತಾರೆ ಅಂದ್ರೆ ನೋಡಿ, ಇವರು ಸುಮಾರು 35 ಜಾತಿಗಳನ್ನ ಸಮುದಾಯಗಳನ್ನ ಬ್ಯಾಕ್ವರ್ಡ್ ಅಂತ ಗುರುತಿಸ್ತಾರೆ. ಅದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಅಥವಾ ಶಿಕ್ಷಣಕ್ಕಾಗಿ ಅಂತ ಹೇಳ್ತೀವಿ ನಾವು. ಜೊತೆಗೆ ಏನು 31 ಜಾತಿಗಳನ್ನ ಎಂಪ್ಲಾಯ್ಮೆಂಟ್ ಪರ್ಪಸ್ ಅಥವಾ ಉದ್ಯೋಗದ ಉದ್ದೇಶಕ್ಕಾಗಿ 31 ಜಾತಿಗಳನ್ನ ಹಿಂದುಳಿದವರಂತೆ ಗುರುತು ಮಾಡ್ತಾ ಹೋಗ್ತಾರೆ. ಜೊತೆಗೆ ಇನ್ನು ಎರಡನೇ ಒಂದು ಸೆಕೆಂಡ್ ರೆಕಮೆಂಡೇಶನ್ ಅಥವಾ ಎರಡನೇ ಒಂದು ಶಿಫಾರಸು ಏನ್ ಮಾಡ್ತಾರೆ ಆಕ್ಚುಲಿ ಓವರ್ ಆಲ್ ರಿಸರ್ವೇಷನ್ ಬಂದು 22% ಕೊಡ್ಬೇಕಂತ ಹೇಳ್ತಾರೆ. ಬೋತ್ ಅಂದ್ರೆ ಎಜುಕೇಶನ್ಗೋಸ್ಕರ ಮತ್ತೆ ಎಂಪ್ಲಾಯ್ಮೆಂಟ್ಗೋಸ್ಕರ. ಅದರಲ್ಲಿ 14% ಬಂದು ಗ್ರೂಪ್ ಎ ಕೊಡ್ರಿ, ಯಾಕಂದ್ರೆ ಅವರು 18% ಪಾಪ್ಯುಲೇಷನ್ ಇದ್ದಾರೆ. ಜೊತೆಗೆ 13% ರಿಸರ್ವೇಷನ್ ಏನ್ ಮಾಡ್ರಿ ಅಂದ್ರೆ ಗ್ರೂಪ್ ಬಿ ಕೊಡ್ರಿ, ಯಾಕಂದ್ರೆ ಅವರು ನಮ್ಮ ರಾಜ್ಯದಲ್ಲಿ 15% ಪಾಪ್ಯುಲೇಷನ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ಅದು ನೋಡ್ತಾ ಹೋದ್ರೆ ನೋಡಿ, OBCಗೆ 27% ಕೊಡ್ಬೇಕಂತ ಹೇಳ್ತಾರೆ, SCಗೆ 15% ಕೊಡ್ಬೇಕಂತ ಹೇಳ್ತಾರೆ, ಅದೇ ರೀತಿ STಗೆ ಬಂದು 3% ಕೊಡ್ಬೇಕಂತ ಹೇಳ್ತಾರೆ. ಹಾಗಾಗಿ ಟೋಟಲ್ ಬಂದು 45% ರಿಸರ್ವೇಷನ್ ಕೊಡ್ಲಿಕ್ಕೆ ಏನು ಅಂದ್ರೆ ಶಿಫಾರಸು ಮಾಡ್ತಾ ಅಂತ ಹೇಳ್ತೀವಿ ನಾವು ಈ ಒಂದು ಆಯೋಗ. ಓಕೆ, ಜೊತೆಗೆ ಇನ್ನು ಹಲವಾರು ರೆಕಮೆಂಡೇಶನ್ ಕೂಡ ಮಾಡ್ತಾ ಹೋಗ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ಅಂದ್ರೆ ದ ರೆಕಮೆಂಡೇಶನ್ ಡೈರೆಕ್ಟ್ಲಿ ಟು ದ ಇಂಪ್ಲಿಮೆಂಟೇಷನ್ ಆಫ್ ದ ರಿಸರ್ವೇಷನ್, ಅಂದ್ರೆ ಏನು ಮೀಸಲಾತಿಯನ್ನು ನೀವು ಕಾರ್ಯಗತಗೊಳಿಸಬೇಕಂತ ಹೇಳ್ತಾ ಹೋಗ್ತಾರೆ. ಮತ್ತೆ ಬರೀ ಹುದ್ದೆಗಳಲ್ಲಿ ಮಾತ್ರ ಅಲ್ಲ, ಇವನ್ ನೀವು ಬಡ್ತಿಗಳಲ್ಲಿ ಕೂಡ ಅವರಿಗೆ ಮೀಸಲಾತಿ ಕೊಡ್ಬೇಕಂತ ಹೇಳ್ತಾರೆ. ಯಾರಿಗೆ? ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ. ಅದೇ ರೀತಿ ಏನೆಲ್ಲ ಒಂದು ಉದ್ಯೋಗದಲ್ಲಿ ಖಾಲಿ ಉಳಿದಿರುವಂತಹ ಹುದ್ದೆಗಳ ಒಂದು ಕೋಟಾಸ್ ಇರ್ತವೆ ಅವುಗಳನ್ನ ಮತ್ತೆ ಮುಂದಿನ ಕ್ಯಾರಿ ಫಾರ್ವರ್ಡ್ ಮಾಡೋ ಮುಖಾಂತರ ಅದೇ ಸಮುದಾಯಗಳಿಗೆ ಅದೇ ಜಾತಿಗಳಿಗೆ ನೀವು ಫಿಲ್ಅಪ್ ಮಾಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ನೋಡಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನೋಡಿ ಇಲ್ಲಿ ಏನ್ ಹೇಳ್ತಾರೆ, ಯಾವುದೇ ಒಂದು ಸಮುದಾಯ ಆಗಿರ್ಬೋದು ಜಾತಿ ಆಗಿರ್ಬೋದು ಅವರ ಒಂದು ವಾರ್ಷಿಕ ಆದಾಯ ಬಂದು 15,000ಕ್ಕಿಂತ ಜಾಸ್ತಿ ಇರುತ್ತೋ ಅವರನ್ನ ನೀವು ಈ ಒಂದು ರಿಸರ್ವೇಷನ್ ಮೀಸಲಾತಿ ಒಂದು ಲಾಭದಿಂದ ಅವ್ರನ್ನ ಕೈ ಬಿಡ್ಬೇಕಂತ ಹೇಳ್ತಾರೆ. ಇವನ್ ಅಂದ್ರೆ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಅಂದ್ರೆ ತಾತಂದ್ರಾಗಿರ್ಬೋದು, ಅವರ ಪೋಷಕರಾಗಿರ್ಬೋದು, ಅವ್ರೇನಾದ್ರೂ ಕೂಡ ಸೊ ಈ ತರ ಬಂದಾಗ ಅಂದ್ರೆ ಅವರು ಕೂಡ ಏನಾದ್ರೆ ಆಕ್ಚುಲಿ ಸೊ ಈ ಒಂದು ಬೆನಿಫಿಟ್ ಇಂದ ಮಾಡ್ತಾರೆ ಅಂತ ಹೇಳ್ತೀವಿ ನಾವು. ಓಕೆನಾ? ಜೊತೆಗೆ ಅವರೊಂದು ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಆದಾಯ ಪ್ರಮಾಣಪತ್ರವನ್ನು ಕೂಡ ಸೊ ಬೆನಿಫಿಟ್ಸ್ ಪಡ್ಕೊಳ್ಳೋಕೆ ಕ್ಲೇಮ್ ಮಾಡ್ರಿ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ಸೊ ದೀಸ್ ರೆಕಮೆಂಡೇಶನ್ ಹೇಳ್ತಾರೆ ನೋಡಿ ಆಕ್ಚುಲಿ ಸೊ ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನಂತಂದ್ರೆ ಮೊದಲು 200 ಒಂದು ಹೆಸರುಗಳಿದ್ದು ಅದನ್ನ ಏನ್ ಮಾಡ್ತಾರೆ 35 ನೇಮ್ಗಳಾಗಿ ಮಾಡ್ತಾರೆ. ಬಿಕಾಸ್ ಆಫ್ ದ ಒಂದು ಎಕನಾಮಿಕಲ್ ಕ್ರೈಟೀರಿಯಾ ಮುಖಾಂತರ ಅದನ್ನ ರಿಡ್ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಜೊತೆಗೆ ಏನಂದ್ರೆ ಮೊದಲು 50% ಕೊಡ್ತಾ ಇದ್ರಲ್ಲ, ಈಗ ಅದನ್ನ ಏನ್ ಮಾಡ್ತಾರೆ 27%ಗೆ ಕಡಿಮೆ ಮಾಡ್ತಾ ಹೋಗ್ತಾರೆ. ಬಟ್ ಫೈನಲ್ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಈ ಒಂದು ರಿಪೋರ್ಟ್ ಇದೆಯಲ್ಲ ಅದನ್ನ ಸರ್ಕಾರ ರಿಜೆಕ್ಟ್ ಮಾಡುತ್ತೆ ಅಥವಾ ನಿರಾಕರಣೆ ಮಾಡುತ್ತೆ ಅಂತ ಹೇಳ್ತೀವಿ. ಯಾವಾಗ? ಅದು 7th October 1986 ಅಲ್ಲಿ. ಸೊ ದಟ್ ಈಸ್ ಅಬೌಟ್ ದಿಸ್ ಆಯೋಗ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ, ವೆರಿ ಇಂಪಾರ್ಟೆಂಟ್ ಅಂತ ಕರಿಬಹುದು. ಅದು ಚೆನ್ನಪ್ಪ ರೆಡ್ಡಿ ಆಯೋಗ ಅಥವಾ ಚೆನ್ನಪ್ಪ ರೆಡ್ಡಿ ಕಮಿಷನ್ ಅಂತ ಕರೀತಾರೆ. ಇದು ರಚನೆಯಾಗಿದ್ದು 1990ರಲ್ಲಿ ಇದು ವರದಿ ಸಲ್ಲಿಸಿದ್ದು. ಓಕೆ, ಅಂದ್ರೆ ರಚನೆಯಾಗಿದ್ದು 1990ರಲ್ಲಿ. ಇದರ ಉದ್ದೇಶ ಏನಂತಂದ್ರೆ ಆಕ್ಚುಲಿ ನಮ್ಮ ಒಂದು ರಾಜ್ಯದಲ್ಲಿರುವಂತ ಜನರ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿಯುವಂಥದ್ದು ಈ ಒಂದು ಆಯೋಗದ ಮುಖ್ಯ ಉದ್ದೇಶವಾಗಿರುತ್ತೆ ಅಂತ ಹೇಳ್ತೀವಿ ನಾವು. ಓಕೆ, ನೋಡಿ ಇಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರೆಲ್ಲ ಹಿಂದುಳಿದಿರ್ತಾರೆ, ಜೊತೆಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಸೊ ಅವರ ಒಂದು ಅವ್ರಿಗೇನು ರೀಸನ್ ಅಂತಂದ್ರೆ ಒಂದು ಅವರಿಗೆ ಶೈಕ್ಷಣಿಕ ಅರಿವಿರಂಗಿಲ್ಲ, ಅಂದ್ರೆ ಲ್ಯಾಕ್ ಆಫ್ ದಿ ಅವೇರ್ನೆಸ್ ಆಫ್ ಎಜುಕೇಶನ್ ಅಂತ ಹೇಳ್ಬೋದು. ಜೊತೆಗೆ ಅವರ ಜಾತಿ ಅವನತಿ ಅಂದ್ರೆ ಅವರಿಗೆ ಮುಖ್ಯ ಕಾರಣ ಅಂತ ಹೇಳ್ತಾರೆ ಈ ಒಂದು ಚಿನ್ನಪ್ಪ ರೆಡ್ಡಿ ಆಯೋಗ. ಜೊತೆಗೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಸೊ ದೀಸ್ ಆರ್ ದ 3 ವಿಲನ್ಸ್ ಅಂತ ಹೇಳ್ತಾರೆ. ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆ, ಮತ್ತೆ ಅವರ ಆರ್ಥಿಕ ಒಂದು ಏನಂತಾರೆ ಹಿಂದುಳಿದಿರುವಿಕೆ, ಮತ್ತೆ ಶೈಕ್ಷಣಿಕ ಹಿಂದುಳಿದಿರುವಿಕೆ, ಜೊತೆಗೆ ಕ್ಯಾಸ್ಟ್ ಡಿಗ್ರೇಡೇಷನ್ ಅಥವಾ ಏನು ಜಾತಿ ಇದೆಯಲ್ಲ ಅವು ಏನಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನಂತಂದ್ರೆ ಆಕ್ಚುಲಿ ಒಂದು 3 ಖಳನಾಯಕರಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ ಆ ವ್ಯಕ್ತಿ ಬೆಳೆಯಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಹೋಗುತ್ತೆ. ಒಂದು ಎಕನಾಮಿಕ್ ಅಂಡರ್ ಡೆವಲಪ್ಮೆಂಟ್, ಎಜುಕೇಶನಲ್ ಇನ್ನೊಂದೊಂದು ಕ್ಯಾಸ್ಟ್ ಡಿಗ್ರೇಡೇಷನ್ ಇದೆಯಲ್ಲ, ದೀಸ್ ಆರ್ ದ 3 ವಿಲಿಯನ್ಸ್ ಆಫ್ ದಟ್ ಪರ್ಸನ್ ಅಂತ ಹೇಳ್ತಾ ಹೋಗುತ್ತೆ. ಹಾಗಾಗಿ ಇದೇನಾಗುತ್ತೆ ಈ 3 ಅಂಶಗಳು ಏನಾಗುತ್ತೆ ಅಂದ್ರೆ ವ್ಯಕ್ತಿಗೆ ಒಬ್ಬ ಬ್ಯಾಕ್ವರ್ಡ್ ಆಗ್ಲಿಕ್ಕೆ ಕಾರಣ ಅಂತ ಹೇಳ್ತಾರೆ ಈ ಒಂದು ಚೆನ್ನಪ್ಪ ರೆಡ್ಡಿ ಆಯೋಗದ ಒಂದು ವರದಿ ಪ್ರಕಾರ. ಓಕೆ ನೋಡಿ, ಜೊತೆಗೆ ಅವ್ರು ಹೇಳ್ತಾರೆ
ಜಾತಿ ಹುಟ್ಟಿನಿಂದ ಒಂದು ಹೊರೆಯಾಗಿ ಆ ವ್ಯಕ್ತಿನ ಕಾಡ್ತಾ ಇರುತ್ತೆ, ಅದೊಂದು ಮೂಲ ಪಾಪ ಕಾಡ್ತಾ ಹೋಗುತ್ತೆ. ಹಾಗಾಗಿ ಅಂದ್ರೆ ಸರ್ಕಾರಗಳ ಅವರಿಗೆ ಒಂದು ಸಪೋರ್ಟ್ ಮುಖಾಂತರ ಅದರಿಂದ ಹೊರಗಡೆ ಬರೋಕ್ಕೆ ಸಹಾಯ ಮಾಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ಜೊತೆಗೆ ಇನ್ನೊಂದು ಏನು ಹೇಳ್ತಾರೆ ಅಂತ ನೋಡಿ, ಇವ್ರು ಯಾವುದೇ ಒಂದು ಸಾಮಾನ್ಯ ಒಂದು ಎವಾಲ್ಯೂಯೇಷನ್ ಮಾಡಬೇಕಾದ್ರೆ ಏನು ಹೇಳ್ತಾರೆ ಅಂದ್ರೆ, ಸೊ ಅಲ್ಲಿ ಸಾಂಪ್ರದಾಯಿಕ ಸಾಮಾಜಿಕ ಸ್ಥಾನಮಾನಗಳು ತಗೋಬೇಕು, ಮತ್ತೆ ರಾಜ್ಯದ ಸರಾಸರಿಗೆ ಸಂಬಂಧಿಸಿದಂತೆ ಸಾಕ್ಷರತೆ ಪ್ರಮಾಣ, ಮತ್ತೆ ಪೋಷಕರ ಆದಾಯ, ಅವರ ಉದ್ಯೋಗದ ಸಂಬಂಧಪಟ್ಟಂತೆ SLC ಪರೀಕ್ಷೆಯಲ್ಲಿ ಸಾಧನೆ, ಓಕೆ, ಮತ್ತೆ ವಿವಿಧ ವೃತ್ತಿಪರ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳ ಒಟ್ಟು ಪ್ರವೇಶದಲ್ಲಿ, ಮತ್ತೆ ವಿಶ್ವವಿದ್ಯಾಲಯಗಳಲ್ಲಿ ಉದ್ಯೋಗದ ಒಟ್ಟು ಪಾಲಿದೆಯಲ್ಲ, ಇವುಗಳ ಮುಖಾಂತರ ಏನಂದ್ರೆ ಯಾವುದೇ ಒಂದು ಸಮುದಾಯವನ್ನ ಒಂದು ಜಾತಿಯನ್ನು ನೀವು ಏನ್ ಮಾಡ್ರಿ ಮೌಲ್ಯಮಾಪನ ಮುಖಾಂತರ ಅದನ್ನ ಹಿಂದುಳಿದ ವರ್ಗಗಳಂತ ಗುರುತಿಸಬೇಕಂತ ಏನ್ ಮಾಡುತ್ತೆ ಸರ್ಕಾರಕ್ಕೆ ಇದು ಶಿಫಾರಸನ್ನ ಕೊಡುತ್ತೆ. ಓಕೆನಾ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಆಕ್ಚುಲಿ ಏನು ಈ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ ಅದನ್ನ 3 ಡಿಫ್ರೆಂಟ್ ಕ್ಯಾಟಗರಿ ಮಾಡ್ತಾ ಹೋಗ್ತಾರೆ. ಇವ್ರು ಅಂದ್ರೆ ಸುಮಾರು 52 ಒಂದು ಜಾತಿಗಳನ್ನ ಕ್ಯಾಟಗರಿ 1 ಹಾಕೊಂಡು ಅವರಿಗೆ 5% ರಿಸರ್ವೇಷನ್ ಕೊಡ್ಬೇಕಂತ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತಾರೆ. ಅದೇ ರೀತಿ 14 ಜಾತಿಗಳ ಒಂದು ಕ್ಯಾಟಗರಿ 2 ಹಾಕೊಂಡು ಏನ್ ಮಾಡ್ತಾರೆ, ಅವರಿಗೆ 28% ಕೊಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ನಂಬರ್ಲೆಸ್ ಆಕ್ಯುಪೇಷನ್ ಗ್ರೂಪ್ಸ್ ಆಸ್ ಕ್ಯಾಟಗರಿ 3 ಅಂತ ಮಾಡ್ತಾರೆ, ಅವರಿಗೆ 5% ಕೊಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ಹಾಗಾಗಿ ಇವ್ರೇನು ಒಂದು ರೆಕಮೆಂಡೇಶನ್ ಮಾಡಿದಾರಲ್ಲ, ಸೊ ಇವ್ರೇನಂದ್ರೆ 38% ಮಾಡ್ತಾರೆ. ಹೌದಾ. ಏನ್ ನಮಗೆ ವೆಂಕಟಸ್ವಾಮಿ ಕಮಿಷನ್ ಏನ್ ಮಾಡುತ್ತೆ 27% ಫಾರ್ OBC ಇತ್ತಲ್ಲ, ಇವ್ರು ಏನ್ ಮಾಡ್ತಾರೆ ಅದನ್ನ 11% ಜಾಸ್ತಿ ಮಾಡ್ತಾರೆ. ಹಾಗಾಗಿ ಇದು 38% ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಓಕೆ. ಜೊತೆಗೆ ಇವರು ಕೂಡ ಹಲವಾರು ಶಿಫಾರಸುಗಳು ಮಾಡ್ತಾ ಹೋಗ್ತಾರೆ. ಸೊ ಅದು ನೋಡಿ, ಉನ್ನತ ದರ್ಜೆಯ ಪೋಷಕರಲ್ಲಿ ಹುದ್ದೆಯಲ್ಲಿರುವಂತ ಎಲ್ಲರನ್ನ ಕೂಡ ಮೀಸಲಾತಿಯಿಂದ ಹೊರಗಿಡಬೇಕಂತ ಹೇಳ್ತಾರೆ. ಯಾರೆಲ್ಲ ಒಂದು ಪೇರೆಂಟ್ಸು IAS ಆಫೀಸರ್ಸು KS ಆಫೀಸರ್ಸ್ ಆಗಿರ್ತಾರೆ, ಜೊತೆಗೆ ಯಾರೆಲ್ಲ ಡಾಕ್ಟರ್ ಆಗಿರ್ತಾರೆ, ಇಂಜಿನಿಯರ್ಸ್ ಆಗಿರ್ತಾರೆ, ಆದಾಯ ತೆರಿಗೆ ಕಟ್ತಿರ್ತಾರೆ, ಮತ್ತೆ ಆಮೇಲೆ ಸೇಲ್ಸ್ ಟ್ಯಾಕ್ಸ್ ಅಸೆಸ್ ಆಗಿರ್ತಾರೆ, ಅಂಥವ್ರು ಏನು ಮಾಡಬೇಕಾಗುತ್ತೆ, ನೀವು ಅವರನ್ನ ಈ ಒಂದು ರಿಸರ್ವೇಷನ್ ಪಾಲಿಸಿಯಿಂದ ಹೊರಗಿಡಬೇಕಂತ ಹೇಳ್ತಾರೆ. ಓಕೆನಾ. ಅದೇ ರೀತಿ ಯಾರೆಲ್ಲ ಸುಳ್ಳು ಒಂದು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿ, ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಒಂದು ಮೀಸಲಾತಿ ಪಡ್ಕೊಂಡಿರ್ತಾರೆ, ಆ ತರ ಮಾಡಿದಂಥವ್ರಿಗೆ ನೀವು 6 ತಿಂಗಳವರೆಗೆ ಜೈಲು ಶಿಕ್ಷೆ ಕೊಡಬೇಕಂತ ಕೂಡ ಶಿಫಾರಸು ಮಾಡ್ತಾರೆ. ಜೊತೆಗೆ ಮೀಸಲಾತಿ ನಿಯಮದ ಅನ್ವಯ ಏನು ಅಂದ್ರೆ, ನೇಮಕಾತಿಯಲ್ಲಿ ಮಾತ್ರ ಬರೀ ಅಪಾಯಿಂಟ್ಮೆಂಟ್ ಅಲ್ಲ, ಇವನ್ ಅಂದ್ರೆ ಪ್ರಮೋಷನ್ ಮಾಡಬೇಕಾದ್ರೂ ಕೂಡ ನೀವು ಅವ್ರನ್ನ ಕನ್ಸಿಡರೇಷನ್ ಮಾಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ಜೊತೆಗೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಲಾದ ಪ್ರತಿಯೊಂದು ಜಾತಿ ಆಗಿರ್ಬೋದು, ಸಮುದಾಯಗಳ ಪ್ರಗತಿಯನ್ನ ಮೌಲ್ಯಮಾಪನ ಮಾಡಬೇಕಂದ್ರೆ ನೀವು ಒಂದು ಸ್ವಯಂ ನಿಯಂತ್ರಣ ಮತ್ತು ಸ್ವಯಂ ನಿಯಂತ್ರಕರಾಗಿ ಒಂದು ಶಾಶ್ವತ ಸಮಿತಿಯನ್ನು ರಚನೆ ಮಾಡೋದ್ರ ಮುಖಾಂತರ ಅವುಗಳನ್ನ ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋಕೆ ಕಾರ್ಯವನ್ನ ಕೈಗೊಳ್ಳಬೇಕಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ಜೊತೆಗೆ ಸಾಕ್ಷರತೆ ಮತ್ತು ಬಡತನ ನಿರ್ಮೂಲನೆ, ಶೈಕ್ಷಣಿಕ ಮತ್ತು ಆರ್ಥಿಕ ಸುಧಾರಣೆ ಕಾರ್ಯಕ್ರಮ ಮುಖಾಂತರ ಅಂದ್ರೆ ನೀವು ಹಿಂದುಳಿದ ವರ್ಗಗಳನ್ನು ಕೂಡ ಸಮಾಜದ ಮುನ್ನೆಲೆಗೆ ಅವರ ಪರಿಸ್ಥಿತಿಗಳನ್ನ ಸುಧಾರಣೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಶಿಫಾರಸುಗಳನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಓಕೆ. ಸೊ ಹಾಗಾಗಿ ಅದರ ನಂತರ ಬರುವಂತಹ ವೆರಿ ಇಂಪಾರ್ಟೆಂಟ್ ಮತ್ತು ರೀಸೆಂಟ್ ಕಮಿಟಿ ಅಂತಂದ್ರೆ ಅದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅಥವಾ ಸಮಿತಿ ವರದಿ ಅಂತ ಕರೀತಾರೆ. ಇದಾಗಿದ್ದು 2019ರಲ್ಲಿ. ಸೊ ಹಾಗಾದ್ರೆ ಏನಕ್ಕೆ ಸರ್ಕಾರ ಈ ಒಂದು ಸಮಿತಿ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಏನಂದ್ರೆ 2017 ಏನ್ ಮಾಡುತ್ತೆ, ಒಂದು ಇದು ಬರುತ್ತೆ, ಒಂದು ಏನಂದ್ರೆ ಒಂದು ಆರ್ಗನೈಸೇಷನ್ ಬರುತ್ತೆ, ಅದನ್ನ ನಾವು ನಾಯಕ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಒಕ್ಕೂಟ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಒಂದು ನಾಯಕ ಸ್ಟೂಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಫೆಡರೇಷನ್ ಅಂತ ಒಂದು ಸಂಘಟನೆ. ಇದೇನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ಹೈಕೋರ್ಟ್ಗೆ ಪಿಟಿಷನ್ ಹಾಕ್ತಾರೆ. ಏನಂತ, ನೀವು SC/ST ಕೋಟಾ ಇದೆಯಲ್ಲ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಂದು ಏನು ಮೀಸಲಾತಿ ಇದೆಯಲ್ಲ ಅದನ್ನ ಹೆಚ್ಚಿಗೆ ಮಾಡ್ಬೇಕಂತ ಏನ್ ಮಾಡುತ್ತೆ, ಹೈಕೋರ್ಟ್ಗೆ ಒಂದು ಪಿಟಿಷನ್ ಹಾಕ್ತಾರೆ. ಓಕೆನಾ. ಅವಾಗ ಏನ್ ಮಾಡುತ್ತೆ, ಹೈಕೋರ್ಟ್ ಏನ್ ಮಾಡುತ್ತೆ ಸರ್ಕಾರಕ್ಕೆ ಇದ್ರಗೋಸ್ಕರ ಒಂದು ಕಮಿಟಿ ಮಾಡ್ರಿ ಅಂತ ಏನ್ ಮಾಡುತ್ತೆ ಸರ್ಕಾರಕ್ಕೆ ಹೇಳಿದಾಗ ಅವಾಗ ಸರ್ಕಾರ ಏನ್ ಮಾಡುತ್ತೆ, ಸೊ ಜುಲೈ 22, 2019ಕ್ಕೆ ಸೊ ಹೈಕೋರ್ಟಿನ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತ ಸೊ HN ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡುತ್ತೆ. ಓಕೆ. ದಟ್ ಈಸ್ ಕಾಲ್ಡ್ ದ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ಅಂತ ಕರೀತಾರೆ. ಓಕೆ. ಇವ್ರು ಏನ್ ಒಂದು ವರದಿ ಕೊಡ್ತಾರೆ ಸರ್ಕಾರಕ್ಕೆ, ಏನ್ ಮಾಡ್ತಾರೆ ಅಂದ್ರೆ ಹೈಕೋರ್ಟ್ಗೆ ಸರ್ಕಾರಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಸಮುದಾಯಗಳಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಕ್ಕೆ ಹಲವಾರು ಒಂದು ಐತಿಹಾಸಿಕ ಪುರಾವೆಗಳು ಅಂತ ಹೇಳ್ತಾರೆ. ಅಂದ್ರೆ ಇನ್ನೂ ಕೂಡ ನಮ್ಮ ದೇಶದಲ್ಲಿ ನೋಡಿ 2019 ಅಂದ್ರೆ ನಾವು ಎಷ್ಟೋ ವರ್ಷ ಸ್ವತಂತ್ರ ಸಿಕ್ಕರೂ ಕೂಡ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಸೋಷಿಯಲ್ ಮತ್ತೆ ಎಜುಕೇಶನ್ ಬ್ಯಾಕ್ವರ್ಡ್ ಇರೋದಕ್ಕೆ ನಮಗೆ ಪ್ರೂಫ್ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ಅದೇ ರೀತಿ ಏನು ಈ ಒಂದು ಪಶ್ಚಿಮ ಘಟ್ಟಗಳು ಅಥವಾ ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಯಾರೆಲ್ಲ ಪ್ರದೇಶದಲ್ಲಿ ವಾಸವಿದ್ದಾರೆ ಅಥವಾ ಯಾರೆಲ್ಲ ಈ ಶುಷ್ಕ ಪ್ರದೇಶಗಳಲ್ಲಿ ವಾಸ್ತಾ ಇದ್ದಾರೆ, ಅವ್ರು ಇವತ್ತಿಗೂ ಕೂಡ ಏನಂತಂದ್ರೆ ಆಕ್ಚುಲಿ ಈ ಮೀಸಲಾತಿ ಒಂದು ಪ್ರಯೋಜನಗಳನ್ನ ಪಡೆಯೋಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಅವರಿಗೆ ಎಜುಕೇಶನ್ ಸಿಗದೆ ಇರಬಹುದು, ಅಥವಾ ಸರಿಯಾದಂಥ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇಲ್ಲ, ಅವ್ರಿಗೆ ಎಕನಾಮಿಕಲ್ ಸ್ಟೇಟಸ್ ಸರಿಯಾಗಿಲ್ಲ. ಹಾಗಾಗಿ ಇಷ್ಟು ವರ್ಷ ಆದ್ರೂ ಕೂಡ ಅವರಿಗೆ ಇನ್ನೂ ಕೂಡ ಅವರ ಒಂದು ರಿಸರ್ವೇಷನ್ ಪಡೆದುಕೊಳ್ಳಕ್ಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ ಅಂತ ಒಂದು ಏನಂದ್ರೆ ಶಿಫಾರಸು ಕೂಡ ಸರ್ಕಾರಕ್ಕೆ ಒಂದು ವರದಿಯಲ್ಲಿ ಹೇಳ್ತಾ ಹೋಗ್ತಾರೆ. ಜೊತೆಗೆ ನೋಡಿ ಅವ್ರೇನಂದ್ರೆ ನೋಡಿ ಅವರ ಜನಸಂಖ್ಯೆ ಹೋಲಿಕೆ ಮಾಡಿದಾಗ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಹುದ್ದೆಗಳಲ್ಲಿ SC/STಗಳ ಅಸಮರ್ಪಕ ಅಂದ್ರೆ ಇನ್ನೂ ಕೂಡ ಇನ್ಅಡೆಕ್ವೇಟ್ ಆಗಿದ್ದಾರೆ. ನಾವು ರಿಸರ್ವೇಷನ್ ಕೊಟ್ಟಿದ್ದೀವಿ, SC ಕೊಟ್ಟಿದ್ದೀವಿ, ST ಕೊಟ್ಟಿದ್ದೀವಿ, ಆದ್ರೂ ಕೂಡ
ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಅವರಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ಯೋಗಗಳಲ್ಲಿ ಅವರಿಗೆ ಸರಿಯಾದಂತಹ ಒಂದು ರಿಪ್ರೆಸೆಂಟೇಷನ್ ಮಾಡ್ಕೊಳ್ಳೋಕೆ ಅವರಿಗೆ ಸಾಧ್ಯ ಆಗ್ತಿಲ್ಲ ಬಿಕಾಸ್ ಆಫ್ ದಿ ಸೋ ಮೆನಿ ರೀಸನ್ಸ್ ಕೂಡ ಹೇಳ್ತಾ ಹೋಗ್ತಾರೆ. ಓಕೆನಾ. ಜೊತೆಗೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಇಷ್ಟೆಲ್ಲ ಅಂಶಗಳು ಆದ್ಮೇಲೆ ಅಂತ ಏನು ಹೇಳ್ತಾರೆ ಅಂದ್ರೆ ಅವರು ನೀವು ಪರಿಶಿಷ್ಟ ಜಾತಿಗೆ 17% ಮೀಸಲಾತಿಯನ್ನ ಕೊಡಬೇಕು. ಈಗ 15 ಇದೆಲ್ಲ ಜಾಸ್ತಿ ಮಾಡ್ರೆ 17 ಅಂತ ಹೇಳ್ತಾರೆ. ಅದೇ ರೀತಿ ಪರಿಶಿಷ್ಟ ಪಂಗಡಕ್ಕೆ ನೀವು 7% ರಿಸರ್ವೇಷನ್ ಕೊಡ್ಬೇಕಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದನ್ನ ಒಂದು ವಿಶೇಷ ಪ್ರಕರಣ ಅಂತ ಇಟ್ಕೊಂಡು ಏನ್ ಮಾಡ್ಬೇಕಾಗುತ್ತೆ, ನೀವು ಅವರ ಒಂದು ಮೀಸಲಾತಿಯನ್ನ ಹೆಚ್ಚಿಸಬೇಕಂತ ಹೇಳ್ತಾರೆ. ಹೌದಾ. ಪರಿಶಿಷ್ಟ ಜಾತಿಗೆ 17%, ಪರಿಶಿಷ್ಟ ಪಂಗಡಕ್ಕೆ 7% ಹೆಚ್ಚಿಗೆ ಮಾಡ್ಬೇಕಂತ ಏನಂದ್ರೆ ಒಂದು ಸ್ಪೆಷಲ್ ಕೇಸ್ ಅನ್ಕೊಂಡು ಮಾಡ್ಬೇಕಂತ ಏನ್ ಮಾಡುತ್ತೆ ಸರ್ಕಾರಕ್ಕೆ ತಮ್ಮ ವರದಿಯನ್ನ ಸಲ್ಲಿಸ್ತಾರೆ. ಅದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ, ಅದು 2019ರಲ್ಲಿ. ಓಕೆನಾ. ಸೊ ಇದ್ರ ಪ್ರಕಾರ ನೋಡ್ತಾ ನಮ್ಮ ಪ್ರೆಸೆಂಟ್ ಆಗಿ ರಾಜ್ಯದಲ್ಲಿ ನೋಡ್ತಾ ಹೋಗೋಣ ಒಂದು ರಿಸರ್ವೇಷನ್ ನೋಡಿ ನಮಗೆ. ಸೊ ಫಸ್ಟ್ ST ಇದರಲ್ಲಿ ಅವರಿಗೆ 3% ರಿಸರ್ವೇಷನ್ ಕೊಟ್ಟಿದ್ದಾರೆ ಪ್ರಸ್ತುತವಾಗಿ ಇರುವಂಥದ್ದು. SCಗೆ ಪರಿಶಿಷ್ಟ ಜಾತಿಗೆ 15% ಇದೆ. ಹೌದಾ. ನೋಡಿ ಕ್ಯಾಟಗರಿ 1ಗೆ ಪ್ರವರ್ಗ 1 ಅಂತ ಕರಿತೀವಿ, ಅವರಿಗೆ 4% ಇದೆ. ಕ್ಯಾಟಗರಿ 2Aಗೆ 15% ಇದೆ. ಕ್ಯಾಟಗರಿ 2Bಗೆ ಸೊ 4% ಇದೆ. ಕ್ಯಾಟಗರಿ 3Aಗೆ 4% ಇದೆ. ಕ್ಯಾಟಗರಿ 3Bಗೆ ಸೊ 5% ಇದೆ. ಸೊ ದಿಸ್ ಇಸ್ ದ ಪ್ರೆಸೆಂಟ್ ರಿಸರ್ವೇಷನ್ ಆಫ್ ಕರ್ನಾಟಕ ಇನ್ ದ ಎಜುಕೇಶನಲ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ ನಾವು, ರಿಸರ್ವೇಷನ್ ಕರಿತೀವಿ. ಓಕೆನಾ. ಸೊ ನಮಗೆ ಗೊತ್ತು ನೋಡಿ, ನಮಗೆ ಕೆಲವೊಂದು ಡಿಫ್ರೆಂಟ್ ಆಗಿ ಕೊಡ್ತದ ನೋಡಿ. ಪ್ರವರ್ಗ 1 ಅಂದ್ರೆ ನಮಗೆ ಅಟ್ಲೀಸ್ಟ್ ಗೊತ್ತಿರಬೇಕಲ್ವಾ. ಇದರಲ್ಲಿ ನದಾಫ್ ಅಂತ ಬರ್ತಾರೆ, ಪಿಂಜಾರ್, ದರ್ವೇಶ್, ಚಪ್ಪರ್ ಬಂದ್, ಕಸಬ್, ಪುಲ್ಮಲಿ ಮುಸ್ಲಿಂ ಒಂದು ಸಮುದಾಯ, ನಲ್ಬಂದ್ ಅಂತ ಬರುತ್ತೆ, ಕಸಾಯಿ, ಅಟಾರಿ, ಸಿಕ್ಕಲ್ಗರ್, ಸಾಲ್ಬಂದ್, ಲದಾಫ್, ಟಿಕಾನಗರ್, ಬಾಜಿಗರ್, ಜ್ವಾರಿ, ಪಿಂಜಾರಿ, ಕ್ರೈಸ್ತರು ಪರಿಶಿಷ್ಟ ಜಾತಿಯಿಂದ ಏನಾದ್ರು ಕೂಡ ಮತಾಂತರಗೊಂಡ್ರೆ ಅವರನ್ನ ನಾವು ಕ್ಯಾಟಗರಿ 1 ಅಂತೇಳಿ, ಇಲ್ಲಿ ಪ್ರವರ್ಗ 1 ಅಂತೇಳಿ ಮಾಡ್ತಾ ಹೋಗ್ತಾರೆ. ಓಕೆ. ಅದೇ ರೀತಿ ಪ್ರವರ್ಗ 2A ಅಥವಾ ಕ್ಯಾಟಗರಿ 2A ಅಂತ ಬಂದಾಗ ಏನಾಗುತ್ತೆ ನೋಡಿ, ಇದರಲ್ಲಿ ಸಾಮಾನ್ಯವಾಗಿ ಕುರುಬರು, ಮಡಿವಾಳರು, ಹೌದಾ, ಜೊತೆಗೆ ಬೌದ್ಧ ಸಮುದಾಯದಲ್ಲಿ ಕೂಡ ಇದರಲ್ಲಿ ನಮಗೆ ಕ್ಯಾಟಗರಿ 2 ಅಲ್ಲಿ ಒಂದು ಮೀಸಲಾತಿಯನ್ನ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇದ್ದೀವಿ ನಾವು. ಅದೇ ರೀತಿ ಕ್ಯಾಟಗರಿ 2 ಬಂದಾಗ ಇದು ವಿಶೇಷವಾಗಿ ಮುಸಲ್ಮಾನರಿಗೆ ಇರುವಂತಹ ಒಂದು ಮೀಸಲಾತಿ ಅಂತ ಹೇಳ್ತೀವಿ, ಅದು ಪ್ರವರ್ಗ ಅಥವಾ ಕ್ಯಾಟಗರಿ 2B ಅಂತ ಕರಿತೀವಿ. ಅದೇ ರೀತಿ ಪ್ರವರ್ಗ 3B ಇದೆಯಲ್ಲ, ಇದು ಕ್ರಿಶ್ಚಿಯನ್ರು, ಜೈನರು, ದಿಗಂಬರು ಈ ತರ ಸಮುದಾಯಗಳಿಗೆ ಆಕ್ಚುಲಿ ಒಂದು ಮೀಸಲಾತಿಯನ್ನು ಕೊಡ್ತೀವಿ ನಾವು, ಅದು ಕ್ಯಾಟಗರಿ 3B ಅಲ್ಲಿ. ಓಕೆನಾ. ಸೊ ಹಾಗಾಗಿ ನಮಗೆ ನೋಡಿ ಪ್ರವರ್ಗ ಈಗ OBC ಅಂದ್ರೆ ನಮಗೆ ಹಲವಾರು ಬರ್ತಾ ಹೋಗುತ್ತಲ್ಲ. ಪ್ರವರ್ಗ 1ರಲ್ಲಿ 4% ಕೊಟ್ಟಿದ್ದಾರೆ, ಪ್ರವರ್ಗ 2A ಅಲ್ಲಿ 15% ಕೊಟ್ಟಿದ್ದಾರೆ, ಪ್ರವರ್ಗ 3A ಅಲ್ಲಿ 4% ಕೊಟ್ಟಿದ್ದಾರೆ, ಪ್ರವರ್ಗ 3B ಅಲ್ಲಿ 5% ಕೊಟ್ಟಿದ್ದಾರೆ. ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ OBC ಬಂದಾಗ there is a 28% ರಿಸರ್ವೇಷನ್ ಈಗ ಪ್ರಸ್ತುತವಾಗಿ OBCಗಳಿಗೆ ಕೊಟ್ಟಿರುವಂಥದ್ದು. ಓಕೆ. ನೋಡಿ ನಮಗೆ ಈ SC/ST ರಿಸರ್ವೇಷನ್ ಕೂಡ ನಮಗೆ ಕೆಲವೊಂದು ಡಿಫ್ರೆಂಟ್ ಬರ್ತಾ ಬರುತ್ತೆ, ಗೊತ್ತಿರಬೇಕಾಗುತ್ತೆ. ಒಂದು ಫಸ್ಟ್ ನೋಡಿ SC ಮತ್ತೆ ST ಅಂತ ಕರಿತೀವಲ್ವಾ. ಈ SC ಅಲ್ಲಿ ನಮಗೆ ಡಿಫ್ರೆಂಟ್ ಆಗಿ ಬರ್ತಾ ಹೋಗುತ್ತೆ ನೋಡಿ. SC ಅಲ್ಲಿ ನಮಗೆ SC ಲೆಫ್ಟ್ ಗ್ರೂಪ್ ಅಂತ ಬರುತ್ತೆ. ಏನಂದ್ರೆ ಈ SC ಅಲ್ಲಿ ಇವರು ಬಹಳ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ತಾರೆ, ಅಂದ್ರೆ ಅತ್ಯಂತ ಹೆಚ್ಚು ಹಿಂದುಳಿದ ಒಂದು ಸಮುದಾಯ ಆಗಿರುತ್ತೆ. ನಮಗೆ ಉದಾಹರಣೆ ತಗೊಂಡಾಗ ಈ ಮಾದಿಗಾಸ್ ಅಂತ ಬರ್ತಾರಲ್ಲ, ಅವರನ್ನು ನಾವು SC ಲೆಫ್ಟ್ ಗ್ರೂಪ್ ಅಂತ ಕರೀತಾರೆ. ಇವ್ರಿಗೆ ಎಷ್ಟು ಪ್ರೆಸೆಂಟ್ ಕೊಟ್ಟಿದ್ದಾರೆ, ಪ್ರೆಸೆಂಟ್ ಆಗಿ 6% ರಿಸರ್ವೇಷನ್ ಕೊಟ್ಟಿದ್ದಾರೆ ನೋಡಿ. ಹೌದಾ. SC ಅಲ್ಲೇ ಬಹಳ ಅತ್ಯಂತ ಹಿಂದುಳಿದಂತ ವರ್ಗ ಅಂತಂದ್ರೆ ಅದು SC ಲೆಫ್ಟ್ ಗ್ರೂಪ್ ಅಥವಾ ಎಕ್ಸಾಂಪಲ್ ಅಂದ್ರೆ ಮಾದಿಗಾಸ್ ಅಂತ ಹೇಳ್ಬೋದು. ಅದೇ ರೀತಿ SC ರೈಟ್ ಅಂತ ಬರ್ತಾರೆ, ಇವರು SC ಅಲ್ಲಿ ಬಂದರೂ ಕೂಡ ಇವರು ಸ್ವಲ್ಪ ಲೆಸ್ ಬ್ಯಾಕ್ವರ್ಡ್, ಅಂದ್ರೆ ಇವರು ಇದ್ದದ್ರಲ್ಲೇ ಸ್ವಲ್ಪ ಕಡಿಮೆ ಹಿಂದುಳಿದವರಾಗಿದ್ದಾರೆ. ಓಕೆನಾ. ಈ ಎಕ್ಸಾಂಪಲ್ ಅಂದ್ರೆ ನಾವು ಒಲೆಯಾಸ್ ಅಂತ ಹೇಳ್ಬೋದು ನೋಡಿ. ಇದರ ಸುಮಾರು ಅಂದ್ರೆ 25 ಕಮ್ಯುನಿಟಿಗಳು ಬರ್ತವೆ ಅಂತ ಹೇಳ್ತಾರೆ. ಇವರಿಗೆ ಬಂದು 5.5% ರಿಸರ್ವೇಷನ್ ಕೊಟ್ಟಿರುವಂತದ್ದಾಗಿದೆ. ಓಕೆನಾ. ಅದೇ ರೀತಿ ಟಚಬಲ್ ಕಮ್ಯುನಿಟೀಸ್ ಅಂತ ಕರಿತೀವಿ ಅಥವಾ ಅಸ್ಪೃಶ್ಯ ಸಮುದಾಯಗಳನ್ನು ಕರಿತೀವಿ. ಇದರಲ್ಲಿ ಬಂದಾಗ ನಮಗೆ ಬಂಜಾರಸ್ ಬರ್ತಾರೆ, ಬೋವಿಗಳು ಬರ್ತಾರೆ. ಇವ್ರಿಗೆ ಏನಂದ್ರೆ ಸುಮಾರು 4.5% ರಿಸರ್ವೇಷನ್ ಕೊಟ್ಟಿರುವಂತದ್ದಾಗಿದೆ. ಅದೇ ರೀತಿ ಅದರ್ಸ್ ಬಂದಾಗ ಅಂದ್ರೆ ಅದರ್ SC ಕಮ್ಯುನಿಟೀಸ್ ಅಲ್ಲಿ ಅವರಿಗೆ ರಿಮೈನಿಂಗ್ ಇರುವುದು ಅವರಿಗೆ 1% ಕೊಡ್ತಾ ಹೋಗ್ತಾರೆ. ನೋಡಿ ಅಂದ್ರೆ ಇವರು SC ಅಲ್ಲೇ ನಮಗೆ SC ಲೆಫ್ಟ್ ಗ್ರೂಪ್ ಅಂತಿದೆ, SC ರೈಟ್ ಗ್ರೂಪ್ ಅಂತಿದೆ, ಟಚಬಲ್ ಕಮ್ಯುನಿಟೀಸ್ ಅಂತಿದೆ, ಮತ್ತೆ ಅದರ್ಸ್ ಅಂತ ಬರುತ್ತೆ. ಸೊ ಇವೆಲ್ಲ ಕೂಡ ಪಾರ್ಟ್ ಆಫ್ ದ SCs ಅಲ್ಲಿ ಇರುವಂತಹ ಸಬ್ ರಿಸರ್ವೇಷನ್ ಅಂತ ಕೂಡ ನಾವು ಕರಿಬಹುದು. ಓಕೆನಾ. ಸೊ ನಮಗೆಲ್ಲ ಗೊತ್ತಿರುವಂತೆ ಇದು ರೀಸೆಂಟ್ ನ್ಯೂಸ್ ನೋಡ್ತಾ ಹೋಗೋಣ. ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕಂದ್ರೆ ನೋಡಿ ಏನು ಇತ್ತೀಚೆಗೆ ಅನ್ನೋದಕ್ಕಿಂತ 2019-20ರಲ್ಲಿ ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಗವರ್ನಮೆಂಟ್ ಇರುತ್ತಲ್ಲ, ಒಂದು ಬಿಲ್ ಪಾಸ್ ಮಾಡ್ತಾ ಹೋಗ್ತಾರೆ. ಏನಂತ ಕರಿತೀವಿ ಅದನ್ನ, ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಥಾನಮಾನಗಳ ಮೀಸಲಾತಿ ಮತ್ತು ರಾಜ್ಯದ ಸೇವಾಗಳಲ್ಲಿ ನೇಮಕಾತಿಗಳು ಅಥವಾ ಹುದ್ದೆಗಳ ಮೀಸಲಾತಿ ಮಸೂದೆ 2022ನ ಮುಖ್ಯಮಂತ್ರಿಯವರು ವಿಧಾನಸಭೆಯಲ್ಲಿ ಇದನ್ನ ಮಂಡನೆ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ಸೊ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಮೀಸಲಾತಿಯನ್ನ ಹೆಚ್ಚಿಸುವಂತ ಮಸೂದೆಯನ್ನ ಕೂಡ ಏನ್ ಮಾಡ್ತಾರೆ, ಬಸವರಾಜ ಬೊಮ್ಮಾಯಿಯವರು ಈ ಒಂದು ಬಿಲ್ ಅನ್ನ ವಿಧಾನಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆನಾ. ಏನಕ್ಕೆ ಇಲ್ಲಿ ಜಾಸ್ತಿ ಮಾಡ್ತಾರೆ ಗೊತ್ತಿರ್ಬೇಕು ನಿಮಗೆ. ನೋಡಿ ಇಲ್ಲಿ ಏನು ಪರಿಶಿಷ್ಟ ಜಾತಿಗಳು ಅಥವಾ SC ಇದಾರೆ, ಸ್ಕೆಡ್ಯೂಲ್ ಕ್ಯಾಸ್ಟ್ ಇದೆಯಲ್ಲ, ಅದನ್ನೇನ್ ಮಾಡ್ತಾರಂತೆ 15% ಪ್ರೆಸೆಂಟ್ ಆಗಿದೆ, ಅದನ್ನ 17% ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಂತೆ.
2% ಜಾಸ್ತಿ ಮಾಡಬೇಕನ್ನೋದು ಈ ಒಂದು ಬಿಲ್ಲಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಪರಿಶಿಷ್ಟ ಪಂಗಡ ಅಥವಾ STs ಅಂತಿದೆಯಲ್ಲ ಅವ್ರಿಗೆ ಏನು ಮಾಡ್ತಾರಂತೆ 3 ಇದ್ದು 7 ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ 4% ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗೆ ಪರಿಶಿಷ್ಟ ಪಂಗಡಕ್ಕೆ ಅಥವಾ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ಗೆ. ಓಕೆನಾ. ಜೊತೆಗೆ ನೋಡಿ ರಾಜ್ಯದಲ್ಲಿ ಜನಸಂಖ್ಯೆ ಬಂದು SC ಬಂದು 16% ಇದೆ, ST ಬಂದು 6.9% ಇದ್ದಾರೆ. ಹಾಗಾಗಿ ಜಾಸ್ತಿ ಮಾಡಬೇಕಂತ ಒಂದು ಅನಿವಾರ್ಯತೆ ಇದೆ ಅಂತ ಕೂಡ ಈ ಒಂದು ಬಿಲ್ಲಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಏನು ಬದಲಾವಣೆ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ ಈ ಒಂದು ಬಿಲ್ ಮುಖಾಂತರ. ಹೌದಾ, ಕರ್ನಾಟಕ ಮೀಸಲಾತಿ ನೀತಿಯಲ್ಲಿ ಮಾಡಲಾದ ಬದಲಾವಣೆಗಳು ಯಾವುದಂತ ನೋಡ್ತಾ ಹೋಗೋಣ. ಸೊ ನೋಡಿ, ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಇತರೆ ಹಿಂದುಳಿದ ವರ್ಗಗಳು ಅಥವಾ OBC ಇದೆಯಲ್ಲ ಅಲ್ಲಿ ಬರುವಂತ ಮುಸಲ್ಮಾನರಿಗೆ ಅವ್ರಿಗೆ ಏನ್ ಮಾಡ್ತಾರೆ 4% ಕೋಟಾ ಕೊಟ್ಟಿದ್ರು. ಇಲ್ಲಿ ನೋಡಿದ್ರು ಐತಾನೆ, ಹೌದಲ್ವಾ, ಇಲ್ಲಿ ನೋಡಿ. ಸೊ ಕ್ಯಾಟಗರಿ 2B ಇದೆಯಲ್ಲ ಅವ್ರಿಗೆ, ಇದು 2B ಅಂದ್ರೆ ಮುಸ್ಲಿಮ್ಸ್ ಅಂತ ಕರಿತೀವಿ, 4% ರಿಸರ್ವೇಶನ್ ಕೊಟ್ಟಿದ್ರು. ಇಲ್ಲಿ ನೋಡಿ ನಿಮಗೆ. ಸೋದಾ, ಸೊ 4% 2B ಏನ್ ಮಾಡ್ತಾರೆ ಆಕ್ಚುಲಿ ಮುಸ್ಲಿಮನ್ ಕೊಟ್ಟಿಲ್ಲ, ಅದನ್ನ ಏನ್ ಮಾಡ್ತಾರೆ ಈ ಒಂದು ರೀಸೆಂಟ್ ಆಗಿ ಅದನ್ನ ಸೊ ರದ್ದುಗೊಳಿಸ್ತಾರೆ. ಅಂದ್ರೆ OBC ಯಲ್ಲಿ ಮುಸ್ಲಿಮರನ್ನ ತೆಗೆದಾಕಿ ಏನ್ ಮಾಡ್ತಾರೆ ಅವ್ರಿಗೆ 4% ರಿಸರ್ವೇಶನ್ ತೆಗೆದಾಕ್ತಾರೆ. ಓಕೆ, ಅದನ್ನೇನ್ ಮಾಡ್ತಾರೆ ಅಂದ್ರೆ ಸೊ ಒಕ್ಕಲಿಗರಿಗೆ 2% ಕೊಡ್ತಾರೆ, ವೀರಶೈವ ಲಿಂಗಾಯತರಿಗೆ 2% ಕೊಡ್ತಾ ಹೋಗ್ತಾರೆ. ಅಂದ್ರೆ ಮುಸ್ಲಿಮರ ಒಂದು ಮೀಸಲಾತಿಯನ್ನ ಕಿತ್ತಾಕಿ ಅದನ್ನ ರದ್ದುಪಡಿಸಿ ಏನ್ ಮಾಡ್ತಾರೆ ಆ ಒಂದು ಮೀಸಲಾತಿಯನ್ನ 2% ಒಕ್ಕಲಿಗ ಸಮುದಾಯ ಕೊಡ್ತಾರೆ, 2% ಮೀಸಲಾತಿಯನ್ನ ವೀರಶೈವ ಲಿಂಗಾಯತ ಸಮುದಾಯಗಳಿಗೆ ಕೊಡ್ತಾರೆ. ಹಾಗಾಗಿ OBC ಯಲ್ಲಿ ಮುಸ್ಲಿಮರನ್ನ ತೆಗೆದುಹಾಕಿದ್ದಾರೆ. ಓಕೆನಾ. ಜೊತೆಗೆ ಏನು ಈ ಮುಸ್ಲಿಮರಿಗೆ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಇವರನ್ನ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಅಂತ ಗೊತ್ತು ನಿಮ್ಗೆ, ಹೌದಾ. ರೀಸೆಂಟ್ ಏನ್ ಮಾಡಿದ್ದಾರೆ 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನ್ ಮಾಡ್ತಾರೆ 2019ರಲ್ಲಿ ಸೊ 10% ರಿಸರ್ವೇಶನ್ ಅನ್ನ EWC ಕೊಡ್ತಾರಲ್ಲ, ಇಲ್ಲಿ ಏನ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಅದನ್ನ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ SC ST OBC ಬಿಟ್ಟು ಯಾರೆಲ್ಲ ರಿಸರ್ವೇಶನ್ ಪಡ್ಕೊಳ್ತಾರೋ ಅದನ್ನ ಹೊರತುಪಡಿಸಿ ಏನ್ ಮಾಡ್ತಾರೆ ಅದನ್ನ EWS ಮಾಡಿದ್ದಾರೆ. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅದನ್ನ ಮುಸ್ಲಿಮರ ರಿಸರ್ವೇಶನ್ ತೆಗೆದುಹಾಕಿ ಅವರಿಗೆ ಈ ಒಂದು EWS ಕೋಟಾ ಕೊಟ್ಟಿದ್ದಾರೆ. ಸೊ ಪ್ರೆಸೆಂಟ್ ಆಗಿ ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಹಾಗಾಗಿ ಸ್ಟೇ ಆಗಿದೆ. ಓಕೆನಾ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಮುಸ್ಲಿಮ್ಸ್ ಆರ್ ಕಮ್ ಅಂಡರ್ ದ EWS ಕ್ಯಾಟಗರೀಸ್. ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಏನ್ ಮಾಡ್ತಾರೆ ವಿವಿಧ ದಲಿತ ಸಮುದಾಯಗಳಿಗೆ ಆಂತರಿಕ ಮೀಸಲಾತಿ ಅಂದ್ರೆ ಏನೋ ಬರೀ ಏನು ಪರಿಶಿಷ್ಟ ಜಾತಿ ಇದಾರಲ್ಲ ಅವರಿಗೆ ಅದರಲ್ಲೇ ಒಂದು ಸಬ್ ಕ್ಯಾಟಗರಿ ಇಂಟರ್ನಲ್ ರಿಸರ್ವೇಶನ್ ಕೊಡಬೇಕಂತ ಏನ್ ಮಾಡಿದ್ದಾರೆ, ಸುಮಾರು 4 ಸಬ್ ಉಪವರ್ಗಗಳನ್ನು ಕೂಡ ಇಲ್ಲಿ ರಚನೆ ಮಾಡ್ಕೊಳ್ಳೋಕೆ ಈ ಒಂದು ಬಿಲ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಯಾವುದರಲ್ಲಿ? ಇದು ಪರಿಶಿಷ್ಟ ಜಾತಿಯಲ್ಲಿ. ಓಕೆನಾ. ಎಸ್, ಅದೇ ಹೌದಾ. SC ಲೆಫ್ಟ್, SC ರೈಟ್, ಟಚಬಲ್ಸ್ ಮತ್ತೆ ಅದರ್ಸ್ ಅಂತ ಕರಿತೀವಿ. ದೀಸ್ ಆರ್ ದ ಸಬ್ ಕ್ಯಾಟಗರೀಸ್ ಇಂದ SCs ಅಂತ ಕರಿತೀವಿ. ಓಕೆ. ಸೊ ಯಾಕೆ ನಮಗೆ ಈ ರಿಸರ್ವೇಶನ್ ಜಾಸ್ತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಸ್ಟ್ಯಾಂಡ್ ಏನಂತ ನೋಡ್ತಾ ಹೋಗೋಣ. ಬಿಕಾಸ್ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ. ನಾವು ಈಗ ನೋಡಿದ್ವಲ್ವಾ, ನೋಡಿ ಯಾವ್ದಾ SC ಬಂದು 16% ಆಗಿದ್ದಾರೆ, ST ಬಂದು 6.9% ಜಾಸ್ತಿ ಪರ್ಸೆಂಟೇಜ್ ಇದ್ದಾರೆ. ಹಾಗಾಗಿ ಸೊ ನಮಗೆ ಅವಶ್ಯಕತೆ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಹೆಚ್ಚಿನ ಗುಂಪುಗಳನ್ನು ಏನಂತಂದ್ರೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆಯಲ್ಲಿ ಸೇರಿಸ್ತಾ ಹೋಗ್ತಾ ಇದ್ವಿ. ಹಾಗಾಗಿ ಅದರ ಪ್ರಮಾಣ ಜಾಸ್ತಿ ಆಗ್ತದೆ. ಬಟ್ ರಿಸರ್ವೇಶನ್ ಮಾತ್ರ ಕಾನ್ಸ್ಟೆಂಟ್ ಆಗಿದೆ, ಸೇರ್ಸೋದು ಮಾತ್ರ ಜಾಸ್ತಿ ಆಗಿದೆ. ಆ ಕಾರಣಕ್ಕಾಗಿ ನಾವು ರಿಸರ್ವೇಶನ್ ಜಾಸ್ತಿ ಮಾಡಲೇಬೇಕಂತ ಅನ್ನೋದು ಸರ್ಕಾರದ ಒಂದು ಸ್ಟ್ಯಾಂಡ್ ಆಗಿದೆ. ಜೊತೆಗೆ ನೋಡಿ, ಏನು ಪರಿಶಿಷ್ಟ ಜಾತಿಗೆ 15% ಇದೆ, ಪರಿಶಿಷ್ಟ ಪಂಗಡಕ್ಕೆ 3% ಇದೆಯಲ್ಲ, ಇದೇನಂದ್ರೆ ಮೈಸೂರು ರಾಜ್ಯದಿಂದ ಕರ್ನಾಟಕ ರಾಜ್ಯ ಆಯ್ತಲ್ಲ ಅವಾಗಲೇ ನಿರ್ಧಾರ ಮಾಡಿರುವಂತ ಒಂದು ರಿಸರ್ವೇಶನ್ ಆಗಿದೆ. ಜೊತೆಗೆ ಏನು 1948 ಅಲ್ಲಿ ನಮ್ಮ ಮೈಸೂರು ಏನ್ ಮಾಡುತ್ತೆ ಭಾರತ ಒಕ್ಕೂಟದೊಳಗೆ ಸೇರ್ಕೊಳ್ಳುತ್ತಲ್ಲ, ಅವಾಗ ಏನ್ ಮಾಡ್ತಾರೆ ರಾಷ್ಟ್ರಪತಿಯವರು ಆರ್ಟಿಕಲ್ 341 ಮತ್ತೆ 342 ಮುಖಾಂತರ ಇವುಗಳನ್ನ ಅನುಸೂಚಿತ ವರ್ಗಕ್ಕೆ ಅಥವಾ ಸ್ಕೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿಸ್ತಾರೆ. ಅದೇ ರಿಸರ್ವೇಶನ್ ಇನ್ನೂ ಕೂಡ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆನಾ. ಜೊತೆಗೆ ಈಗ ಏನಾಗಿದೆ ನಮಗೆ ಇಂದಿರಾ ಸಾನಿ ಪ್ರಕರಣ ಅಂತ ಓದಿ ನಾವು, ಹೌದಾ. ಇಂದಿರಾ ಸಾನಿ ಪ್ರಕರಣ 1992 ಏನಿರುತ್ತೆ, ಯಾವುದೇ ಕಾರಣ ಕೂಡ ರಿಸರ್ವೇಶನ್ ಮೀಸಲಾತಿ 50% ದಾಟಬಾರ್ದು ಅಂತ ಹೇಳ್ತಾರೆ. ನಮ್ಮ ರಾಜ್ಯದಲ್ಲಿ ಆಲ್ರೆಡಿ ಈಗ ದಾಟ್ಕೊಂಡು ಹೋಗಿದೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಇದ್ರ ಬಗ್ಗೆ ನಾವು ಇದು 50% ಮಿತಿಯನ್ನ ಉಲ್ಲಂಘನೆ ಆಗ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಂತ ಕೂಡ ಈ ಒಂದು ಸರ್ಕಾರದ ಒಲವಲ್ಲಿ ಅಥವಾ ಸರ್ಕಾರದ ಸ್ಟ್ಯಾಂಡ್ ಅಲ್ಲೇ ಹೇಳ್ತಾ ಹೋಗ್ತಾರೆ. ಜೊತೆಗೆ ಏನು ಈ ಒಂದು ಇದೆಯಲ್ಲ, ಈ ಒಂದು ರಿಸರ್ವೇಶನ್ ಪಾಲಿಸಿ ಮಾಡಿದಾರಲ್ಲ ಅದನ್ನ 9ನೇ ಅನುಸೂಚಿಯಲ್ಲಿ ಸೇರಿಸಿಕೊಂಡು, ಯಾಕಂದ್ರೆ ಅದನ್ನ ಜುಡಿಷಿಯಲ್ ರಿವ್ಯೂ ಇಲ್ಲ ಅಂತ ಇತ್ತು. ಪ್ರೆಸೆಂಟ್ ಆಗಿ 9ನೇ ಅನುಸೂಚಿಯಲ್ಲಿ ಇರುವಂತಹ ವಿಷಯಗಳು ಕೂಡ ಏನ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಜುಡಿಷಿಯಲ್ ರಿವ್ಯೂ ಮಾಡುತ್ತೆ. ಓಕೆನಾ. ಅದನ್ನ ಸೇರಿಸಬೇಕನ್ನೋದ್ರ ಬಗ್ಗೆ ಆಕ್ಚುಲಿ ಕೂಡ ಇಲ್ಲಿ ಅದ್ರ ಬೆಲೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಓಕೆ. ಸೊ ನೋಡಿ, ನಿಮಗೆ ಈಗ ಕರೆಂಟ್ ಇದು ನೋಡ್ತಾ ಹೋಗೋಣ, ಕರೆಂಟ್ ರಿಸರ್ವೇಶನ್ ನೋಡ್ತಾ ಹೋಗೋಣ. ಸೊ ಕ್ಯಾಟಗರಿ 1 ಏನ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ 4% ರಿಸರ್ವೇಶನ್ ಕೊಟ್ಟಿದ್ದಾರೆ. ಇವರು ಕೂಡ ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ದಾರೆ. ಕ್ಯಾಟಗರಿ 2 ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವರಿಗೆ 15% ರಿಸರ್ವೇಶನ್ ಕೊಟ್ಟಿದ್ದಾರೆ. ಇವರು ಕೂಡ OBC ಆಗಿದ್ದಾರೆ. ಕ್ಯಾಟಗರಿ 2B ಅಲ್ಲಿ ಅವರಿಗೆ 4% ಅಂತ ಆಗ್ಲೇ ಹೇಳಿದ್ರು ನಾವು ಮುಸ್ಲಿಮ್ಸ್ ಬರ್ತಾ ಹೋಗ್ತಾರೆ. ಕ್ಯಾಟಗರಿ 3A ಅಲ್ಲಿ
4% ಇದ್ದಾರೆ ಇವರಿಗೆ ಇಲ್ಲಿ ಒಕ್ಕಲಿಗ ಮತ್ತೆ ಬಲಿಜ ಸಮುದಾಯಗಳ ಮತ್ತೆ ಇತರ ಬರ್ತಾ ಹೋಗುತ್ತೆ. ಸೊ ಥರ್ಡ್ ಬಿ ಅಲ್ಲಿ ಸೊ 5% ಲಿಂಗಾಯತ, ಮರಾಠ ಮತ್ತೆ ಕ್ರಿಶ್ಚಿಯನ್ ಕೊಟ್ಟಿದ್ದಾರೆ. ಇನ್ನು SC ಗಳಿಗೆ 17%, STಸ್ಗೆ 7%, EWSಗೆ 10%. ಟೋಟಲ್ ನಮ್ಮ ರಾಜ್ಯದಲ್ಲಿ ಬಂದಾಗ 66% ರಿಸರ್ವೇಶನ್ ಆಗಿದೆ. ಅಂದ್ರೆ ಏನಾಗುತ್ತೆ ಆಕ್ಚುಲಿ ಇಂದಿರಾ ಸಾನಿ ಕೇಸನ್ನು ಒಂದು ಉಲ್ಲಂಘನೆ ಮಾಡ್ತದೆ. ಯಾಕಂದ್ರೆ ಇದು 50% ಕ್ಯಾಪ್ ಅನ್ನ ಮೀರ್ಬಿಟ್ಟಿದೆ, ಉಲ್ಲಂಘನೆ ಮಾಡ್ತಾ ಇದೆ. ಓಕೆನಾ. ನೋಡಿ ಈಗ ಅಂತ ಉಲ್ಲಂಘನೆ ಮಾಡಿರುವಂಥ ರಾಜ್ಯಗಳು ಬಂದಾಗ ನಮಗೆ ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದೆ, ಮಹಾರಾಷ್ಟ್ರ ಇದೆ, ಉತ್ತರ ಪ್ರದೇಶ ಇದೆ, ಛತ್ತೀಸ್ಗಢ ಇದೆ, ಮಧ್ಯಪ್ರದೇಶ ಇದೆಯಲ್ಲ, ಇವೆಲ್ಲವೂ ಕೂಡ ಏನಂತಾರೆ ಆಕ್ಚುಲಿ ಈ 50% ಕ್ಯಾಪ್ ಅನ್ನ ದಾಟಿಕೊಂಡು ಹೋಗ್ಬಿಟ್ಟಿದೆ. ಹಾಗಾಗಿ ಇವೆಲ್ಲವೂ ಕೂಡ ಇಂದಿರಾ ಸಾನಿ ಪ್ರಕರಣವನ್ನ ಉಲ್ಲಂಘನೆ ಮಾಡಿದೆ ಅಂತ ಹೇಳ್ಬೋದು. ಓಕೆನಾ. ಸೊ ಏನು ಸರ್ಕಾರ ರೀಸೆಂಟ್ ಏನು ಪ್ರಪೋಸ್ ಮಾಡಿರುವಂತಹ ಸರ್ಕಾರ ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ, ಕ್ಯಾಟಗರಿ 1 ನಲ್ಲಿ 4% ಸೇಮ್ ಇದೆ, ಕ್ಯಾಟಗರಿ 2A 15% ಇದೆ, ಇದು ಕೂಡ ಸೇಮ್ ಇದೆ. ಆದರೆ ಕ್ಯಾಟಗರಿ 2B ಅಲ್ಲಿ ಮುಸ್ಲಿಂ ಕೊಟ್ಟಿಲ್ಲ ಇದನ್ನ. ಸೊ ಪ್ರೆಸೆಂಟ್ ಇರುವಂತಹ ಏನಂದ್ರೆ ಹೊಸ ಬಿಲ್ ಅಲ್ಲಿ ಅದನ್ನ ತೆಗೆದುಹಾಕಿದ್ದಾರೆ. ಅದೇ ರೀತಿ ಎರಡು ಹೊಸದಾಗಿ ಸೇರಿಸಿದ್ದಾರೆ, ಹೌದಾ. ಕ್ಯಾಟಗರಿ 2C ಅನ್ನು ಸೇರಿಸಿದ್ದಾರೆ, ಕ್ಯಾಟಗರಿ 2D ಅನ್ನು ಸೇರಿಸಿದ್ದಾರೆ. ಕ್ಯಾಟಗರಿ 2C ಏನಂದ್ರೆ 6% ಇತ್ತು, ಅದನ್ನ 2% ಕ್ಯಾನ್ಸಲ್ ಮಾಡಿಕೊಂಡು ಅದನ್ನ ಇರುವಂತಹ ರಿಮೈನಿಂಗ್ ಪರ್ಸೆಂಟ್ ಏನ್ ಮಾಡಿದ್ದಾರೆ ಆಕ್ಚುಲಿ ಒಕ್ಕಲಿಗರ್ಸ್ಗೆ ಕೊಟ್ಟಿದ್ದಾರೆ. ಓಕೆನಾ. ಅದೇ ರೀತಿ ಸೊ ಕ್ಯಾಟಗರಿ 2 ಅಲ್ಲಿ 7% ಇತ್ತು, ಅದನ್ನ ಏನ್ ಮಾಡಿದ್ದಾರೆ 2% ಕ್ಯಾನ್ಸಲ್ ಮಾಡ್ಕೊಂಡು ಅದನ್ನ ಮುಸ್ಲಿಂ ಸಮುದಾಯಕ್ಕೆ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿರುವಂತದ್ದಾಗಿದೆ. ಓಕೆ. ಇನ್ನು SC ಬಂದಾಗ 17% ಇದೆ, ಅದರಲ್ಲಿ 6% SC ಲೆಫ್ಟ್ಗೆ, 5.5% SC ರೈಟ್ಗೆ, 4.5% ಟಚಬಲ್ಗೆ, 1% ಅದರ್ಸ್ ಕೊಟ್ಟಿದ್ದಾರೆ. ಇನ್ನು STಗೆ 7% ಕೊಟ್ಟಿದ್ದಾರೆ. ಇನ್ನು EWS ಅಲ್ಲಿ ಮುಸ್ಲಿಂ ಸೇರಿಸಿದರೆ 10% ಆಗಿದೆ. ಸೊ ಈ ಕೂಡ ಪ್ರೆಸೆಂಟ್ ಆಗಿ 66% ಆಗಿದೆ, ಹೌದಾ. ಅಂದ್ರೆ ಪರಿಶಿಷ್ಟ ಜಾತಿಗೆ 15ರಿಂದ 17% ಆಗುತ್ತೆ, ಅದು ಬಿಲ್ ಪಾಸ್ ಆಗಿ ಇದಾದ್ರೆ. ಸೊ ಪ್ರೆಸೆಂಟ್ ಆಗಿ ಇದೇ ನಮ್ಮ ರಾಜ್ಯದಲ್ಲಿ ಇರುವಂಥದ್ದು ಈಗ. ಓಕೆನಾ, ಗೊತ್ತಿರಬೇಕು ನಿಮಗೆ. ಪರಿಶಿಷ್ಟ ಪಂಗಡಕ್ಕೆ 3ರಿಂದ 7%, OBCಗೆ 32% ಕೊಟ್ಟಿದ್ದಾರೆ. ಸೊ ಒಟ್ಟು 56% ಪ್ಲಸ್ EWS ಸೇರಿಸಿದರೆ 66% ಆಗ್ತಾ ಹೋಗುತ್ತೆ. ಓಕೆ. ಸೊ ಹಾಗಾಗಿ ನಮಗೆ ಪ್ರೆಸೆಂಟ್ ಈಗ ನಿಮಗೆ ನಿಮ್ಮ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ಇದ್ರೆ ಇದನ್ನೇ ನೀವು ಫಾಲೋ ಮಾಡಬೇಕು. ಫಸ್ಟ್ ಒನ್ ಕರೆಂಟ್ ಅನ್ನು ನಾಟ್ ಪ್ರಪೋಸ್ಡ್ ಅಂತ. ಓಕೆನಾ. ಎಸ್. ಸೊ ಈಗ ನೋಡಿ ಇದು ಕೂಡ ಪ್ರಪೋಸ್ ಅಂತೆ. ಕ್ಯಾಟಗರಿ ಫಸ್ಟ್ಗೆ 4%, ಕ್ಯಾಟಗರಿ 2Aಗೆ 15%, ಕ್ಯಾಟಗರಿ 2Bಗೆ 4%, ಕ್ಯಾಟಗರಿ 3Aಗೆ 4% ಇದೆ, ಕ್ಯಾಟಗರಿ 3Bಗೆ 5% ಇದೆ, ಪರಿಶಿಷ್ಟ ಜಾತಿಗೆ 17%, ಪರಿಶಿಷ್ಟ ಪಂಗಡಕ್ಕೆ 7%, ಇನ್ನು GMಗೆ 40%, ಟೋಟಲ್ ಆಗಿ 100%. ಅಂದ್ರೆ ನೋಡಿ ಇದಕ್ಕೆ ಬಂದಾಗ ರಿಸರ್ವೇಶನ್ ಬಂದಾಗ ನಮಗೆ 66% ಇದೆ. ಸೊ GM ಬಂದಾಗ 44% ಇದೆ. ಓಕೆ, ಇದು ಪ್ರಪೋಸಲ್ ಅಂತ. ಓಕೆ. ಸೊ ಹಾಗಾಗಿ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ನೀವು ಈ ಫಸ್ಟ್ ಒನ್ನೇ ನೋಡ್ಕೊಳ್ಬೇಕು. ಓಕೆನಾ. ಸೊ ಗೊತ್ತಿರಲಿ, ಸೆಕೆಂಡ್ ಒನ್ ಕೂಡ ಗೊತ್ತಿರಬೇಕಾಗುತ್ತೆ, ಬಟ್ ಅದನ್ನು ಕೂಡ ಕೋರ್ಟಲ್ ಸ್ಟೇ ಆಗಿರೋದ್ರಿಂದ ನಮಗೆ ಸೊ ಫಸ್ಟ್ ಒನ್ನೇ ಈಗ ಅಪ್ಲಿಕೇಬಲ್ ಆಗುತ್ತಾ ಹೋಗುತ್ತೆ. ಓಕೆ. ಸೊ ಹಾಗಾಗಿ ಇದಿಷ್ಟು ಕ್ಲಾಸ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಕ್ಲಾಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ. ಥ್ಯಾಂಕ್ ಯು.